ನಮಸ್ಕಾರ. ಈ 4 ದಿವಸಗಳ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ನಿರಂತರಾಭಿಮಾನಿಗಳಾದ ಶ್ರೀಮತಿ ಸುಶೀಲಮ್ಮ ಅವರು ದಿವಂಗತ ಶ್ರೀ ಸೂರ್ಯನಾರಾಯಣರಾವ್ ಅವರ ಜ್ಞಾಪಕಾರ್ಥ ಪ್ರಾಯೋಜನೆ ಮಾಡಿದ್ದಾರೆ. ಸೂರ್ಯನಾರಾಯಣರಾಯರು ಅವರು 1991ರಲ್ಲಿ ತೀರ್ಕೊಂಡರು. ಅವರು ಭೂಗರ್ಭಶಾಸ್ತ್ರದಲ್ಲಿ ಸ್ನಾತಕೋತ್ತರ ಅಧ್ಯಯನ ಮಾಡಿ ಕೆಲವು ಸಮಯ ಮೈಸೂರಿನ ಸೆಂಟ್ ಫಿಲೋಮಿನಾಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿಯೂ ಕೆಲಸ ಮಾಡಿದರು. 1947ರ ನಂತರ ಮೈಸೂರು ಸರ್ಕಾರದ ಭೂಗರ್ಭ ಇಲಾಖೆಯಲ್ಲಿ ಅವರು ಕೆಲಸ ಮಾಡಿದರು. 1950ರ ನಂತರ ಅಟಾಮಿಕ್ ಎನರ್ಜಿ ಕಮಿಷನ್ನಿನ ಮಿನರಲ್ಸ್ ಡಿವಿಷನ್ ಅಲ್ಲಿ ಅವರ ಸೇವೆಯನ್ನು ಅಪೇಕ್ಷಿಸಿದರು. ಅಲ್ಲೇ ಅವರು ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಆಗಿ ನಿವೃತ್ತರಾದರು. ಅವರು ಜಿಯೋಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಮೊದಲಾದ ಈ ಅನೇಕ ಪ್ರೌಢ ಸಂಸ್ಥೆಗಳ ಫೆಲೋ ಸದಸ್ಯರಾಗಿಯೂ ಕೂಡ ಇದ್ದರು. ಮತ್ತು ಯುರೇನಿಯಂ ಶೋಧದ ಸಂಬಂಧದಲ್ಲಿ ಅವರು ಅಮೆರಿಕಕ್ಕೂ ಆಮಂತ್ರಿತರಾಗಿದ್ದರು. ಅವರು ಇದರಲ್ಲಿ ವಿದ್ವಾಂಸರು ಮಾತ್ರವಲ್ಲ, ಭೂಗರ್ಭಶಾಸ್ತ್ರದಲ್ಲಿ ಹಿ ವಾಸ್ ಆಲ್ಸೋ ನೋನ್ ಟು ಬಿ ಎನ್ ಎಕ್ಸಲೆಂಟ್ ಫೀಲ್ಡ್ ವರ್ಕರ್ ಇನ್ ಜಿಯಾಲಜಿ. ವಿಶೇಷವಾಗಿ ಬಿಹಾರದ ಮೈಕಾ ಬೆಲ್ಟ್ನಲ್ಲಿ ಕೊಲಂಬೈಟ್, ಟಾಂಟಲೈಟ್, ಲಿಥಿಯಂ ಈ ಮೊದಲಾದ ಇವುಗಳ ಲಭ್ಯತೆ ಮತ್ತು ಅವುಗಳನ್ನ ರೂಢಿಸೋದರ ಸಾಧ್ಯತೆ ಇದರ ಕುರಿತು ಅವರು ವಿಶೇಷವಾಗಿ ಶೋಧ ಮಾಡಿದ್ದರು, ಸಲಹೆಗಾರರಾಗಿದ್ದರು. ಮತ್ತು ಹಾಗೆ ಕೇರಳದ ತೀರ ಪ್ರದೇಶದಲ್ಲಿ ಇರುವ ಪ್ಲೇಸರ್ ಡಿಪಾಸಿಟ್ಸ್ ಅವುಗಳ ಬಗ್ಗೆ ಕೂಡ ಅವರು ಶೋಧ ಮಾಡಿದರು. ಕೆಲವು ಕಾಲ ಅವರು ಅಟಾಮಿಕ್ ಎನರ್ಜಿ ಕಮಿಷನ್ನಿನ ಅಟಾಮಿಕ್ ಮಿನರಲ್ಸ್ ಡಿವಿಷನ್ ಅದರ ಪ್ರಮುಖರಾಗಿದ್ದರು. ನಿವೃತ್ತಿಯ ನಂತರವೂ ಕೂಡ ಅವರು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಅವರು ಸಕ್ರಿಯರಾಗಿದ್ದರು. ವಿಶೇಷವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅದರ ನಿರ್ವಹಣೆಯಲ್ಲಿ ಅವರು ಸಕ್ರಿಯರಾಗಿ ಪಾತ್ರವಹಿಸಿದ್ದರು. ಅವರ ಶ್ರೀಮತಿಯವರು ಸುಶೀಲಮ್ಮ ಅವರು ಆಗಲೇ ಹೇಳಿದ ಹಾಗೆ ನಮ್ಮ ನಿರಂತರ ಅಭಿಮಾನಿಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರ ಸಹಕಾರ ಇರುತ್ತೆ. ಈ 4 ದಿವಸಗಳ ವಿಷಯ ಗಾಂಧೀಜಿಯವರ ಹಿಂದ್ ಸ್ವರಾಜ್. ಅದು ಪ್ರಕಟ ಆಗಿ 100 ವರ್ಷ ಆಗಿದೆ. 1908ರಲ್ಲಿ ಗಾಂಧೀಜಿ ಲಂಡನ್ನಿಂದ ಹಿಂತಿರುಗುತ್ತಾ ಇದ್ದಾಗ ಆಗಿನ್ನವರು ಮಹಾತ್ಮ ಅಂತ ಕೂಡ ಅನ್ನಿಸ್ಕೊಂಡಿರಲಿಲ್ಲ. ಆ ದಿನಗಳ ರಚನೆ ಇದು. ಇನ್ನು ದಕ್ಷಿಣ ಆಫ್ರಿಕಾದ ಸತ್ಯಾಗ್ರಹ ಕೂಡ ಇನ್ನೂ ಮುಗಿದಿರಲಿಲ್ಲ. ಆದರೆ ಅವರ ಅನುಭವಗಳು, ವಿಚಾರಧಾರೆ ಇದೆಲ್ಲ ಆಗಲೇ ಹರಳುಗಟ್ಟಿದ್ವು. ಅವರ ಚಿಂತನೆಗೆ ಥೋರೋ, ರಸ್ಕಿನ್, ಟಾಲ್ಸ್ಟಾಯ್ ಮೊದಲಾದವರಿಂದ ದಿಗ್ದರ್ಶನ ಆ ವೇಳೆಗೇನೆ ಸಿಕ್ಕಿತ್ತು. ಇನ್ನು ಭಾರತೀಯ ತತ್ವಜ್ಞಾನ, ಜೀವನ ಸಿದ್ಧಾಂತ, ದೈವದಲ್ಲಿ ನಂಬಿಕೆ, ಮಾನವೀಯತೆಯಲ್ಲಿನ ಶ್ರದ್ಧೆ, ಆಸ್ಥೆ ಇವೆಲ್ಲ ಅಂತೂ ಇದ್ದೇ ಇದ್ವು. ಒಬ್ಬರ ಪ್ರಶ್ನೆಗಳಿಗೆ ಒಬ್ಬ ಸಂಪಾದಕರು ಕೊಟ್ಟ ಉತ್ತರಗಳ ರೂಪದಲ್ಲಿ ಈ ಹಿಂದ್ ಸ್ವರಾಜ್ ರಚನೆ ಆಗಿದೆ. ಮೂಲ ಗುಜರಾತಿಯಲ್ಲಿ ಅವರು ಬರೆದದ್ದು. ಅಂದಿನ ಮುಂಬೈ ಸರ್ಕಾರ ಅದಕ್ಕೆ ಬಹಿಷ್ಕಾರ ಹಾಕಿತ್ತು. ಅದಕ್ಕೆ ಉತ್ತರವಾಗಿ ಗಾಂಧೀಜಿ ಅದರ ಇಂಗ್ಲೀಷ್ ಅನುವಾದವನ್ನು ತಂದರು. ಆ ವೇಳೆಗೆ ಪ್ರಕಟ ಆಗಿತ್ತು. ಅದು ಇನ್ನೂ ವ್ಯಾಪಕವಾಗಿ ಅದರ ಪ್ರಸಾರ ಆಗೋ ರೀತಿಯಲ್ಲಿ ಇನ್ನೊಂದು ಆವೃತ್ತಿಯನ್ನು ಅವರು ತಂದರು. ಒಂದು ದೃಷ್ಟಿಯಿಂದ ಹಿಂದ್ ಸ್ವರಾಜ್ ಗಾಂಧೀಜಿಯವರ ವಿಚಾರಕ್ಕೆ, ಚಿಂತನೆಗೆ, ತತ್ವಕ್ಕೆ ಕೈಗನ್ನಡಿ ಅಂತ ಹೇಳಬಹುದು. ಅವರ ಮುಖ್ಯವಾದ ಚಿಂತನೆಗಳೆಲ್ಲ ಸೂತ್ರ ರೂಪದಲ್ಲಿ ಈ ಹಿಂದ್ ಸ್ವರಾಜ್ ಗ್ರಂಥದಲ್ಲಿ ಲಭ್ಯ ಇವೆ. ಪ್ರೀತಿ, ಅಹಿಂಸೆ, ಸತ್ಯಾಗ್ರಹ ಮಾರ್ಗ, ವಿಕೇಂದ್ರೀಕೃತ ಅರ್ಥವ್ಯವಸ್ಥೆ, ಗ್ರಾಮಾಧಾರಿತ ಜೀವನ, ಈ ಪಾಶ್ಚಾತ್ಯ ಯಂತ್ರ ನಾಗರಿಕತೆ ಅದರ ಬಗ್ಗೆ ಅವರ ಚಿಂತನೆ, ಭಾರತೀಯ ಪರಂಪರೆಯ ಬಗ್ಗೆ ಅವರ ಚಿಂತನೆ, ಇನ್ನು ದೈವಭಕ್ತಿ, ಸರಳ ಜೀವನ ಮೊದಲಾದ ಅಂಶಗಳು, ಮತ್ತು ಹಾಗೆ ಎಲ್ಲರೂ ವ್ಯಕ್ತಿಗಳು, ಸಮಾಜಗಳು, ಸಮುದಾಯಗಳು ದುಷ್ಟ ಭಾವನೆಗಳಿಂದ
ಮುಕ್ತವಾಗಬೇಕು ಅನ್ನುವ ಚಿಂತನೆ, ಇವೆಲ್ಲ ಈ ಈ ಗ್ರಂಥದ ತಿರುಳು ಅಂತ ಹೇಳಬಹುದು. ಒಂದು ದೃಷ್ಟಿಯಿಂದ ನೋಡಿದ್ರೆ ಇದೆಲ್ಲ ಒಂದು ಹರಿಕಥೆ ಅಂತ ಹೊರಗಿನ ಆಕಾರಕ್ಕೆ ಕಾಣುತ್ತೆ. ಆದರೆ ಇಂಥ ಬರಹದ ಅಗತ್ಯ ಇತ್ತು ಅನ್ನೋದನ್ನು ಆ ಪುಸ್ತಕದಿಂದ ಉಂಟಾದ ಪರಿಣಾಮ ಪರಂಪರೆನೇ ಸಾಕ್ಷ್ಯಪಡಿಸುತ್ತೆ ಅಂತ ಹೇಳಬಹುದು. ಈ ವಿಚಾರಧಾರೆ ಗಾಂಧೀಜಿಯವರ ಬಗ್ಗೆ ಕೆಲವು ಅಪಕಲ್ಪನೆಗಳನ್ನು ಮೂಡಿಸ್ತು. ಗಾಂಧೀಜಿ ಗೊಡ್ಡು ಕಂದಾಚಾರದವರು, ಆಧುನಿಕತೆ ವಿರೋಧಿ, ಇಂಥ ಭಾವನೆಗಳು ಕೆಲವರಲ್ಲಿ ಬರೋದಕ್ಕೆ ಕಾರಣ ಆಯಿತು. 1912ರಲ್ಲಿ ಗೋಖಲೆಯವರು ದಕ್ಷಿಣ ಆಫ್ರಿಕಕ್ಕೆ ಭೇಟಿ ಕೊಟ್ಟಿದ್ದರು. ಆಗ ಅವರು ಈ ಗ್ರಂಥವನ್ನು ನೋಡಿ ಇದು ಬಹಳ ಒರಟು ಬರವಣಿಗೆ ಅನ್ನೋ ಅಭಿಪ್ರಾಯವನ್ನು ಕೊಟ್ಟರು. ಗಾಂಧೀಜಿಯವರಿಗೆ ಗೋಖಲೆಯವರು ಗುರುಗಳು, ಅವರನ್ನು ತುಂಬ ಗೌರವಿಸಿದ್ದವರು ಗಾಂಧಿಯವರು. ಆದರೂ ಕೂಡ ಗೋಖಲೆಯವರ ಈ ಅಭಿಪ್ರಾಯವನ್ನು ಅವರು ಒಪ್ಪಲಿಲ್ಲ. ಇದಾದ ಎಷ್ಟೋ ವರ್ಷಗಳ ನಂತರ 1921ರಲ್ಲಿ ಗಾಂಧೀಜಿಯವರು ಬರೆದರು, ಇಷ್ಟು ವರ್ಷ ಯೋಚನೆ ಮಾಡಿದ ಮೇಲೆ ನನ್ನ ಅಭಿಪ್ರಾಯಗಳ ಬಗ್ಗೆ ನನಗೆ ಇನ್ನೂ ಖಚಿತತೆ, ಸ್ಥಿರತೆ ಬಂದಿದೆ ಅಂತಾನೆ ಅವರು ಆಮೇಲಿಂದ ಬರೆದರು. ಇನ್ನು ಜವಾಹರ್ಲಾಲ್ ನೆಹರು ಅವ್ರಿಗಂತೂ ಯಾವತ್ತೂ ಇದರ ಬಗ್ಗೆ ವಿಶ್ವಾಸ ಇರಲಿಲ್ಲ, ಸಹಮತ ಇರಲಿಲ್ಲ. ಅದು ಅನೇಕ ಸಂದರ್ಭಗಳಲ್ಲಿ ಅವರು ಅದನ್ನು ವ್ಯಕ್ತ ಮಾಡಿದ್ರು ಕೂಡ. ಅದು ಹೇಗಾದರೂ ಇರಲಿ, ದಿ ಪ್ರೂಫ್ ಆಫ್ ದಿ ಪುಟಿಂಗ್ ಈಸ್ ಇನ್ ದಿ ಈಟಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ಜನಸಾಮಾನ್ಯರಿಗೆ ಗಾಂಧೀಜಿಯವರ ಚಿಂತನೆಯ ಮುಖ್ಯತೆ, ಸಂಗತತೆ ಥಟ್ಟನೆ ಗೋಚರ ಆಯಿತು. ಈ ಹಿಂದ್ ಸ್ವರಾಜ್ ಬಹಿಷ್ಕಾರ ಆಗಿತ್ತಲ್ಲ, ಆನಂತರ ಅದು ಸತ್ಯಾಗ್ರಹದ ಒಂದು ಪ್ರಬಲವಾದ ಅಸ್ತ್ರವೇ ಆಗಿಬಿಡ್ತು. ಸ್ವಯಂ ಸೇವಕರು ರಸ್ತೆಯಲ್ಲಿ ಅದರ ಪ್ರತಿಗಳನ್ನು ತಗೊಂಡು 4 ಆಣೆಗೆ ಮಾರಾಟ ಮಾಡಿ ಕಾನೂನನ್ನು ಮುರಿದ್ರು. ಸರ್ಕಾರ ಬಹಿಷ್ಕಾರ ಹಾಕಿತ್ತು. ಆಗ ಪುಸ್ತಕದ ಬೆಲೆ 4 ಆಣೆ. ಬೀದಿಗಳಲ್ಲಿ ಅದನ್ನು ಜನ ಮಾರಾಟ ಮಾಡಿದ್ರು. ಪುಸ್ತಕ ಸಿಗದೇ ಇದ್ದಾಗ 4 ಆಣೆ ಪುಸ್ತಕಕ್ಕೆ ಆ ಕಾಲದಲ್ಲಿ 5 ರೂಪಾಯಿ 10 ರೂಪಾಯಿ ಕೊಟ್ಟು ಜನ ಕೊಂಡ್ಕೊಂಡ್ರು. ಹೀಗೆ ಅದರ ಬಹಿಷ್ಕಾರಕ್ಕೆ ಅರ್ಥವೇ ಇಲ್ಲದೆ ಹೋಯಿತು. ಹಿಂದ್ ಸ್ವರಾಜ್ ಬಹಳ ಹಿಂದೆಯೇ ಕನ್ನಡಕ್ಕೆ ಕೂಡ ಅನುವಾದ ಆಗಿದೆ, ಕನ್ನಡದಲ್ಲೂ ಲಭ್ಯ ಇದೆ. ಬಹಳ ವರ್ಷಗಳ ಹಿಂದೆಯೇ ಡಾಕ್ಟರ್ ಭಾರದ್ವಾಜರು ಅನುವಾದ ಮಾಡಿದರು. ಆಮೇಲೆ ಸಿದ್ದವನಹಳ್ಳಿ ಕೃಷ್ಣ ಶರ್ಮರು ಇನ್ನೊಂದು ಅನುವಾದ ಮಾಡಿದ್ರು. ಇವತ್ತಿಗೂ ಕೂಡ ಅದರ ಮುಖ್ಯತೆಯಾಗಲಿ, ವಾಚನೀಯತೆಯಾಗಲಿ, ಸಂಗತತೆಯಾಗಲಿ ಕಡಿಮೆ ಆಗಿಲ್ಲ ಅಂತ ಹೇಳಬಹುದು. ಆವತ್ತು ಹೇಗೆ ಅದು ಜನಜಾಗರಣದ ಮಾಧ್ಯಮವಾಯಿತೋ ಇವತ್ತಿಗೂ ಕೂಡ ಅದು ಅಷ್ಟೇ ಪಥದರ್ಶಕವಾಗಿದೆ ಅಂತ ಧಾರಾಳವಾಗಿ ಹೇಳಬಹುದು. ಅಂಥ ಮುಖ್ಯವಾದ ಕೃತಿಯ ಹಿನ್ನೆಲೆ, ಅದರ ಚಿಂತನೆ ಕುರಿತು ಈ 4 ದಿವಸ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಮಾತಾಡೋರಿದ್ದಾರೆ. ತಮ್ಮ ಪ್ರವಚನ ಮಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ಅವರನ್ನು ಪ್ರಾರ್ಥನೆ ಮಾಡ್ತೇನೆ. ಸಹೃದಯರಿಗೆಲ್ಲ ನಮಸ್ಕಾರ. ಇದೊಂದು ಮತ್ತೊಂದು ಅವಕಾಶ ಗೋಖಲೆ ಸಂಸ್ಥೆಗೆ ಬರೋದಕ್ಕೆ. ಇದೇ ವೇದಿಕೆಯಿಂದ ನನಗೆ ಹಿಂದೆ ಮಹಾತ್ಮ ಗಾಂಧಿಯವರ ಬಗ್ಗೆ ಮಾತಾಡಬೇಕು ಅಂತ ಕೇಳಿದರು. ಆ ಅವಕಾಶ ಸಿಕ್ಕಾಗಿನಿಂದ ಗಾಂಧೀಜಿಯವರ ಜೀವನದ ಬಗ್ಗೆ ಮತ್ತೊಮ್ಮೆ ಓದೋದಕ್ಕೆ, ಒಂಚೂರು ಅವರ ಜೀವನದ ಬಗ್ಗೆ ಮೆಲುಕು ಹಾಕೋದಕ್ಕೆ ಒಂದು ಅವಕಾಶ ನನಗಾಗಿತ್ತು. ನಂತರ ನನಗೆ ಅತ್ಯಂತ ಪೂಜ್ಯರಾದ ಶ್ರೀ ರಾಮಸ್ವಾಮಿಯವರು ನನ್ನ ಫೋನಲ್ಲಿ ಹೇಳಿದರು, ಹಿಂದ್ ಸ್ವರಾಜ್ ಬಗ್ಗೆ ಮಾತಾಡಬೇಕು, ಅದು ಸೆಂಟೆನರಿ ಇಯರ್, ಶತಮಾನೋತ್ಸವ ವರ್ಷ, ಅದ್ರ ಬಗ್ಗೆ ಮಾತಾಡಬೇಕು ಅಂದರು. ನಾನು ಭಾಳಷ್ಟು ಕೆಲಸ ಅವಿವೇಕದಿಂದ ಮಾಡ್ತೇನೆ. ತಕ್ಷಣ ಒಪ್ಕೊಂಡ್ಬಿಟ್ಟೆ. ಅದು ಆಳ ಗೊತ್ತಾಗ್ದೇನೆ ಯಾಕೆ ಒಪ್ಕೊಂಡೆ ಅನ್ನೋದಕ್ಕೆ 2 ಕಾರಣ. ಒಂದು, ಅವ್ರ ಬಗ್ಗೆ ತುಂಬ ಗೌರವ, ಪೂಜ್ಯತೆ ಇರುತ್ತೆ. ತುಂಬ ದೊಡ್ಡವ್ರು ಹೇಳಿದಾಗ ವಿಚಾರ ಮಾಡೋಕ್ಕೂ ಟೈಮ್ ಸಿಗಲ್ಲ. ಆಗಲಿ ಸರ್ ಅಂದ್ಬಿಟ್ಟು ಅವ್ರು ಹೇಳಿದ ಮೇಲೆ ನಡೆಸಲೇಬೇಕು. 2ನೇದು, ಗಾಂಧೀಜಿಯವರ ಅತ್ಯಂತ ಮಹತ್ತರ ಗ್ರಂಥ ಅಂದರೆ ಇದು ಹಿಂದ್ ಸ್ವರಾಜ್ ಅಂತ. ನಾವು ಮುಂದೆ 42ರಿಂದ 47 ತನಕ ಏನು ಗಾಂಧಿ ಮುಖವನ್ನು ನೋಡ್ತೇವೋ ಅದಕ್ಕೆ ಸೂತ್ರ ರೂಪವಾಗಿ ಬಂದದ್ದು ಹಿಂದ್ ಸ್ವರಾಜ್. ಬಹಳ ಅಪರೂಪಕ್ಕೊಂದು ಆಗೋದುಂಟು. ಹೀಗೆ ಒಂದು ಮಾತಿನ ಚಿಂತನೆ ಅದು ಸಮಗ್ರ ಜೀವನದಲ್ಲಿ ಆವಿರ್ಭವಿಸೋದು ನಂತರ ಆಗಬೇಕಾದ್ರೆ
ಆ ಮಾತು ಎಷ್ಟು ಗಟ್ಟಿಯಾಗಿರಬೇಕು ಅಂತ. ಕೆಲವೊಂದು ಸಲ ನಾವು 10 ವರ್ಷದಿಂದ ಮಾತಾಡಿದ್ದು ನಮಗೆ ನೆನಪಿರೋದಿಲ್ಲ. ಹಂಗೆ ಹೇಳಿದ್ನಾ ಅನ್ನೋಂಗೆ ನಮಗೆ ಡೌಟ್ ಬರುತ್ತೆ. ಆದರೆ 1908 ಹೇಳಿದ್ದನ್ನು ಗಾಂಧೀಜಿ ಅದು ಮತ್ತೊಂದು ಸಲ ಆರ್ಯನ್ ಪಾತಲ್ಲಿ ಬರೀತಾರೆ. 1921 ಇಸ್ವಿಗೆ ಹೇಳ್ತಾರೆ, ಇವತ್ತೇನಾದರೂ ಬದಲಾಯಿಸಬೇಕು ಅಂದರೆ ಒಂದು ಅಕ್ಷರ ಕೂಡ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ, ನನ್ನ ಅಭಿಪ್ರಾಯ ಹಾಗೇ ಇದೆ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಅದರ ಬಗ್ಗೆ ಎಷ್ಟು ಚರ್ಚೆ ಆಯಿತು ಮುಂದೆ ಅಂದರೆ 42-47ರಲ್ಲಿ ಗಾಂಧೀಜಿ ಏನೇನು ಕ್ರಮಗಳನ್ನು ತಗೊಂಡ್ರು ಸತ್ಯಾಗ್ರಹದಲ್ಲಿ, ಅವು ಎಲ್ಲಕ್ಕೂ ಸೂತ್ರ ನಿಮ್ಗೆ ಅಲ್ಲಿ ಸಿಗ್ತದೆ, ಚಿಂತನೆಯ ಮೂಲ ಅಲ್ಲಿ ಸಿಗ್ತದೆ. ಯಾಕೆ ಹೇಳ್ತೀನಿ ಅಂದರೆ, ಒಂದು ಚಿಂತನೆ ನಮ್ಮ ತಿಳುವಳಿಕೆಯ ಆಳದಿಂದ ಬಂದದ್ದಾದರೆ ನಮ್ಮ ಜೊತೆಗೇ ಇರ್ತದೆ. ಯಾರದೋ ಮಾತನ್ನು ನಾನು ಪ್ರತಿಫಲಿಸೋದಾದರೆ ಅದು ಭಾಳ ದಿವಸ ಉಳಿಯಲ್ಲ. ಅಂದರೆ ಹಿಂದೂ ಸ್ವರಾಜ್ ಅನ್ನೋದು ಆಳವಾದ ತಿಳುವಳಿಕೆಯಿಂದ ದೀರ್ಘವಾದ ಚಿಂತನೆಯಿಂದ ಬಂದಂಥ ಒಂದು ಮೂರ್ತ ರೂಪ. ಅದ್ರ ಬಗ್ಗೆ ಒಂದು ಓದೋದಕ್ಕೆ ಅವಕಾಶ ಸಿಕ್ತಲ್ಲ, ಅದು ಶ್ರೀಮಾನ್ ರಾಮಸ್ವಾಮಿ ಅವರು ಹೇಳಿದಂಗೆ ಬಹಳ ಚರ್ಚೆಗೆ, ವಿಶ್ವಾಸಕ್ಕೆ, ಗೌರವಕ್ಕೆ, ಜಿಜ್ಞಾಸೆಗೆ ಕಾರಣವಾದಂಥ ಒಂದು ಗ್ರಂಥ. ಶತಮಾನೋತ್ಸವ ವರ್ಷ ಆದ್ದರಿಂದ ಅದರ ಬಗ್ಗೆ ಹೆಚ್ಚಿನ ಒಂದು ತೂಕ ಬರುತ್ತೆ. ತಾವು ಗಮನಿಸಬೇಕು, ಕೆಲವು ವ್ಯಕ್ತಿಗಳು 100 ವರ್ಷ ಬದುಕಿದಾಗ ವ್ಯಕ್ತಿಗಳ ಶತಮಾನೋತ್ಸವ ಮಾಡೋದುಂಟು. ಹಾಗೆ ಕೆಲವು ಸಂಸ್ಥೆಗಳು ಶತಮಾನೋತ್ಸವ ಆಚರಿಸ್ತವೆ, 100 ವರ್ಷ ಬದುಕಿದ್ದೇವೆ ಅಂತ ಹೇಳ್ತಾರೆ. ಕೆಲವು ಕಟ್ಟಡಗಳ ಶತಮಾನೋತ್ಸವ ಕೂಡ ಆಗೋದನ್ನು ನೋಡಿದ್ದೇವೆ ನಾವು. ಆದರೆ ಪುಸ್ತಕಗಳ ಶತಮಾನೋತ್ಸವ ಆಗೋದು ಬಹಳ ಅಪರೂಪ. ಬಹಳ ಅಪರೂಪ, ಆಗಿಲ್ಲ ಅಂತಲ್ಲ, ಆಗಿದೆ, ಅದು ಬಹಳ ಅಪರೂಪ. ಯಾಕೆ ಅಪರೂಪ ಅಂದರೆ, ಬಹಳಷ್ಟು ಪ್ರಕಟವಾದ ಪುಸ್ತಕಗಳು ಪ್ರಕಟವಾಗುವ ಹೊತ್ತಿನಲ್ಲಿ ಅಪ್ರಸ್ತುತವಾಗಿಬಿಟ್ಟಿರ್ತವೆ. ಗಮನಿಸಿರ್ಬೇಕು, ಎಷ್ಟೋ ಪುಸ್ತಕ ಬಂದಾಗ ಇದು ಹೋದ ತಿಂಗಳಾಯ್ತಲ್ಲ ಅದಕ್ಕೋಸ್ಕರ ಬರೆದದ್ದು, ಬಟ್ ಈಗ ಬದಲಾವಣೆ ಆಗಿದೆ, ಓದುಗರು ಸಹಕರಿಸಬೇಕು ಒಂದು ಚೀಟಿ ಕೊಟ್ಟದ್ದನ್ನು ಬೇಕಾದಷ್ಟು ಸಲ ನೋಡಿರ್ತೀವಿ ನಾವು. ಹೋದ ತಿಂಗಳಾದದ್ದು ಈಗ ಸ್ವಲ್ಪ ಅಷ್ಟು ಪ್ರಸ್ತುತ ಅಲ್ಲ ಅಂತನೋ ಹಾಗೆ ಸಾಕಷ್ಟು ಪುಸ್ತಕಗಳು ನಮ್ಮ ವೃತ್ತಪತ್ರಿಕೆಗಳ ಹಾಗೆ ಮರುದಿವಸ ತಂಗಳಾಗಿ ಹೋಗೋದನ್ನು ಕಂಡಿದ್ದೇವೆ. ಯಾವುದೋ ಒಂದು ವಿಷಯವನ್ನು ಗಮನಿಸಿ ಒಂದು ಘಟನೆಯನ್ನು ಮನಸ್ಸಿಟ್ಟು ಬರೆದಂಥ ಪುಸ್ತಕಗಳು ಬೇಕಾದಷ್ಟಿದೆ. ಅವಕ್ಕೆ ಬದುಕು ತುಂಬ ಕಮ್ಮಿ, ಶೆಲ್ಫ್ ಲೈಫ್ ಈಸ್ ವೆರಿ ಶಾರ್ಟ್ ಅಂತ ಹೇಳ್ತಾರೆ, ಜಾಸ್ತಿ ದಿವಸ ಇರೋದಿಲ್ಲ. ಅದಕ್ಕೆ ಮನೇಲಿ ನೋಡಿ ಪುಸ್ತಕ ಸಂಗ್ರಹ ಮಾಡೋದು ತಮ್ಗೆ ಅಭ್ಯಾಸ ಇದ್ದರೆ ಅನಿಸುತ್ತೆ, ತುಂಬ ಪುಸ್ತಕ ಆಯ್ತಲ್ಲ, ಏನು ಮಾಡೋದು ಇಟ್ಕೊಂಡಿದ್ದನ್ನು ಅಂತ. ಒಂದ್ಸಲ ನನ್ನ ಮನೆಯಲ್ಲಿ ಸಾಕಷ್ಟು ಸಲ ಮಾಡಿದ್ದೇನೆ ಇದನ್ನು. ನಮ್ಮ ಮನೇಲಿ ನಾನು ಬಯಸ್ಕೊಳ್ಳೋದು ಒಂದೇ ಕೆಲಸಕ್ಕೆ, ಭಾಳ ಬಯಸ್ಕೊಳ್ಳೋದು. ಪುಸ್ತಕ ತಂದು ಹಾಕಿ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಆ ಥರ ಆಗ್ಬಿಡುತ್ತೆ. ತೆಗೆದು ಬಿಡಬೇಕು, ಕೊಟ್ಟು ಬಿಡಬೇಕು ಅಂತ ಮನಸ್ಸು ಬಿಡುತ್ತೆ. ಕೊಡಬೇಕು ಅಂದಾಗ ಬಹಳ ಒಳ್ಳೆಯ ಕೆಲಸ ನಿಮ್ಗೆ ಗೊತ್ತಾಗೋದು, ಯಾವುದು ಒಳ್ಳೆಯ ಪುಸ್ತಕ ಯಾವುದಲ್ಲ ಅನ್ನೋದು ಗೊತ್ತಾಗೋದು ಆವಾಗಲೇ. ತೆಗೀಬೇಕು ಅಂತ ಹೋದಾಗಲೇ ಗೊತ್ತಾಗೋದು. ಯಾವುದನ್ನು ಕೊಟ್ಬಿಡು ಅಂತಂತೇನೋ ಅದು ಅಪ್ರಸ್ತುತ ಆಗಿ ಹೋಗಿದೆ ಅಂತ. ಸ್ವಲ್ಪ ಆಳ ಇದ್ದರೆ ಅದು ಕೊಡೋದು ಬೇಡ, ಇಟ್ಟಿರಿ ಬೇಕಾಗ್ತದೆ ಮುಂದೆ ನಮಗೆ ಅಂತ 10 ಸಲ ಓದಿದ್ರು ಕೂಡ. ನಾನು ತಮಾಷೆಗೆ ನಮ್ಮ ಕಾಲೇಜ್ ಲೈಬ್ರರಿಯಲ್ಲಿ ಹೇಳ್ತಿದ್ದೆ, ಯಾವ ಪುಸ್ತಕ ಬೇಗ ಬೈಂಡಿಂಗ್ ಬರುತ್ತೋ ಅದು ಒಳ್ಳೆಯ ಪುಸ್ತಕ, ಟೆಕ್ಸ್ಟ್ ಬುಕ್ ಅಂದ್ಬಿಟ್ಟು. ಅದನ್ನು ಅಷ್ಟು ಓದಬೇಕು ಅಂತ ಅನಿಸುತ್ತಲ್ಲ ಜನಕ್ಕೆ. ಹಾಗೆ ಪುಸ್ತಕಗಳು ಕೆಲವೊಂದು ಸ್ವಲ್ಪ ದಿವಸಕ್ಕೆ ಅಪ್ರಸ್ತುತ ಆಗ್ತವೆ, ಕೆಲವು ಸ್ವಲ್ಪ ಕಾಲ ಪ್ರಸ್ತುತವಾಗಿರ್ತವೆ, 10 ವರ್ಷ, 15 ವರ್ಷ, 20 ವರ್ಷ ಆಗ್ತವೆ. ಇನ್ನು ಕೆಲವು ಗ್ರಂಥಗಳು ಬಹಳಷ್ಟು ಕಾಲ ಪ್ರಸ್ತುತವಾಗಿರ್ತವೆ. ಆದರೆ ಕೆಲವೊಂದು ಗ್ರಂಥಗಳು ಮಾತ್ರ ಶತಮಾನಗಳವರೆಗೆ ಪ್ರಸ್ತುತವಾಗಿಯೇ ಇರ್ತವೆ. ಯಾಕಂದರೆ ಅವು ಸಾರ್ವಕಾಲಿಕ ಸತ್ಯಗಳನ್ನು ಹೇಳೋದ್ರಿಂದ, ಅದರಲ್ಲಿರುವಂಥ ವಿಷಯ ಸಾರ್ವಕಾಲಿಕವಾದ್ದರಿಂದ ಅವು ತಮ್ಮ ಚಿಂತನೆಗಳನ್ನು ಸಮಾಜಕ್ಕೆ ನೀಡುವುದಲ್ಲದೆ ಕಾಲಕಾಲಕ್ಕೆ ಅದೇ ಪುಸ್ತಕ ಚಿಂತನೆಗೆ ಹತ್ತಿಸ್ತದೆ ಅಂತ. ಭಗವದ್ಗೀತೆ ಬಗ್ಗೆ ಯಾರು ಹೇಳ್ತಾ ಇದ್ರು, ಭಾಳ ಚೆನ್ನಾಗಿ ಬರೆದಿದ್ದಾರೆ. ಭಗವದ್ಗೀತೆಯನ್ನು ನಾನು ಸಣ್ಣವನು ಓದಿದಾಗ ಒಂದು ಅರ್ಥ ಆಗೋದು ಬೇರೆ, ಮಧ್ಯ ವಯಸ್ಸಿನಲ್ಲಿ ಅರ್ಥ ಆಗೋದು ಬೇರೆ, ವಯಸ್ಸಾದ್ಮೇಲೆ ಅದೇ ಭಗವದ್ಗೀತೆ ಅರ್ಥ ಬೇರೆ ಆಗ್ತದೆ. ನಾನು ಈ ಭಗವದ್ಗೀತೆ ಧ್ಯಾನ ಶ್ಲೋಕಗಳನ್ನು ಓದಬೇಕಾದ್ರೆ ಕಡ್ಡು ಮುಚ್ಚಿ ಬೈಪಾಟ್ ಮಾಡಿದ್ದುಂಟು ಸಣ್ಣವನಿದ್ದಾಗ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಕೇಳಿದ್ವಿ. ಅರ್ಥನೂ ಬರೆದಿದ್ರು ಸಿಂಪಲ್ಲಾಗಿ. ದೇವಕಿ ಮಗನಾದಂಥ, ವಸುದೇವನ ಮಗನಾದಂಥ ಕೃಷ್ಣ ಕಂಸ ಚಾಣೂರನ್ನು ಕೊಂದ, ಜಗದೋದ್ಧಾರಕ ಅವನು ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಂಡು ಹಾಗೆ ಅಂತ ನನಗೆ ಹಾಗೆ ಅನಿಸಿತ್ತು. ಸುಮಾರು 5-6 ವರ್ಷಗಳ ಹಿಂದೆ ಅದನ್ನು ಬೇರೆ ದೃಷ್ಟಿಯಿಂದ ನೋಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅದಕ್ಕೊಂದು ಬೇರೆ ಅರ್ಥನೇ ಇದೆ ಅನಿಸ್ಬಿಡ್ತು, ಪೂರ್ತಿ ಬೇರೆ ಅರ್ಥ ಅನಿಸ್ಬಿಡ್ತು. ಅದು ಬಹುಶಃ 21ನೇ ಶತಮಾನಕ್ಕೆ ಅತ್ಯಂತ ಪ್ರಸ್ತುತ ಅನಿಸ್ಬಿಡ್ತು ನನಗೆ. ವಸುದೇವ ಸುತಂ ದೇವಂ, ಕರೆಕ್ಟು, ವಸುದೇವನ ಮಗ ಕೃಷ್ಣ. ದೇವಕಿ ಪರಮಾನಂದಂ, ತಾಯಿ ದೇವಕಿಗೆ ತುಂಬ ಸಂತೋಷವನ್ನು ಕೊಟ್ಟವನು. ಎಷ್ಟು ಮಕ್ಕಳು ಕೊಡ್ತೀವಿ ಸ್ವಾಮಿ ತಾಯಿಗೆ ತೃಪ್ತಿನ?
ಮನೆಗೆ ಒಳ್ಳೆಯವನಾಗಿರಬೇಕು, ತಂದೆ ತಾಯಿಗಳ ಸಂತೋಷ ಕೊಡುವಂಥವನಾಗಿರಬೇಕು, ಕರ್ಕೊಂಡೋಗಿ ಓಲ್ಡ್ ಏಜ್ ಹೋಮ್ನಲ್ಲಿ ಹಾಕುವಂಥವನಾಗಬಾರ್ದು ಅಂತ. ದೇವಕೀ ಪರಮಾನಂದಂ, ತನ್ನ ತಾಯಿಗೆ ತುಂಬ ಆನಂದವನ್ನು ಕೊಟ್ಟಂಥ ಮನುಷ್ಯ. ಅಂದರೆ ಮನುಷ್ಯ ಬದುಕಿದಾಗ ತನ್ನ ಮನೆಗೂ ಒಳ್ಳೆಯವನಾಗಿರಬೇಕು. ಇನ್ನೊಂದು ಕಂಸ ಚಾಣೂರ ಮರ್ದನಂ. ಕಂಸ ಚಾಣೂರರು ದುಷ್ಟ ಶಕ್ತಿಯ ಸಂಕೇತ ಅವರು. ಆಗಿನ ಕಾಲದಲ್ಲಿ ಕೃಷ್ಣ ಬದುಕಿದಂಥ ಕಾಲದಲ್ಲೇ ಸಮಾಜ ಕಂಟಕರಾಗಿದ್ದಂಥವ್ರು ಕಂಸ ಚಾಣೂರ ನೀಚರು. ಆದರೆ ಅವ್ರನ್ನೇನು ಮಾಡಿದ, ಮರ್ದನ ಮಾಡಿದ ಅಂತ. ಅಂದರೆ ವ್ಯಕ್ತಿ ಬದುಕಿದಾಗ ತನಗೆ ಮನೆಗೆ ಮಾತ್ರ ಒಳ್ಳೆಯವನಾಗದೆ ತಾನು ಬದುಕಿರುವಂಥ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಎರಡನೇದು, ಮುಂದೆ ಕೃಷ್ಣಂ ಒಂದೇ ಜಗದ್ಗುರು. ಕೃಷ್ಣ ಕೊಟ್ಟಂಥ ಭಗವದ್ಗೀತೆ ಶತಮಾನಗಳಲ್ಲ, ಸಹಸ್ರ ಶತಮಾನಗಳ ಬಗ್ಗೆಯೂ ಬೆಳಕನ್ನು ಕೊಡುವಂಥದ್ದು. ಅಂದರೆ 3 ಕೆಲಸ ಒಬ್ಬ ವ್ಯಕ್ತಿ ಮಾಡಬೇಕಾಗ್ತದೆ ಅನಿಸುತ್ತೆ. ತಾನು ಬದುಕಿದಾಗ ತನ್ನ ಮನೆಗೂ ಒಳ್ಳೆಯವನಾಗಬೇಕು, ಬದುಕಿದ್ದ ಸಮಾಜಕ್ಕೆ ಒಳ್ಳೆಯದಾಗಬೇಕು, ತಾನು ಹೋದ ಮೇಲೆ ಬಿಟ್ಟು ಹೋಗುವಂಥ ಸಮಾಜ ಕೂಡ ಏನಾದರೂ ಒಂದು ಹೆಜ್ಜೆಯ ಗುರುತನ್ನು ಮೂಡಿಸಿ ಕಾಣಿಕೆಯನ್ನು ಕೊಟ್ಟು ಹೋಗಬೇಕು. ಅದು ಸಾರ್ಥಕ ಜೀವನ, ಇಲ್ಲದಿದ್ದರೆ ಸಾರ್ಥಕ ಜೀವನ ಅಲ್ಲ. ಎಷ್ಟು ಅದ್ಭುತ ಮಾತು! ಅದೇ ಮಾತು ಈಗ ಬೇರೆ ಅನಿಸುತ್ತೆ ನನಗೆ. ಅದಕ್ಕೆ ಹೇಳ್ತಾರೆ, ಕ್ಲಾಸಿಕ್ ಈಸ್ ಒನ್ ವಿಚ್ ರೆಂಡರ್ಸ್ ಇಟ್ ಸೆಲ್ಫ್ ಫಾರ್ ಮೆನಿ ಇಂಟರ್ಪ್ರಿಟೇಷನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ. ಒಂದು ಮಹಾಕಾವ್ಯ ಯಾವುದು ಅಂದರೆ ಕಾಲಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಡಬೇಕು. ಆ ದೃಷ್ಟಿಯಿಂದ ನೋಡಿದಾಗ ಕೆಲವೊಂದು ಗ್ರಂಥಗಳು ಮಾತ್ರ ಯಾವ ಕಾಲಕ್ಕೂ ಓದಿದಾಗ ಅನ್ವಯಿಸುವಂಥ ಸತ್ಯಗಳನ್ನು ಹೇಳ್ತವೆ. ಅಂಥ ಒಂದು ಗ್ರಂಥ ಗಾಂಧೀಜಿಯವರ ಹಿಂದ್ ಸ್ವರಾಜ್. ಅವರು ಹೇಳಿದ ಹಾಗೆ ಲಂಡನ್ನಿಂದ ದಕ್ಷಿಣ ಆಫ್ರಿಕೆಗೆ ಗಾಂಧಿ ಹೋಗುವಾಗ ಹಡಗಲ್ಲಿ ಕುಳಿತಿದ್ದಾರೆ. ಕಿಲ್ಡೋನನ್ ಕ್ಯಾಸಲ್ ಅನ್ನುವಂಥ ಹಡಗು, ಕಿಲ್ಡೋನನ್ ಕ್ಯಾಸಲ್ ಅಂತ ಹಡಗು. ಸುಮ್ಮನೆ ಕೂತ್ಕೊಳ್ಳೋ ಚೈತನ್ಯ ಅಲ್ಲ ಅದು. 2 ಕೆಲಸ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವರೇನು ತಯಾರಾಗಿ ಪುಸ್ತಕ ಹಿಡ್ಕೊಂಡು, ಪೆನ್ ಹಿಡ್ಕೊಂಡು, ಭರ್ಜರಿ ಪೇಪರ್ ರೆಡಿ ಮಾಡ್ಕೊಂಡು ಹೋದವರಲ್ಲ. ಈ ಹಡಗಿನಲ್ಲಿದ್ದಾಗ ಪೇಪರ್ ಕೊಡ್ತಾರಲ್ಲ, ನಾವು ಹೋಟೆಲಲ್ಲಿದ್ದಾಗ ಹೋಟೆಲಲ್ಲಿ ಪುಸ್ತಕ ಕೊಡೋಲ್ಲ, ಬರೆಯೋದಕ್ಕೆ ಪೇಪರ್ ಇಟ್ಟಿರ್ತಾರಲ್ಲ, ಅವ್ರು ಹೋಟೆಲದ ಹೆಸರು ಹಾಕ್ಕೊಂಡು ಆ ಸ್ಟೇಷನರಿ ಇಟ್ಟಿರ್ತಾರೆ. ಇವರೇನು ಮಾಡಿದ್ದಾರೆ ಅಂದರೆ ಅದನ್ನೇ ತೊಗೊಂಡಿದ್ದಾರೆ. ಅವ್ರು ಬರೀತಾರೆ, ಇಟ್ ವಾಸ್ ಅ ಗುಡ್ ಸ್ಟ್ರಾಂಗ್ ಆ್ಯಂಡ್ ಸ್ಟ್ಯಾಂಪ್ಡ್ ಪೇಪರ್ ಅಂತ. ಅವ್ರ ಮಾತಲ್ಲ ಹೇಳೋದಂದರೆ ಆ ಪೇಪರ್ ಹೇಗಿತ್ತು ಅಂದರೆ ಚೆನ್ನಾಗಿತ್ತು, ಗಟ್ಟಿಯಾಗಿತ್ತು, ಮೇಲೆ ತಮ್ಮ ಹಡಗಿನ ಮುದ್ರೆ ಹಾಕಿದ್ರು ಅವರು. ಅದನ್ನೇ ತೊಗೊಂಡು ಬರದೆ ಅಂತ. ನವೆಂಬರ್ 13ರಿಂದ 22 ಪ್ರವಾಸ ಮಾಡಿದಾಗ ಕೂತ್ಕೊಂಡು ಬರೆದಿದ್ದಾರೆ. ಬರೆದಾಗ ನೋಡಿ, ಸುಮಾರು 30,000 ಪದ ಇದೆ ಅದರೊಳಗೆ. 30,000 ಪದ ಇರುವಂಥ ಪುಸ್ತಕ. ಅದನ್ನು 20 ಅಧ್ಯಾಯಗಳಲ್ಲಿ ವಿಂಗಡಿಸಿದ್ದಾರೆ. 20 ಅಧ್ಯಾಯ ಮಾಡಿದ್ದಾರೆ. ಬರೀಬೇಕಾದ್ರೆ ಬಲಗೈ ಎಲ್ಲ ಕೈ ನೋಯೋಕ್ಕೆ ಶುರು ಆದಾಗ ಎಡಗೈಯಿಂದ ಬರೆಯೋಕ್ಕೆ ಶುರು ಮಾಡ್ತಾರೆ. ಗಾಂಧೀಜಿಗೆ 2 ಕೈ ಬರೆಯೋ ಅಭ್ಯಾಸ ಆಯಿತು. ಅವ್ರು ಬರೆದು ಸುಮಾರು 50 ಪುಟಗಳನ್ನು ಎಡಗೈಯಿಂದ ಬರೆದಿದ್ದಾರಂತೆ. ಮುಂದೆ ಜೀವನದುದ್ದಕ್ಕೂ ಹಾಗೆ ಮಾಡಿದ್ರು ಅವರು. ದಿನಕ್ಕೆ ಎಷ್ಟೊಂದು ಪತ್ರ ಬರೆಯೋರು, ಆ ಮೊಂಡು ಪೆನ್ಸಿಲ್ ಇಟ್ಕೊಂಡು ಪತ್ರ ಬರೆಯೋರು. ಇವು ಚೂರು ಪೆನ್ಸಿಲ್ ಕೂಡ ಬಿಡ್ತಿರ್ಲಿಲ್ಲ ಅವರು. ಬರೆಯೋದು ಬಲಗೈ ನೋವಾದ ತಕ್ಷಣ ಬಿಟ್ಟು ಎಡಗೈಯಿಂದ ಬರೆಯೋಕ್ಕೆ ಶುರು ಮಾಡೋದು. ಹಾಗೆ 40-50 ಪುಟಗಳನ್ನು ಎಡಗೈಯಿಂದ ಬರೆದಿದ್ದಾರಂತೆ. ಅದಕ್ಕಿಂತ ಮುಖ್ಯವಾಗಿ ಆ ಹಸ್ತಪ್ರತಿ ಗಮನಿಸಿದವ್ರು ಹೇಳ್ತಾರೆ, ಅದರಲ್ಲಿ ಬಹಳ ಚಿತ್ತಾರ ಇಲ್ಲ. ಪೇಜ್ ಹೊಡೆದು ಹಾಕೋದು, ಪ್ಲೀಸ್ ವಾಮಿಟ್ ಅನ್ನೋದು, ತೆಗೆದು ಹಾಕೋದು, ಸಿ ಪೇಜ್ ನಂಬರ್ 43 ಅಂತೇಳಿ ಯಾರೋ ಮಾರ್ಕ್ ತೋರಿಸೋದು, ಅದೇನೂ ಇಲ್ಲ. ಚಿತ್ತಾರ ಇಲ್ಲ, ಹೊರದು ಹಾಕಿ ವಿಷಯಗಳನ್ನು ಬದಲಾಯಿಸಿದ್ದಿಲ್ಲ. ಅಂದರೆ ಅದು ಏನು ತೋರಿಸುತ್ತೆ ಅಂದರೆ, ಒಂದು ಸಲ ಮನಸ್ಸಲ್ಲಿ ನಿರ್ಧಾರವಾದರೆ ಸರ ಬರಿತಾ ಹೋಗಿದ್ದಾರೆ. ಅಂದರೆ ಚಿಂತನೆ, ಬರೆಯುವಾಗ ಇರುವಂಥ ಚಿಂತನೆ ಅತ್ಯಂತ ಸ್ಪಷ್ಟವಾಗಿತ್ತು, ಖಚಿತತೆ ಇತ್ತು ಮಾತಿನಲ್ಲಿ ಅಂತ. ಹಾಗಾದಾಗ ಮಾತ್ರ ಬರವಣಿಗೆ ಸಾಧ್ಯ. ಇದ್ದರೆ 3 ಸಲ ಬರೆದು 3 ಸಲ ಹರಿದು ಹಾಕಿ ನೋಡಬೇಕು. ಒಂದು ಆರ್ಟಿಕಲ್ ಬರೆಯೋದ್ರೆ ಕಸದ ಬುಟ್ಟಿ ತುಂಬ ಹೋಗಿರುತ್ತೆ. ಹಾಕಿ ಅಂದರೆ ಸ್ಪಷ್ಟತೆ ಇದ್ದಾಗ ಮಾತಿನಲ್ಲಿ ಹೇಗೆ ಬರ್ತದೆ ಅಂತ ಆ ಪುಸ್ತಕವನ್ನು ಬರೆದು ಮುಗಿಸಿದ್ರಂತೆ. ಹಸ್ತಪ್ರತಿಯಲ್ಲಿ ಹೇಳ್ತಾರೆ, ಬರೆದಾಗ ಪೇಜ್ ನಂಬರ್ ಹಾಕಿದ್ದಾರೆ. ಒಂದು ಸಲ ಪೇಜ್ ನಂಬರ್ ತಪ್ಪಾಗಿಲ್ಲ, ಅದನ್ನು ಜೋಡಿಸಿ ಕ್ಲಿಪ್ ಹಾಕಿ ಮತ್ತೊಂದು ಸಲ ಓದಿ. ಅಷ್ಟೇ ಕೆಲಸ ಮಾಡಲಿಲ್ಲ ಅವರು. ಅದ್ರ ಜೊತೆಗೆ ಇನ್ನೊಂದು ಕೆಲಸ ಹಾಕ್ಕೊಂಡಿದ್ದು, ಮುಗಿಸ್ಬಿಟ್ಟು ಟಾಲ್ಸ್ಟಾಯ್ ಒಂದು ಪತ್ರ ಬರೆದಿದ್ದ, ಲೆಟರ್ ಟು ಎ ಹಿಂದೂ ಅಂತ. ಬೇರೆ ಮುಂದೆ ಸಂದರ್ಭದಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ. ಅದು ಪತ್ರ ಎಷ್ಟು ಉದ್ದ, ಟಾಲ್ಸ್ಟಾಯ್ ಅವನು ಏನು ಬರೆದ್ರೂ ಮಹತ್ತಾದ್ದೇ ಬರೀಬೇಕು, ಸಣ್ಣದು ಬರೆಯೋಕ್ಕೆ ಆಗೋದೇ ಇಲ್ಲ. 413 ಪುಟಗಳ ಉತ್ತರ ಬರೆದಿದ್ದಾನೆ. ಆ ಪ್ರಶ್ನೆ ಹೇಗಿದ್ದಿರಬೇಕು ಅಂತ ವಿಚಾರ ಮಾಡ್ತೀನಿ ನಾನು. ಎ ಲೆಟರ್ ಟು ಎ ಹಿಂದೂ ಅಂತ ಹೇಳಿ 413 ಪುಟಗಳ ಪತ್ರವನ್ನು ಬರೆದಿದ್ದಂತೆ. ಅದನ್ನು ನೋಡಿ, ಹಡಗದಲ್ಲಿ ಹೋಗ್ತಿರ್ಬೇಕಾದ್ರೆ ಹಿಂದ್ ಸ್ವರಾಜ್ ಬರೆಯೋದು ಅಷ್ಟೇ ಅಲ್ಲದೆ ಆ ಪೂರ್ತಿ 413 ಪುಟಗಳ ಉತ್ತರವನ್ನು ಗುಜರಾತಿಗೆ ಅನುವಾದ ಮಾಡಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ,
ಒಂದು ಸಣ್ಣ ಕೆಲಸ ಬಂದರೆ ತಲೆ ಮೇಲೆ ಗುಡ್ಡ ಬಿದ್ದಂಗೆ ಮಾಡ್ತೇವೆ ನಾವೆಲ್ಲನೂ. ಊರು ಮಂದಿ ಮುಂದೆಲ್ಲ ಹೇಳ್ಕೊಂಬರ್ತೇವೆ, ಬಹಳ ಕಷ್ಟ ಆಯಿತು, ಬಹಳ ಕಷ್ಟ ಆಯಿತು, ಬಹಳ ಕಷ್ಟ ಆಯಿತು ಅಂತ. ನಿಜವಾಗ್ಲೂ ಕಷ್ಟಪಡೋರು ಹೇಳ್ಕೊಳ್ಳೋದೇ ಇಲ್ಲ ಅನಿಸುತ್ತೆ. ಆ ಥರ ಗಾಂಧಿಗೆ ಕೆಲಸನ ಮುಗಿಸಿದ್ರು. ಇದು ಮೂಲತಃ ಬರೆದದ್ದು ಗುಜರಾತಿ ಭಾಷೆಯಲ್ಲಿ. ಇದನ್ನು ಮುಂದೆ ಧಾರಾವಾಹಿಯಾಗಿ ಇಂಡಿಯನ್ ಒಪಿನಿಯನಲ್ಲಿ ಕೂಡ ಪ್ರಕಟಣೆ ಮಾಡಿದರು. ಬಹಳ ಚರ್ಚೆಗೆ ಒಳಗಾದಂಥ ಪುಸ್ತಕ ಇದು. ಟಾಲ್ಸ್ಟಾಯ್ ಮೆಚ್ಕೊಂಡ್ರು, ಥೋರೋ ಮೆಚ್ಕೊಂಡ್ರು. ಆದರೆ ಸಾಕಷ್ಟು ಜನ ಅದರ ಬಗ್ಗೆ ವಿವಾದ ಕೂಡ ಆಯಿತು. ಅನಂತರ ಭಾರತದಲ್ಲಿದ್ದಂಥ ಬ್ರಿಟಿಷ್ ಸರ್ಕಾರ, ಬಾಂಬೆ ಸರ್ಕಾರ ಅದನ್ನು ಬಹಿಷ್ಕಾರ ಹಾಕ್ತು. ಆ ಗಾಂಧೀಜಿ ಇಂಗ್ಲೀಷಲ್ಲಿ ಅನುವಾದ ಮಾಡಿ ಗುಜರಾತಿ ಮಂದಿಗೆ ಅಷ್ಟೇ ಗೊತ್ತಾಗಬೇಕು, ಎಲ್ಲರಿಗೂ ಗೊತ್ತಾಗಲಿ ಅಂತ ಇಂಗ್ಲೀಷಲ್ಲೂ ಮಾಡಿಕೊಟ್ರು ಅದನ್ನು. ಈ ಗ್ರಂಥದ ಮೂಲ ಸತ್ವ ಏನು ಅನ್ನೋದು ಒಂದು ಸೆಂಟೆನ್ಸಲ್ಲಿ ಹೇಳಬೇಕು. ಈ ಮೂಲಭೂತವಾಗಿ ಹಿಂದ್ ಸ್ವರಾಜ್ಯದಲ್ಲಿ ಇರುವಂಥದ್ದು ಭಾರತೀಯ ಪರಂಪರೆ ಅಥವಾ ನಾಗರಿಕತೆ ಅಂದ್ರೇನು, ಪಾಶ್ಚಿಮಾತ್ಯ ನಾಗರಿಕತೆ ಅಂದ್ರೇನು. ಗಾಂಧೀಜಿಗೊಂದಿರುವಂಥ ನಂಬಿಕೆ ಅಂದರೆ ಪಾಶ್ಚಿಮಾತ್ಯ ನಾಗರಿಕೆ ಹಿಂಸೆ ಮೂಲವಾದದ್ದು, ಹಿಂಸೆ ಅದರ ಮೂಲ. ಅದರ ಭಾರತೀಯ ನಾಗರಿಕತೆ ಇರುವಂಥದ್ದು ಪ್ರೇಮ ಮೂಲವಾದದ್ದು, ಆತ್ಮಶಕ್ತಿಯನ್ನು ಉಳ್ಳಂಥದ್ದು. ಆದರೆ ಈ ನವನಾಗರಿಕತೆಯ ಭ್ರಮೆಗೊಳಗಾಡಿ ಈ ಭಾರತೀಯ ಪರಂಪರೆ ಹಾಳಾಗ್ತಾ ಇದೆ, ಇದಾಗಬಾರ್ದು ಅಂತ ಅವ್ರ ಚಿಂತೆ. ಅದು ಅಲ್ಲದೆ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ಪ್ರಪಂಚಕ್ಕೆ ಹೇಗೆ ಮಾದರಿಯಾಗಬಲ್ಲದು, ಜಗತ್ತನ್ನು ವಿನಾಶದಿಂದ ತಪ್ಪಿಸಬಲ್ಲದು, ಅದಕ್ಕೇನು ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಅದರಲ್ಲಿ ಭಾರತೀಯ ನಾಗರಿಕತೆ ಇರುವಂಥ ದೋಷಗುಣಗಳನ್ನು ಕೂಡ ಹೇಳಿದ್ದಾರೆ. ಗುಣದೋಷಗಳನ್ನು ಹೇಳಿ ಅದನ್ನು ಸರಿ ಮಾಡೋದು ಹೇಗೆ ಅಂತ ಕೂಡ ಚರ್ಚೆ ಮಾಡ್ತಾರೆ. ಆ ಮೂಲ ಸಾಮಗ್ರಿ ಇದು. ಇದರ ಬಗ್ಗೆ ಚರ್ಚೆ ನಾವು ನಾಳೆ ಮಾಡೋಣಂತೆ. ಇವತ್ತು ನಾನು ಮುಖ್ಯ ಆರಿಸ್ಕೊಂಡದ್ದು, ಇಂಥ ಒಂದು ಮಹತ್ ಕೃತಿ ಹೊರಗೆ ಬರಬೇಕಾದ್ರೆ ಕೃತಿಯ ಜೊತೆಗೆ ಕರ್ತೃವಿನ ಮನಸ್ಸು ಏನಿತ್ತು ಅಂತ ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಹೇಳ್ತಾರೆ, ಬಿಫೋರ್ ಯು ರೀಡ್ ದ ವರ್ಕ್ ನೋ ದಿ ಆಥರ್ ಅಂತ. ಆ ಬರವಣಿಗೆ ಬರೆದಂಥ ಕರ್ತೃ ಇದ್ದಾನಲ್ಲ, ಕರ್ತೃವಿಗೆ ಇದ್ರ ಹಿಂದೆ ಏನು ಚಿಂತನೆ ಇದ್ದಿದ್ದಿತ್ತು. ಮತ್ತು ಇನ್ನೊಂದು ಬಹಳ ಮುಖ್ಯ ವಿಷಯ, ಒಬ್ಬ ಕರ್ತೃ ಒಂದು ಕೃತಿಯನ್ನು ರಚನೆ ಮಾಡಬೇಕಾದ್ರೆ ಆ ಕೃತಿ ಅವನ ಅನುಭವದ ಮೂಸೆಯಲ್ಲಿ ಹಾಯ್ದು ಬಂದಿರುತ್ತೆ. ಅವನ ಅನುಭವದ ಪರಿಪಾಕ ಅದು. ಕಲ್ಪನೆ ಮಾಡ್ಕೊಂಬರಿದ್ರೆ ಫಿಕ್ಷನ್ ಆಗ್ತದೆ. ಆದರೆ ಒಂದು ಕೃತಿ ಬರಬೇಕಾದ್ರೆ ಆ ವ್ಯಕ್ತಿಯ ಅನುಭವದ ಸಾರ ಸರ್ವಸ್ವವನ್ನು ಹೀರಿಕೊಂಡು ಬರೋದು ಹೊರತು ಸಮರ್ಥವಾದ ಕೃತಿ ಆಗೋದಿಲ್ಲ. ಅದು ಏನೋ ದಾಖಲೆ ಮಾಡಿದಂಗೆ ಆಗ್ತದೆ, ರಿಪೋರ್ಟ್ ರೀಡಿಂಗ್ ಆಗ್ತದೆ ಹೊರತಾಗಿ ಸಾಹಿತ್ಯ ಕೃತಿ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕಾಗ್ತದೆ, ಆ ಬರೆದಂಥ ಲೇಖಕ ಏನೇನು ಅನುಭವಿಸಿದ್ದ, ಯಾವ ಪರಿಸರದಲ್ಲಿ ಬದುಕಿದ್ದ, ಯಾವ ಘಟನೆಗಳು ಅವನ ಚಿಂತನೆಯನ್ನು ನಿರೂಪಿಸಿದವು, ನಿರ್ಧಾರ ಮಾಡಿದವು ಅನ್ನೋದು ಹೇಳಬೇಕಾಗ್ತದೆ. ಆ ರೀತಿಯಿಂದ ನೋಡಬೇಕಾದ್ರೆ ಆ ವ್ಯಕ್ತಿ ಅನುಭವಿಸಿದಂಥ ಸಂದರ್ಭಗಳು, ತಕ್ಷಣದ ಪರಿಸರ, ಅವನು ಬದುಕಿದಂಥ ಸಮಾಜದ ಏಳು ಬೀಳುಗಳು, ಅವನ ಚಿಂತನೆಯನ್ನು ರೂಪಿಸಿರೋದ್ರಿಂದ ಅದನ್ನು ಸ್ವಲ್ಪ ಗಮನಿಸೋಣ. ಆ ಘಟನೆಗಳು ಯಾವುದು ಅಂತ. ನಾನು ತುಂಬ ಹಿಂದೆ ಹೋಗೋದಿಲ್ಲ, ಬಾಲ್ಯಕ್ಕೆ ಹೋಗೋದಿಲ್ಲ. 10 ವರ್ಷ ಮಾತ್ರ ಹಿಂದೆ, ಈ ಕೃತಿ ಬರೋದಕ್ಕಿಂತ 10 ವರ್ಷ ಹಿಂದೆ ಏನೇನಾಗಿತ್ತು ಅಂತ. ಆಗಲೇ ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿದ್ದರು. 1893ಕ್ಕೆ ಹೋಗ್ಬಿಟ್ಟಿದ್ದಾರೆ ಸೌತ್ ಆಫ್ರಿಕಾಗೆ. ಈಗ ಆಗಿರುವಂಥ ಘಟನೆ ನಾನು ಅನಿಸೋದು ಅಂದರೆ, ಆಗ ಹೋಗಿ 6 ವರ್ಷದ ನಂತರ ಒಂದು ಬೋಯರ್ ಯುದ್ಧ ಅಂತಾಯಿತು. ಬೋಯರ್ ವಾರ್ ಅಂತ ಕರೀತಾರೆ ಅದಕ್ಕೆ. ಆ ಬೋಯರ್ ವಾರ್ ಅಂದರೆ ಏನು? ಅಲ್ಲಿ ಟ್ರಾನ್ಸ್ವಾಲ್ ಅನ್ನೋ ಪ್ರದೇಶದಲ್ಲಿ ಬಂಗಾರ ಜಾಸ್ತಿ ಸಿಗ್ತದೆ. ಅಲ್ಲಿ ಕೆಲಸ ಮಾಡುವಂಥ ಗಣಿ ಕೆಲಸಗಾರರೆಲ್ಲ ಪಾಪ ಈ ಕಡೆಯಿಂದ ಹೋದವರೇ, ಬಡ ಕೂಲಿಕಾರರು, ಭಾಳ ಬಡ ಕೂಲಿಕಾರರು, ಬೋಯರ್ಸ್ ಅಂತ ಅವರು. ಆದರೆ ಬಂಗಾರ ಬಂದದ್ದನ್ನು ತಗೊಳ್ಳೋರು ಬ್ರಿಟಿಷರು. ಎಲ್ಲ ಕಡೆ ಇರೋ ಹಾಗೇನೆ, ಎಲ್ಲಿ ಸಾಮ್ರಾಜ್ಯಶಾಹಿ ಇರ್ತದೋ ಮಾಲೀಕರು ಪಡ್ಕೋತಾರೆ, ಗಣಿ ಕೆಲಸ ಮಾಡೋರು ಕೂಲಿ ಪಡ್ಕೋತಾರೆ. ಹಾಗೆ ಒದ್ದಾಡ್ತಿದ್ರಂತೆ. ಅಲ್ಲಿ ಬಂಗಾರ ನಮಗೆ ಸೇರಬೇಕು ಅಂತವರು, ನಮಗೂ ಸ್ವಲ್ಪ ಹೆಚ್ಚಿನ ಪಾಲು ಬೇಕು ಅಂತವರು. ಅದೊಂದು ಸಣ್ಣ ಪ್ರಮಾಣದ ಜಗಳ ಶುರುವಾಗಿ ದೊಡ್ಡದಾಗಿ ಯುದ್ಧ ಆಯಿತು. ಈ ಹೋರಾಟ ಶುರು ಆದಾಗ ಈ ಹೊತ್ತಿಗೆ ದಕ್ಷಿಣ ಆಫ್ರಿಕೆಯಲ್ಲಿ ಭಾರತೀಯರಿದ್ದರಲ್ಲ, ಸಾಕಷ್ಟು ಜನ ಇದ್ದರಲ್ಲ, ಅವ್ರಿಗೇನು ವಿಶೇಷವಾದ ಮರ್ಯಾದೆ ಇರಲಿಲ್ಲ. ಅವ್ರಿಗೂ ಬಹಳ ತೊಂದರೆ ಇತ್ತು. ಆ ಗಾಂಧೀಜಿ ಏನು ಅಂದ್ಕೊಂಡ್ರು ಅಂದರೆ, 6 ವರ್ಷ ಆಗಿದ್ದು ಹೋಗಿ ಅವ್ರೇನು ಅಂದ್ಕೊಂಡ್ರು ಅಂದರೆ, ಈಗ ನಾವು ಸ್ವಲ್ಪ ಸರ್ಕಾರದ ಪರವಾಗಿ ಕೆಲಸ ಮಾಡಿದರೆ ನಮ್ಮ ಮೇಲೆ ಸ್ವಲ್ಪ ಕರುಣೆಯಿಂದಾಗಿ ನಮ್ಮ ಭಾರತೀಯರ ಅನುಕೂಲ ಆಗಬಹುದು, ಕೆಲವು ಸವಲತ್ತುಗಳು ಸಿಗಬಹುದು ಅಂತ ಹೇಳಿ ಅವರು ಯುದ್ಧದಲ್ಲಿ ಸೇರ್ಕೊಳ್ಳದೆ ಹೋದರೂ ಕೂಡ ಆ್ಯಂಬ್ಯುಲೆನ್ಸ್ ಕಾರ್ಪ್ಸ್ ಅಂತ ಇತ್ತು. ಈ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡುವಂಥ ಆ್ಯಂಬ್ಯುಲೆನ್ಸ್ ಕಾರ್ಪ್ಸಲ್ಲಿ ಸೇರಿಕೊಂಡ್ರು. ಅವರ ನೇತೃತ್ವದಲ್ಲಿ ಸುಮಾರು 1100 ಜನ ಸೇರಿಕೊಂಡ್ರು. 1100 ವರ್ಕರ್ಸ್ ಸೇರಿಕೊಂಡು ಅವ್ರೇನು ಮಾಡಿದರು ಅಂದರೆ, ಒಳ್ಳೆ ಕೆಲಸ ಮಾಡಿದರು. ಗಾಯಾಳುಗಳನ್ನು ತರೋದು, ಔಷಧಿ ಹಾಕೋದು, ಚಿಕಿತ್ಸೆ ಮಾಡೋದು, ಕಳಿಸೋದೆಲ್ಲ ಮಾಡ್ತಾಯಿದ್ರು. ಬ್ರಿಟಿಷ್ ಅಧಿಕಾರಿಗಳಿಗೆ ಖುಷಿ ಆಯಿತು, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ.
ಇವರಿಗೆ ಒಂದು ಹುದ್ದೆ ಬೇರೆ ಕೊಟ್ಬಿಟ್ರು ಇವರಿಗೆ. ಹುದ್ದೆ ಏನು ಅಂದರೆ ಸಾರ್ಜೆಂಟ್ ಮೇಜರ್ ಅಂತ. ಫಸ್ಟ್ ಟೈಮ್ ಗಾಂಧಿಗೊಂದು ಹುದ್ದೆ, ಸಾರ್ಜೆಂಟ್ ಮೇಜರ್ ಗಾಂಧಿ ಅಂತ. ನೋಡಿ ಎಂಥ ಮಜಾ ಇದೆ, ಸಾರ್ಜೆಂಟ್ ಮೇಜರ್ ಗಾಂಧಿ ಅಂತ ಅವರು. ಅವ್ರೆಲ್ಲ ಜನ ಸೇರಿಸ್ಕೊಂಡು ಮಾಡೋರು. ಒಂದು ಪದ್ಧತಿ ಹೇಗಿರ್ತದೆ ಆ್ಯಂಬ್ಯುಲೆನ್ಸ್ನವ್ರದ್ದು ಅಂದರೆ, ಯುದ್ಧ ಆಗೋ ಜಾಗದಲ್ಲಿ ಅವ್ರು ಹೋಗೋದಿಲ್ಲ, ಯುದ್ಧದ ಗಡಿ ಹೊರಗೆ ಕೆಲಸ ಮಾಡಬೇಕು. ಆ ಗಾಯಾಳುಗಳನ್ನ ಹೊರಗೆ ಕರ್ಕೊಂಬರ್ತಾರೆ, ಅಲ್ಲಿಂದ ಕರ್ಕೊಂಡು ಹೋಗಬೇಕು. ಯಾಕಂದ್ರೆ ಇವರಿಗೆ ಯುದ್ಧ ಮಾಡೋ ಶಕ್ತಿ ಇಲ್ಲ, ಇವ್ರಿಗೆ ಗುಂಡು ಬಿದ್ದರೆ ಅದರಿಂದ ಆಗಬಾರ್ದು ಅಂತ. ಆದರೆ ಇವ್ರ ಬಗ್ಗೆ ಎಷ್ಟು ಕೆಲಸ ಚೆನ್ನಾಗಿತ್ತು ಅಂದರೆ, ಇವ್ರು ನುಗ್ಗಿ ಹೋಗಿ ತೊಗೊಂಬರೋರು, ಒಳಗಡೆ ಹೋಗಿ ಗಾಯಾಳುಗಳದ್ದು ಕರ್ಕೊಂಬಂದು ಔಷಧಿ ಕೊಟ್ಟು ಗುಣ ಮಾಡ್ತಿದ್ರು. ಅವ್ರು ತುಂಬ ಮೆಚ್ಚುಗೆ ತೋರಿಸಿದ್ರಂತೆ ಮೇಲ್ನವರು. ಗಾಂಧೀಜಿ ಅಂದ್ಕೊಂಡ್ರು, ಹಾಗಾದರೆ ಬ್ರಿಟಿಷ್ ಜೊತೆ ಸ್ನೇಹ ಆಯಿತು, ನಮ್ಮ ಬಗ್ಗೆ ಪ್ರೀತಿ ಬಂದಿದೆ, ಇದ್ರಿಂದ ನಮ್ಮ ಜನಕ್ಕೆ ಉಪಯೋಗ ಆಗಬಹುದು ಅಂತ ಅಂದ್ಕೊಂಡ್ರು. ಆದರೆ ಬಹುಬೇಗ ಗಾಂಧೀಜಿ ಗೊತ್ತಾಯಿತು, ಈ ಜನ ಪಕ್ಕಾ ವ್ಯಾಪಾರಿಗಳು. ಅವ್ರೇನು ಮಾಡ್ತಾರೆ, ನಮ್ಮನ್ನು ಕೆಲಸ ಬೇಕಾದಾಗ ಮಾತ್ರ ಕೆಲಸ ಕೊಟ್ಟ ಹಾಗೆ ಮಾಡ್ತಾರೆ, ಅಧಿಕಾರ ಕೊಡೋದು ಮನ್ನಣೆ ಕೊಡೋ ಬಂದಾಗ ಮಾತ್ರ ಕೊಡಲ್ಲ ಅಂತ ತಕ್ಷಣ ಗೊತ್ತಾಯಿತು. ಒಂದು ಸಣ್ಣ ಘಟನೆ ಆಯಿತು, ಭಾಳ ಚೆನ್ನಾಗಿರೋ ಘಟನೆ. ಗಾಂಧಿ ಎಷ್ಟು ಚೆನ್ನಾಗಿ ದಾಖಲಿಸ್ತಾರೆ ಅದನ್ನು ಅಂತ. ಒಂದು ಘಟನೆ ಏನಾಯಿತು ಅಂದರೆ, ಚೀವ್ಲಿ ಕ್ಯಾಂಪ್ ಅಂತ ಒಂದು ಯುದ್ಧ ನಡೀತಿತ್ತಲ್ಲ, ಚೀವ್ಲಿ ಕ್ಯಾಂಪ್ ಅಂತ ಒಂದು ಜಾಗ, ಅಲ್ಲಿ ಯುದ್ಧ ಆಗ್ತಿತ್ತು. ಯುದ್ಧ ಆದಾಗ ಒಬ್ಬ ಲಾರ್ಡ್ ರಾಬರ್ಟ್ಸ್ ಅಂತ ಇದ್ದ. ಅವನು ಮಹಾದಂಡನಾಯಕ, ದೊಡ್ಡ ಮನುಷ್ಯ ಅವನು, ಲಾರ್ಡ್ ರಾಬರ್ಟ್ಸ್ ಅಂತ. ಅವನ ಮಗ ಲೆಫ್ಟಿನೆಂಟ್ ರಾಬರ್ಟ್ಸ್. ಆ ರಾಬರ್ಟ್ಸ್ ಮಗ ಇವನು ರಾಬರ್ಟ್ಸೇ. ಲೆಫ್ಟಿನೆಂಟ್ ರಾಬರ್ಟ್ಸ್ ಯುದ್ಧದಲ್ಲಿದ್ದಾನೆ. ಅವನಿಗೆ ಒಂದು ಗುಂಡು ಬಡಿದು ಮಾರಣಾಂತಿಕವಾದಂಥ ಗಾಯ ಆಯಿತು. ಅವನು ಬದುಕ್ತಾನೋ ಇಲ್ಲೋ ಡೌಟ್ ಬರೋ ಹಾಗಾಯಿತು. ಅವನು ಪಾರು ಮಾಡಬೇಕು. ಆವಾಗ ಗಾಂಧೀಜಿ ಸ್ನೇಹಿತರು ಎಲ್ಲ ಹೋಗಿ ಒಳಗಡೆ ಹೋಗಿ ನುಗ್ಗಿ ಆ ಲೆಫ್ಟಿನೆಂಟ್ ರಾಬರ್ಟ್ಸನ್ನು ಸ್ಟ್ರೆಚರ್ ಮೇಲೆ ಹಾಕ್ಕೊಂಡು ಕರ್ಕೊಂಬಂದ್ರಂತೆ. ಜನರಿಗೆಲ್ಲ ಭಾಳ ಆಶ್ಚರ್ಯ, ಯುದ್ಧ ಭೂಮಿಯೊಳಗೆ ಹೋಗಿ ಕರ್ಕೊಂಬಂದ್ಬಿಟ್ರಲ್ಲ ಅವನ್ನ, ಪಾರು ಮಾಡ್ತಾರೆ ಅಂತ. ಸ್ಟ್ರೆಚರ್ ಮೇಲೆ ಹಾಕ್ಕೊಂಡು ನೋಡಿ ಹೇಗಿದೆ, 5-6 ಜನ ದಡಿ ಅವನು ಹೊತ್ಕೊಂಡು ಓಡಿ ಓಡಿ ಬರ್ತಾ ಇದ್ದಾರೆ. ಕಾಡಲ್ಲಿ ಓಡಬೇಕಾದ್ರೆ ಬಿಸಿಲು, ಉರಿ ಬಿಸಿಲು, ನೀರಡಿಕೆ ಆಗಿ ಹೋಗಿದೆ. ಈ ಅವನು ಸ್ಟ್ರೆಚರ್ ಮಲ್ಕೊಂಡು ಅವನಿಗೆ ಪಾಪ ಕಷ್ಟ ಇದೆ. ಅವನ ಜೊತೆ ಬರುವಂಥ ಬಿಳಿ ಅಧಿಕಾರಿಗಳು ಅವ್ರು ಹೊತ್ಕೊಂಡಿಲ್ಲ, ಹೊರವರಲ್ಲ ಇವರು. ಅವ್ರು ನೀರಡಿಕೆ ಆಯ್ತಂತೆ, ನೀರು ಅಂತ ಓಡಾಡಬೇಕಾದ್ರೆ ಅಲ್ಲೊಂದು ನೀರಿನ ಹೊರತೆ ಹರಿತಾ ಇತ್ತಂತೆ, ಝರಿ ಹರಿತಾ ಇತ್ತಂತೆ. ಅಲ್ಲಿ ಸ್ವಲ್ಪ ಇಳಿಸಿದ್ರು ಸ್ಟ್ರೆಚರು. ನೋಡಿ, ನಿಸರ್ಗದಲ್ಲಿ ಬರುವಂಥ ನೀರಿನ ಝರಿ ಅದು. ಅಲ್ಲಿ ನೀರು ಕುಡಿಬೇಕು ಅಂತ ತಿಳಿಸಿ ಅವನು ಯಾವನೊಬ್ಬ ಹೋದ, ಹೊತ್ಕೊಂಡು ಹೋಗಿದ್ದಲ್ಲ ಅವನು, ನೀರು ತೊಗೊಂಬರ್ಬೇಕು ಅಂತಂದು ಪಾತ್ರೆ ತೊಗೊಂಡು. ಸಾಮಾನ್ಯವಾಗಿ ಏನು ಮಾಡ್ತಾರೆ ಹೇಳಿ, ಅವನು ಮನುಷ್ಯ ಅಲ್ವಾ, ಬಾಯಿ ಒಣಗಿ ಹೋಗಿದೆ ಅವನು ಕೈ ತೊಳ್ಕೊಂಡು ಸ್ವಲ್ಪ ನೀರು ಕುಡಿದು ತುಂಬ್ಕೋಬೇಕು ಅಂತಿದ್ದ. ಅಷ್ಟರಲ್ಲಿ ಅವನು ಬ್ರಿಟಿಷ್ ಕೂಗಿದ್ದಂತೆ, ಅವನು ಡೋಂಟ್ ಡ್ರಿಂಕ್ ಫಸ್ಟ್, ವೈಟ್ ಶುಡ್ ಡ್ರಿಂಕ್ ಫಸ್ಟ್ ಆ್ಯಂಡ್ ದೆನ್ ಬ್ಲ್ಯಾಕ್ಸ್ ಅಂದಂತವನು. ಬಿಳಿಯರು ಮೊದಲು ನೀರು ಕುಡಿಬೇಕು, ಆಮೇಲೆ ಕರಿಯರು ಕುಡಿಬೇಕು ಅಂತ. ಹೀಗಾಗಿ ಅವ್ನು ಕುಡಿಯೋಕೆ ಬಿಡಲಿಲ್ಲ ಅಂತ ಹೋಗ್ಬಿಟ್ಟು ಅವನು ತಂದು ಇವನಿಗೆ ಲೆಫ್ಟಿನೆಂಟ್ ರಾಬರ್ಟ್ಸಿಗೆ ನೀರು ಕುಡಿಸಿ, ಇನ್ನೊಬ್ಬರು ಬಿಳಿಯರು ನೀರು ಕುಡಿಸಿದ ಮೇಲೆ ಇವ್ರು ಕುಡಿಬೇಕು. ಆವಾಗ ಗಾಂಧೀಜಿಗೆ ಗೊತ್ತಾಯಿತು, ಇವರು ಪಕ್ಕಾ ವ್ಯಾಪಾರಸ್ಥರು ಇವರು, ಅವನ ಪ್ರಾಣಕ್ಕೋಸ್ಕರ ನಮ್ಮ ಪ್ರಾಣ ಒತ್ತೆ ಇಟ್ಟು ತೊಗೊಂಬಂದಿದ್ದೀವಿ ನಾವು, ಅದ್ರ ಬೆಲೆ ಇಲ್ಲ ಅವ್ರಿಗೆ. ಅಂಥ ಮನುಷ್ಯನ ಉಳಿಸಿದಾರಪ್ಪ, ಪಾಪ ನೀರು ಕುಡಿದಾರಪ್ಪ, ನೀರು ಕಷ್ಟಪಟ್ಟಿದ್ಯಾ, ಹೊತ್ತವ್ರು ಇವರು. ಅವನ ಪಕ್ಕದಲ್ಲಿ ಓಡಿ ಬರೋನು, ಅವನಿಗೆ ಮೊದಲು ನೀರು ಕೊಡಬೇಕು, ಬಿಳಿ ಅವನು. ಅದಕ್ಕೆ ಅರ್ಥ ಆಯ್ತಂತ ಅವರಿಗೆ. ಹೀಗಾಗಿ ಅವ್ರು ಹೇಳ್ತಾರೆ, ಈ ನನ್ನ ಮನಸ್ಸಿಗೆ ಭಾಳ ತಟ್ಟಿದಂಥ ಘಟನೆ ಇದು. ಅದರಿಂದ ನಾನು ತಿಳ್ಕೊಂಬಿಟ್ಟೆ, ಯಾವಾಗಾದರೂ ಬಿಳಿಯರಿದ್ದರೆ ನಮ್ಮ ಕರಿಯರನ್ನ ಅವ್ರು ಯಾವಾಗಲೂ ಗುಲಾಮರಂತೆ ನೋಡೋರು. ನಿಮಗೆ ಚೆನ್ನಾಗಿ ನಗನಗ್ತಾ ಮಾತಾಡಿಸಿದ್ರು ಕೂಡ ಯಾವುದೋ ಒಂದು ಕೆಲಸ ಇದೆ ಅಂದರೆ ಮಾತ್ರ ನಿಮ್ಮ ನಗನಗ್ತಾ ಮಾತಾಡಿಸ್ತಾರೆ, ಇಲ್ಲದೆ ಹೋದರೆ ಕೆಲಸ ಮುಗಿದ ತಕ್ಷಣ ಮಾತಾಡಿಸೋಲ್ಲ ಅನ್ನೋ ನಂಬಿಕೆ ಬಂತು ನನಗೆ ಅಂತ. ಆದರೆ ಒಂದು ಪರಿಣಾಮ ಏನಾಯಿತು ಅಂದರೆ, ಸ್ವಲ್ಪ ಬ್ರಿಟಿಷರು ಭಾರತೀಯರ ಕಡೆ ಕರುಣೆ ತೋರಿಸ್ದಂಗೆ ಕಾಣಿಸ್ತಾ ಇತ್ತು ಸೌತ್ ಆಫ್ರಿಕಾದಲ್ಲಿ ಇರುವಂಥ ಭಾರತೀಯರಿಗೆ. ಅದು ಅಲ್ಲದೆ ಗಾಂಧೀಜಿ ಭಾರತದಿಂದ ಬಂದು 7 ವರ್ಷ ಆಗಿ ಹೋಗಿದೆಯಲ್ಲ, ಅವ್ರು ಬಂದದ್ದು 1 ವರ್ಷಕ್ಕೆ ಹೋಗಿದ್ದು. ಮೊದಲು ಸೌತ್ ಆಫ್ರಿಕಾಕ್ಕೆ ಹೋದದ್ದೇ 1 ವರ್ಷ ಇರ್ತೀನಿ ಅಂತ ಹೋದದ್ದು. ಈಗಾಗಲೇ 7 ವರ್ಷ ಆಯಿತು. ಅದಕ್ಕಂದ್ರಂತೆ ಭಾರತಕ್ಕೆ ಹೋಗೋ ಕರೆಕ್ಟ್ ಟೈಮ್ ಇದು, ಹೊರಟು ಬಿಡೋಣ ಅಂದರು. ನಾನು ಕೆಲವೊಂದು ಘಟನೆಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ. ಯಾಕಂದರೆ ಸಿಂಬಾಲಿಕ್ಕಾಗಿ ಯಾವ್ಯಾವ ಘಟನೆಗಳು, ಇದರದ್ದೆಲ್ಲ ಸೂತ್ರ ನಿಮಗೆ ಹಿಂದ್ ಸ್ವರಾಜ್ಯದಲ್ಲಿ ಸಿಗ್ತದೆ. ಅವ್ರ ಬಿಳಿಯರ ಬಗ್ಗೆ ಇರುವಂಥ ಅಪನಂಬಿಕೆ ಆಗಲಿ, ಅದೆಲ್ಲ ಪ್ರತಿಯೊಂದಕ್ಕೂ ಒಂದು ಘಟನೆ ಆರಿಸ್ಕೊಂಡಿದ್ದೀನಿ ನಾನು. ಮುಂದೆ ಏನಂದ್ರು, ಹೋಗ್ಬಿಡೋಣ ಹಾಗಾದರೆ ಭಾರತಕ್ಕೆ ವಾಪಸ್ ಹೋಗೋಣ ಅಂದ್ರಂತೆ. 1901ನೇ ಇಸ್ವಿಗೆ ಭಾರತಕ್ಕೆ ಹೊರಟು ಬಿಡೋದು ತೀರ್ಮಾನ ಮಾಡಿದರು. ಒಪ್ಪಿಸಿದ್ರು ಜನ ಎಲ್ಲ. ಆದರೆ ಎಲ್ಲ ಸ್ನೇಹಿತರು ಹೇಳಿದ್ರಂತೆ, ಹೋಗಬೇಡಿ ಇರಿ ಅಂತ ಅಪೇಕ್ಷೆ ಪಟ್ಟರು. ಇವ್ರು ಹೋಗ್ತೀನಿ ಅಂತ ಹಠ ಹಿಡಿದ ಮೇಲೆ ಸನ್ಮಾನ ಎಲ್ಲ ಆಯಿತು. ಸನ್ಮಾನದಲ್ಲಿ ಇವ್ರಿಗೆಲ್ಲ ಅತ್ಯಂತ ಬೆಲೆ ಬಾಳುವ ಆಭರಣಗಳನ್ನು, ವಸ್ತುಗಳನ್ನೆಲ್ಲ ಕಾಣಿಕೆ ಹಾಕಿ ಕೊಟ್ಟರು. ಸಾಕಷ್ಟು ಸಾಮಾನು ಬಂದ್ಬಿಡ್ತು. ಅವ್ರು ಹೇಳ್ತಾರೆ, ನಿದ್ದೆ ಬರಲಿಲ್ಲ ನನಗೆ ಅಂತ. ಯಾಕಂದರೆ ಸಾಮಾನು ತೊಗೊಂಡ್ಮೇಲೆ ನಾನು ಇಟ್ಕೋಬೇಕೋ ಇಟ್ಕೋಬಾರ್ದು, ನಿಜವಾಗ್ಲೂ ನನ್ನ ವಸ್ತುಗಳ ಇವು, ಯಾಕೆ ಇಟ್ಕೋಬೇಕು ಅಂತ ಹೇಳ್ತಾರೆ. 2 ದಿವಸ ನಿದ್ದೆ ಮಾಡಲಿಲ್ಲ. ಆಮೇಲೆ ತೀರ್ಮಾನ ಮಾಡಿದೆ, ನನ್ನ ವಸ್ತುಗಳೆಲ್ಲ ಇದನ್ನು ಟ್ರಸ್ಟ್ ಮಾಡಿ ಇಲ್ಲೇ ಇಡಬೇಕು ಅಂತ ತೀರ್ಮಾನ ಮಾಡಿದೆ ಅಂತ ಹೇಳ್ತಾರೆ.
ಅವರಿಗೆ ತೀರ್ಮಾನ ಮಾಡೋದು ಕಷ್ಟ ಆಗಿರಲಿಕ್ಕಿಲ್ಲ, ಆದರೆ ಕಸ್ತೂರ್ಬಾಗೆ ತುಂಬ ಕಷ್ಟ ಆಯಿತು. ಆಭರಣ, ಬಂಗಾರದ ಆಭರಣ ಎಲ್ಲ ಕೊಟ್ಟಿದ್ದಾರೆ, ಅದು ಕೊಡೋದು ಕಷ್ಟ. ಜಗಳಾಡ್ಬಿಡ್ತಾರೆ ಕಸ್ತೂರ್ಬಾ, ಜಗಳಾಡ್ತಾರೆ. ಅಲ್ಲ ರೀ, ಅವ್ರು ಹೇಳ್ತಾರೆ ನನ್ನ ಹೆಂಡತಿಯನ್ನು ನಿನಗೆ ಕೊಟ್ಟದ್ದಲ್ವಾ ಅಂತ ಗಾಂಧೀಜಿ ಹೇಳಿದರೆ, ಹೌದಾ, ನಿಮ್ಮನ್ನು ಕಾಪಾಡ್ಕೊಂಡವಳು ನಾನಲ್ವಾ? ಕಷ್ಟಪಟ್ಟು ನಿಮ್ಮ ಕೋಪ ತಾಪಕ್ಕೆಲ್ಲ ಒದ್ದಾಡಿ ನಿಮ್ಮನ್ನು ಕಾಪಾಡ್ಕೊಂಡು ನಾನಲ್ವಾ? ನಾನು ಪರಿಶ್ರಮ ಕೊಡಲಿಲ್ವಾ ಅದು ಅಂಥೇಳಿ ಕೊನೆಗೆ ಮಕ್ಕಳಿಗೆ ಇರಲಿ ಅದು, ಮಕ್ಕಳಿಗಾದರೂ ಇರಲಿ ಅಂತ ಮಾಡಿಸೋಣ ಬಿಡು ಅಂದ್ರಂತೆ ಇವರು. ಅದಕ್ಕೆ ಹೇಳ್ತಾರೆ, ನಿಮ್ಮ ಸ್ವಭಾವ ಗೊತ್ತಿಲ್ವಾ ನನಗೆ? ಗಂಟೆಗೆ ಹೇಳೋದವರು, ನಿಮ್ಮ ಸ್ವಭಾವ ಗೊತ್ತಿಲ್ವಾ? ನನ್ನ ಮಕ್ಕಳನ್ನೆಲ್ಲ ಸನ್ಯಾಸಿನೇ ಮಾಡ್ತೀರಿ, ಗ್ಯಾರಂಟಿ ಇದೆ ನಮಗೆ. ನೀವು ಇರೋ ಆಭರಣ ಇಟ್ಕೊಳ್ಳೋಕೆ ಬಿಡಲ್ಲ, ಇನ್ನು ಕೊಡಿಸ್ಕೊಡ್ತೀರಾ ನೀವು? ಅದನ್ನು ಕಡೆಗೆ ಒಪ್ಪಿಸಿಬಿಟ್ಟು, ಅದ್ರ ಒತ್ತಾಯನೇ ಇತ್ತು, ಒತ್ತಾಯ ಮಾಡಿ ಒಪ್ಪಿಸಿ ಎಲ್ಲ ಸಾಮಾನುಗಳನ್ನು ಅಲ್ಲಿ ಕೊಟ್ಟು ಏನೂ ಇಟ್ಕೊಳ್ಳಿಲ್ಲ, ವಾಪಸ್ ಹಾಗೆ ಭಾರತಕ್ಕೆ ಬಂದರು. ಅಕ್ಟೋಬರ್ 1901 ಭಾರತಕ್ಕೆ ಬಂದು ಮುಂಬೈಗೆ ಬಂದಿಳಿದ್ರು. ಇದು ಅಂತ ಹಂತ. ಮುಂದೆ ಒಂದು ಇಂಪಾರ್ಟೆಂಟ್ ಘಟನೆ ಅವ್ರ ಜೀವನದಲ್ಲಿ, ಹಿಂದ್ ಸ್ವರಾಜ್ಯದ ಸೂತ್ರ ಅದರೊಳಗೆ ಸಿಗ್ತದೆ. ಮತ್ತು ಈ 1902 ಇಸ್ವಿ ಹೊತ್ತಿಗೆ, 1ನೇ ಇಸ್ವಿ ಕೊನೆ ಹೊತ್ತಿಗೆ ಭಾರತದಲ್ಲಿ ಕಲ್ಕತ್ತಾದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಾರ್ಷಿಕ ಅಧಿವೇಶನ ಆಗೋದಿತ್ತು. ದಯವಿಟ್ಟು ಕಲ್ಪನೆ ಮಾಡ್ಕೋಬೇಕು ಕಣ್ಮುಂದೆ. ಆಗಿನ ಭಾರತೀಯ ರಾಷ್ಟ್ರೀಯ ಅಧಿವೇಶನ ಹೇಗಿರ್ತಿತ್ತು ಅಂದರೆ, ಗಾಂಧೀಜಿನೇ ಮುಂದೆ ಬರೀತಾರೆ, ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡೋರು, ಇಂಗ್ಲೀಷರಿಗಿಂತ ಇಂಗ್ಲೀಷರು ಇವರು ಜೋರಾಗಿರೋರು. ಆ ಥರ ಯಾರಾದರೂ ಬೇರೆ ಭಾಷೆಯಲ್ಲಿ ಮಾಡಿದರೆ ಒಂಥರ ಅಪ್ಪ ನಾನು ನೋಡೋ ಆ ಥರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇತ್ತಂತೆ. ಅದಕ್ಕೆ ಹೋಗಬೇಕು, ಅಧಿವೇಶನ ತಾನೂ ಹೋಗಬೇಕು ಅಂತ ಗಾಂಧಿ ಹೊರಟರು. ಆಗಿನ ಅತ್ಯಂತ ಖ್ಯಾತನಾಮರಾದಂಥ ನಾಯಕರಿದ್ದರಲ್ಲ, ಅವರು ಒಂದು ರೈಲ್ವೇದಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಗಾಂಧೀಜಿನೂ ಅದೇ ರೈಲ್ವೆಯಲ್ಲಿ ಟಿಕೆಟ್ ತೊಗೊಂಡು ಹೊರಟರು ಹೋಗೋದಕ್ಕೆ. ಯಾರ್ಯಾರಿದ್ದರು ಅಂದರೆ, ದಿನ್ಶಾ ವಾಚಾ, ಆಗಿನ ಕಾಲದ ನಮ್ಮ ಅಧಿವೇಶನದ ಅಧ್ಯಕ್ಷರವರು. ಆಮೇಲೆ ಮುಂಬೈನ ಸಿಂಹ ಅಂತ ಹೆಸರಾದಂಥ ಫಿರೋಜ್ ಶಾ ಮೆಹ್ತಾ, ಲಯನ್ ಆಫ್ ಮುಂಬೈ ಅಂತ, ಲಯನ್ ಆಫ್ ಬಾಂಬೆ ಅಂತ ಕರಿತಿದ್ರು ಅವ್ರಿಗೆ, ಅವರು ಫಿರೋಜ್ ಶಾ ಮೆಹ್ತಾ ಅವರಿದ್ದರು. ಆನಂತರ ಖ್ಯಾತ ನ್ಯಾಯವಾದಿ, ಭಾರಿ ಅಡ್ವೊಕೇಟ್ ಚಿಮಣ್ಲಾಲ್ ಸೆಟಲ್ವಾದ್, ಇವೆಲ್ಲ ಭಾರಿ ದೊಡ್ಡ ಹೆಸರುಗಳು ಅವಾಗೆಲ್ಲ. ಅವರೆಲ್ಲ ಒಂದು ಟ್ರೈನಲ್ಲಿ ಹೋಗೋರು. ಅದು ಹೇಗಿತ್ತು ಅಂದರೆ, ಈ ಕೆಲವರು ಹಿರಿಯರ ನಾಯಕರಿದ್ದರಲ್ಲ, ಅವ್ರಿಗೊಂದು ಕಂಪಾರ್ಟ್ಮೆಂಟೇ ಬೇರೆ, ಅವ್ರಿಗೆ ಯಾರೂ ತೊಂದರೆ ಕೊಡೋಂಗಿಲ್ಲ, ಅವ್ರ ಕಂಪಾರ್ಟ್ಮೆಂಟಲ್ಲಿ ಹೋಗ್ತಾ ಇರೋದು. ಉಳಿದವ್ರು ಬೇರೆ ಬೇರೆ ಗಾಂಧಿಗೊಂದು ಕಂಪಾರ್ಟ್ಮೆಂಟಲ್ಲಿ ಬೇರೆ ಹೋಗ್ತಾಯಿದ್ರು. ಗಾಂಧಿಗೊಂದು ಆಸೆ ಇತ್ತಂತೆ, ಏನು ಅಂದರೆ, ಈ ಮಹಾನ್ ನಾಯಕರಿದ್ದಾರಲ್ಲ, ಅವ್ರು ಹೋಗಿ ತಮ್ಮ ಪರಿಚಯ ಮಾಡ್ಕೋಬೇಕು. ಪರಿಚಯ ಮಾಡಿಕೊಂಡು ಸೌತ್ ಆಫ್ರಿಕಾದಲ್ಲಿ ಹಿಂಗೆಲ್ಲ ಆಗ್ತಾ ಇದೆ, ಅದನ್ನು ಮಾಡಿ ಒಂದು ಮಸೂದೆ ತರಬೇಕು, ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಕಾಂಗ್ರೆಸ್ ಅಧಿವೇಶನದಲ್ಲಿ. ಅಂದರೆ ಇಷ್ಟೊಂದು ಜನ ಭಾರತೀಯರು ಒದ್ದಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸಹಾನುಭೂತಿ ಇದೆ ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಸ್ಬೇಕು ಅಂದಾಗ ಭಾರತದ ಗಮನ ಆ ಕಡೆ ಹೋಗ್ತದೆ ಅಂತ ಇವ್ರ ಅಪೇಕ್ಷೆ. ಬಿಡ್ತಾರ ಜನ ನಾಯಕರ ಹತ್ರ ಹೋಗೋದಕ್ಕೆ? ಈಗಲೂ ನೋಡಿ, ನಾಯಕರಾಗೋದಕ್ಕಿಂತ ಮೊದಲು ಮನೆ ಮುಂದೆ ನಿಂತಿರ್ತಾರೆ ಕೈ ಮುಕ್ಕೊಂಡು. ನಾಯಕರಾದ ಮೇಲೆ ಅವ್ರ ಮನೆ ಮುಂದೆ ಕೈ ಮುಕ್ಕೊಂಡು ನಾನು ನಿಂತ್ಕೋಬೇಕು. ಅದಕ್ಕೆ ನಾನು ಒಂದು ಸಲ ಹೇಳಿದ್ದೆ, ಎಲೆಕ್ಷನ್ನಲ್ಲಿ ಒಂದು ಪೇಪರಲ್ಲಿ ಫೋಟೋ ಬಂದಿತ್ತು, ಜನ ಬರುವಂಥ ಫೋಟೋಗಳು ಇಲೆಕ್ಷನ್ ಟೈಮಲ್ಲಿ. ಒಬ್ಬ ಇಲೆಕ್ಷನ್ ಕೇಳುವಂಥ ಒಬ್ಬ ಮಾಜಿ ಮಂತ್ರಿ ಇಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ ಗುಡಿಸಲು ಮುಂದೆ. ಅಲ್ಲಿ ತಾಯಿ ಒಳಗೆ ಗುಡಿಸಲದಲ್ಲಿ ತಾಯಿ ನಿಂತ್ಕೊಂಡಿದ್ದಾಳೆ ಒಬ್ಬರು. ನಾನು ಹೇಳಿದೆ, ಚಿತ್ರ ತುಂಬ ಸಂತೋಷ ಕೊಡುತ್ತೆ ನನಗೆ ಅಂತ. ಯಾಕಂದರೆ ಒಬ್ಬ ಅಧಿಕಾರದಲ್ಲಿರುವಂಥ ವ್ಯಕ್ತಿ ಅಥವಾ ಇರಬೇಕು ಅನ್ನುವಂಥ ವ್ಯಕ್ತಿ ಒಂದು ಗುಡಿಸಲು ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನಲ್ಲ, ಈ ಚಿತ್ರ ಚೆನ್ನಾಗಿದೆ. ಆದರೆ ಇಲೆಕ್ಷನ್ ಆದಮೇಲೂ ಹೀಗೆ ಇದ್ದರೆ ಚೆಂದ ಅದು ಅಂತ. ಆದರೆ ಹಂಗಿರಲ್ಲ. ಇಲ್ಲಿ ಹಾಗಾಯಿತು, ನಾಯಕರು ನೋಡೋದು ಕಷ್ಟ ಆಯಿತು. ಗಾಂಧೀಜಿಯವ್ರು ಕೇಳಿದ್ರಂತೆ ಅವಕಾಶ ಕೊಡಿ ಅಂತ. ಅವ್ರು ಹೇಳಿದಂತೆ, ಪ್ರವಾಸ ಹೋಗ್ತಾ ಇದ್ದೀರಲ್ಲ, ಯಾವುದೋ ಒಂದು ಕಡೆಗೆ ಒಂದು ಸ್ಟೇಷನಲ್ಲಿ ನಿಮ್ಮನ್ನು ಒಳಗೆ ಕಳಿಸ್ಬಿಡ್ತೇವೆ ಕಂಪಾರ್ಟ್ಮೆಂಟಲ್ಲಿ, ಮುಂದಿನ ಸ್ಟೇಷನ್ ಬರೋವರೆಗೂ ಮಾತಾಡ್ಬೋದು ನೀವು ಅಷ್ಟೇ, ಆಮೇಲೆ ಕೆಳಗಿಳಿಬೇಕು. ಟೈಮ್ ಅದು ಕೊಡೋದಕ್ಕೆ. ಇವ್ರು ರೆಡಿ ಇಲ್ಲ ಅಂದರು. ಅಷ್ಟು ಟೈಮ್ ಸಿಕ್ತು, ಒಳಗಡೆ ಹೋದ್ರಂತೆ, ಪರಿಚಯ ಮಾಡಿಕೊಂಡ್ರು. ಯಾರೋ ದೊಡ್ಡವರು ಹೇಳಿದ್ರಂತೆ, ಹೀಗೆ ಸೌತ್ ಆಫ್ರಿಕಾದಲ್ಲಿ ಹಿಂಗೆ ಆಗ್ತಾ ಇದೆ, ಹಿಂಗೆ ಪ್ರಯತ್ನ ಆಗ್ತಾ ಇದೆ, ನಿಮ್ಮ ಸಹಾನುಭೂತಿ ಬೇಕು, ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಕೇಳಿದ್ರಂತೆ. ಯಾರೂ ಉತ್ಸಾಹ ತೋರಿಸ್ತಿಲ್ಲಂತೆ, ಎಲ್ಲರೂ ನಿರಾಶೆ ಹೇಳಿದ್ರಂತೆ. ಒಬ್ಬರು ಅಂತ ಹೇಳಿದ್ರಂತೆ, ಸ್ವಾಮಿ ಎಲ್ಲಿದ್ದೀರಿ ನೀವು? ಭಾರತದಲ್ಲೇ ಭಾರತೀಯರಿಗೆ ಅಧಿಕಾರ ಇಲ್ಲ, ಇನ್ನು ದಕ್ಷಿಣ ಆಫ್ರಿಕೆಯಲ್ಲಿ ಕಟ್ಕೊಂಡು ನಮಗೇನಾಗೋದಿದೆ, ನಾವೇನು ಮಾಡೋಕ್ಕೆ ಸಾಧ್ಯ? ನಾವು ಇವ್ರು ರೆಸೊಲ್ಯೂಷನ್ ಪಾಸ್ ಮಾಡಬೇಕು, ನೋಡೋಣ ಅಂದ್ರಂತೆ. ಸ್ಟೇಷನ್ ಬಂತು, ಇಳಿದು ಕಳಿಸ್ಬಿಟ್ರಿ ಇವ್ರನ್ನ. ಇವ್ರ ಮುಂದೆ ಒಬ್ಬ ಅತ್ಯಂತ ಸಂವೇದನಾಶೀಲ ವ್ಯಕ್ತಿ ಯಾವುದೇ ಪರಿಸರದಲ್ಲಿದ್ದರೂ ಪರಿಸರವನ್ನು ಹೇಗೆ ಗಮನಿಸ್ತಾನೆ, ಅದರಿಂದ ಏನು ಕಲಿತಾನೆ ಅನ್ನೋದು ಭಾಳ ಮುಖ್ಯ. ನಾವು ನೋಡ್ತೇವೆ, ಗೊತ್ತೇ ಆಗಲ್ಲ ಎಲ್ಲಿದೆ ಏನಿದೆ ಅಂತ. ಅದರ ಸಂವೇದನಾಶೀಲ ವ್ಯಕ್ತಿ ಸಣ್ಣ ಸಣ್ಣದನ್ನು ಗ್ರಹಿಸ್ತಾನೆ, ಅದನ್ನೊಂದು ಮಾನಸಿಕ ಚಿಂತನೆಯಾಗಿ ಬದಲಾಯಿಸ್ಕೊಳ್ತಾನೆ ಅಂತ. ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಹೋಗಿ ಇಳಿದ ಮೇಲೆ ಕಲ್ಕತ್ತಾದಲ್ಲಿ ಇಳಿದ್ರು. ಅಧಿವೇಶನದಲ್ಲಿ ಕಂಡದ್ದೇನು ಅಂತ ಬರೀತಾರೆ ಅವ್ರು ಬರೀತಾರೆ, ಅದರಂಥ ಕೊಳಕು ಅಶುಚಿತ್ವ ವಾತಾವರಣ ನಾನು ಜಗತ್ತಿನಲ್ಲಿ ಮೊದಲು ಕಂಡಿರಲಿಲ್ಲ.
ಅಷ್ಟು ಕೊಳಕಂತೆ. ಎಲ್ಲಿ ನೋಡಿದ್ರೂ ಜನ ಜನ ಜನ, ಶೌಚಾಲಯಗಳಿಲ್ಲ. ಅವ್ರು ಬರೀತಾರೆ, ಎಲ್ಲ ಸ್ಥಳಗಳು ಶೌಚಾಲಯಗಳೇ. ಕಾಂಗ್ರೆಸ್ ಅಧಿವೇಶನ ಆಗುವಂಥ ಜಾಗ ಕಲ್ಕತ್ತಾದಲ್ಲಿ. ಅವ್ರು ಹೇಳ್ತಾರೆ, ಒಂದ್ಸಲ ಹೋಗಿ ಕೇಳಿದ್ರಂತೆ, ಏನಪ್ಪ ಸ್ವಚ್ಛ ಆಗಿಲ್ಲಲ್ಲ, ಇಷ್ಟು ಕೊಳಕಾಗಿದೆಯಲ್ಲ ಶೌಚಾಲಯ ಅಂತ ಕೇಳಿದ್ರಂತೆ. ಅವ್ನು ಸ್ವಯಂ ಸಾಕೆ, ನಮ್ಮ ಕೆಲಸ ಅಲ್ಲ ಇದು, ಅವರು ಬರಬೇಕು ಭಂಗಿಯವರು, ಬಂದಿಲ್ಲ, ನಾ ಏನು ಮಾಡಲಿ ಅನ್ನಂತೆ. ಅದಕ್ಕೆ ಇವ್ರಿಗೆ ಒಂದು ಪೊರಕೆ ಇದೆಯಾ ಅಂತ ಕೇಳಿದ್ರಂತೆ. ಅವ್ನು ಗಾಬರಿ ಆಯ್ತು, ಎದಕ್ಕೆ ಪೊರಕೆ ಅಂತ. ನಾನೇ ಕ್ಲೀನ್ ಮಾಡ್ಕೊತೀನಿ ಅಂದರು ಇವರು. ತಾವೇ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಅವರೇನು ಅಂದ್ಕೊಂಡಿದ್ರು ಅಂದರೆ, ನಾನು ಕ್ಲೀನ್ ಮಾಡಿದರೆ ಸ್ವಯಂ ಸೇವಕ ನಾಚಿಕೊಂಡಾದರೂ ತಾನು ಕ್ಲೀನ್ ಮಾಡ್ತಾನೆ ಅಂತ. ಅವ್ರು ಹೇಳ್ತಾರೆ, ನಾನೇನೋ ಕ್ಲೀನ್ ಮಾಡಿಕೊಂಡೆ, ಆದರೂ ಯಾರೂ ನನ್ನನ್ನು ಅನುಸರಿಸಲಿಲ್ಲ ಅಂತ. ಪ್ರತಿ ದಿವಸ ಅವ್ರು ತಾವೇ ಕ್ಲೀನ್ ಮಾಡ್ಕೊಳ್ಳೋದು. ಅವ್ರು ಹೇಳ್ತಾರೆ, ಪರಿಸ್ಥಿತಿ ಎಷ್ಟು ಕಷ್ಟ ಆಗಿತ್ತು ಅಂದರೆ, ಕೋಣೆಗಳನ್ನು ಕೊಟ್ಟಿದ್ದಾರೆ, ಕೋಣೆಗಳ ಮುಂದೆ ಕಾರಿಡಾರ್ ಇರ್ತದೆ, ಎಲ್ಲ ಜನ ಎಲ್ಲ ಹೊಲಸು ಕೆಲಸ ಅಲ್ಲೇ ಮಾಡ್ತಾಯಿದ್ರು ಅಂತ. ಕೊನೆಗೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಕೆಲಸ ನೀರು ಹಾಕೋದನ್ನು ಕ್ಲೀನ್ ಮಾಡೋ ಕೆಲಸ, ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಥರ ಪರಿಸ್ಥಿತಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಇರ್ತಾಯಿತ್ತು. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಅಂದರೆ ಊಟದ ವ್ಯವಸ್ಥೆ. ಅದರಲ್ಲೂ ಕೂಡ ತಾರತಮ್ಯ ಇರ್ತಿತ್ತಂತೆ. ಆ ನಾಯಕರುಗಳಿಗೊಂದು ಬೇರೆ ಕಡೆಯಿಂದ ಅಡುಗೆ ಊಟ ಆಗಿ ಬರೋದು, ಈ ಉಳಿದವರಿಗೆಲ್ಲ ಒಂದು ಕಡೆ ಅಡುಗೆ ಊಟ ಆಗೋದು. ಇದಕ್ಕಿಂತ ಹೀನಾಯವಾದದ್ದು ಅಂತ ಬರೀತಾರೆ. ಒಂದಂದರೆ ತಮಿಳರಿಗೋಸ್ಕರ ಒಂದು ಬೇರೆ ಮಾಡಿದ್ರಂತೆ. ತಮಿಳರಿಗೋಸ್ಕರ ಒಂದು ಕಿಚನ್ನೇ ಬೇರೆ, ಅಂದರೆ ಅವ್ರು ಇನ್ನೂ ಕೆಳಗಿನವರು ಅಂತ. ಅವ್ರಿಗೆ ದಕ್ಷಿಣದವರು ಅಂದರೆ ಮದ್ರಾಸೀಸ್ ಅಂತಿತ್ತಲ್ಲ, ಅವಾಗೆಲ್ಲ ಯಾರ್ದು ಮದ್ರಾಸಿನ ತಾನೇ ಕಡೆ ದಕ್ಷಿಣದವರು, ಅವ್ರಿಗೋಸ್ಕರ ಒಂದು ಬೇರೆ ಇದಂತೆ. ಅವ್ರು ಹೇಗಿತ್ತು ಅಂತ ಬರೀತಾರೆ, ಅವ್ರಿಗೆ ಎಷ್ಟು ಕೆಟ್ಟ ವ್ಯವಸ್ಥೆ ಮಾಡಿ ಮೇಲೆ ಒಂದು ಗುಡಾರ ಹಾಕ್ಬಿಟ್ಟಿದ್ರಂತೆ. ಅಡುಗೆ ಮಾಡ್ಕೋಬೇಕು, ಹೊಗೆ ತುಂಬಿ ಅವನು ಏನು ಹಾಕ್ತಾನೆ ಎಲ್ಲಿ ಹಾಕ್ತಾನೆ ಕಾಣಿಸೋಲ್ಲ ಅಡುಗೆ. ಅವನು ಆ ಥರ ಹೊಗೆ ತುಂಬ್ಕೊಂಬಿಟ್ಟು ಕಣ್ಣೆಲ್ಲ ಕೆಂಪಾಗಿರ್ಬೇಕು ಅವನು. ಅಲ್ಲೆಲ್ಲಿ ನಿಂತು ಗುಂಡಿ ಇದೆ, ನೀರು ನಿಂತ್ಕೊಂಡಿದೆ, ಕೊಳಕು ನಾರ್ತಾ ಇದೆ ಸುತ್ತಮುತ್ತಲ, ಅಲ್ಲೇ ಅಡುಗೆ ಮಾಡಬೇಕು. ಅದು ಬರೀತಾರೆ, ಅಲ್ಲಿ ಬಾಗಿಲು ಕೂಡ ಇಲ್ಲದಂಥ ಒಂದು ಶೌಚಾಲಯ ಇತ್ತು ಅದರೊಳಗೆ ಅಂತ. ಈ ಥರ ಪರಿಸ್ಥಿತಿ ಮಾಡಿದರು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಭಾಳ ಚಂದ ಬರೀತಾರೆ ಅವರು. ಈ ಪರಿಸ್ಥಿತಿ ಆಗಿ ದಕ್ಷಿಣ ಆಫ್ರಿಕಾನೇ ಇದಕ್ಕಿಂತ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತು ನನಗೆ ಅಂತ ಬರೀತಾರೆ. ಅಲ್ಲಿ ತುಂಬ ಹೀನಾಯವಾಗಿ ಬದುಕಿದ್ದೇವೆ ಅಂದ್ಕೊಂಡಿದ್ವಲ್ಲ, ಇಷ್ಟು ಹೀನಾಯವಾಗಿರಲಿಲ್ಲ ಅದು ಅಂತ. ಆನಂತರ ಈ ಮಸೂದೆ ಪಾಸ್ ಮಾಡಬೇಕಲ್ಲ, ಒಂದು ದೊಡ್ಡ ಜಾತ್ರೆ ಅದು. ನ್ಯಾಷನಲ್ ಕಾಂಗ್ರೆಸ್ ದೊಡ್ಡ ಜಾತ್ರೆ. ಒಂದು ಸ್ಟೇಜ್ ಮೇಲೆ ಜನ ಮಾತಾಡೋದು ತಾಸುಗಟ್ಟಲೆ ಮಾತಾಡೋರು, ಜನ ಕೂತಿರೋದು, ರಾತ್ರಿ ಬೆಳಗಿನವರೆಗೂ ನಡೆಯೋದು ಸೆಷನ್ನು. ಅದಕ್ಕೆ ಇವರೊಂದು ಮಸೂದೆ ಪಾಸ್ ಮಾಡಬೇಕು ಅಂತ ಕೊಟ್ಟಿದ್ರಲ್ಲ, ಯಾರ್ಯಾರೋ ಮಾತು ಬೆಳಗ್ಗಿಂದ ಕಾಯ್ದಿದ್ದಾರೆ ಇವರು. ಇವರಿಗೆ ಒಂದು ಆಧಾರ ಅಂದರೆ ಗೋಖಲೆಯವರು, ಗೋಖಲೆಯವರೇ ಆಧಾರ. ಅವ್ರದ್ದೇ ಒಂದು ಧೈರ್ಯ ಇವರಿಗೆ. ಅವ್ರು ಮಾಡಿಸೋಣ ಇರು ಅಂತ ಹೇಳ್ತಾ ಇದ್ರು. ಕೊನೆಗೆ ಮುಗಿಸ್ಬಿಡ್ಬೇಕು ಇದನ್ನು. ಯಾರ್ಯಾರು ಭಾಷಣ ಮಾಡಿದ್ದಾಯಿತು. ಕೊನೆಗೆ ರಾತ್ರಿ 11ಕ್ಕೆ ಎಲ್ಲರ ಕಣ್ಣೆಲ್ಲ ಕೆಂಪಾಗಿ ನಿದ್ದೆ ಬಂದುಬಿಟ್ಟಿದೆ. ಮಸೂದೆಗಳನ್ನು ಬೇಗ ಕಳಿಸಿ ಅಂದರು. ಯಾರೋ ಒಬ್ಬರು ಓದೋರು ಅಸ್ತು ಅನ್ನೋರೆಲ್ಲರೂ ಆಯಿತು ಅಂತ. ಆ ಮಸೂದೆ ಏನು ಅಂತ ಗೊತ್ತಿಲ್ಲ, ಆಯಿತು ಮಸೂದೆ ಪಾಸ್ ಆಗ್ತಿತ್ತಂತೆ. ಗಾಂಧೀಜಿಗೆ ಅದು ಇಷ್ಟ ಇಲ್ಲ, ಸ್ವಲ್ಪ ಚರ್ಚೆ ಆಗಬೇಕು, ಅದು ಏನು ಮಸೂದೆ ಅಂತ ಅದ್ರ ಜನಕ್ಕೆ ಗೊತ್ತಾಗಬೇಕಲ್ಲ ಅಂತ. ಇವ್ರನ್ನ ಕೇಳೋಕ್ಕೆ ಪುರ್ಸತ್ತಿಲ್ಲ. ಅವಾಗ ತಕ್ಷಣ ಇವರು ಫಿರೋಜ್ ಶಾ ಮೆಹ್ತಾ ಇದ್ದಂತೆ, ಎಲ್ಲ ಮುಗಿತಾ ಕೆಲಸ, ಬಂದು ಮಾಡೋಣ, ಬರ್ಖಾಸ್ತು ಮಾಡೋಣ ಸಭೆ ಅಂದ್ರಂತೆ. ಆವಾಗ ಗೋಪಾಲಕೃಷ್ಣ ಗೋಖಲೆ ಅವರು ಕೂಗಿ ಹೇಳಿದ್ರಂತೆ, ಮುಗಿದಿಲ್ಲ ಇನ್ನೂ, ದಕ್ಷಿಣ ಆಫ್ರಿಕೆಯಲ್ಲಿ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಒಂದು ಮಸೂದೆ ಆಗೋದಿದೆ, ಅದಕ್ಕೆ ಮಿಸ್ಟರ್ ಗಾಂಧಿ ಬಂದಿದ್ದಾರೆ, ಬೆಳಗ್ಗಿಂದ ಕಾದಿದ್ದಾರೆ, ಇದಕ್ಕೋಸ್ಕರ ಅವರು ಅವಕಾಶ ಕೊಡಬೇಕು ಅಂದರು. ಈಗ ಸಣ್ಣವರಾದ ತಳ್ಳಿ ಹಾಕ್ಬಿಡ್ತಿದ್ರು, ಗೋಖಲೆ ಅವ್ರನ್ನ ತಳ್ಳುವಂಗಿಲ್ಲಲ್ಲ ಅಲ್ಲಿ, ಅವರು ಮಹಾನ್ ಲೀಡರು. ಆದ್ದರಿಂದ ಗೋಖಲೆ ಅವ್ರಿಗೋಸ್ಕರ ಆದರೂ ಫಿರೋಜ್ ಶಾ ಮೆಹ್ತಾ ಹೇಳಿದ್ರು, ಕಳಿಸಿ, ಲೆಟ್ ಗಾಂಧಿ ಮೇಕ್ ಎ ಪ್ರೆಸೆಂಟೇಷನ್ ಅಂದರು. ಗಾಂಧಿ ಅಲ್ಲಿ ತನಕ ಇನ್ನೊಂದಾಗಿರುತ್ತೆ ನೋಡಿ, ದಯವಿಟ್ಟು ಗಮನಿಸಿ. ನೀವು ಯಾವುದಾದ್ರೂ ಸಂದರ್ಭದಲ್ಲಿ ಮಾತನಾಡೋದಿದ್ದರೆ ತಯಾರಾಗಿ ಹೋಗಿರ್ತೀರಿ ನೀವು. ಬೆಳಗ್ಗೆ ತಕ್ಷಣ ಕರೆದ್ರೆ ಚೆನ್ನಾಗೇ ಮಾತಾಡ್ಬಿಡ್ತೀವಿ. ಬೆಳಗ್ಗೆ ನಿಮ್ಮನ್ನು 9 ಗಂಟೆಗೆ ಕರೆದು ರಾತ್ರಿ 11 ತನಕ ಹಾಗೆ ಕೂಡಿಸ್ಬಿಟ್ರೆ ಯಾರ್ಯಾರೋ ಮಾತಾಡ್ತಾರೆ. ಆ ವಾತಾವರಣ, ಜನ ಕೂತ್ಕೊಂಡಿಲ್ಲ, ಓಡಾಡ್ತಾರೆ, ನೋಡಿದರೆ ನಿಮಗೂ ಆಸೆ ಬತ್ತು ಹೋಗ್ಬಿಡುತ್ತೆ. ತಕ್ಷಣ ಕರೆದಾಗ ಮಾತಾಡೋಕೆ ಮಾತೇ ಬರೋಲ್ಲ. ಗಾಂಧೀಜಿ ಹೇಳ್ತಾರೆ, ಹಾಗೆ ಆಯ್ತು ನನ್ನ ಪರಿಸ್ಥಿತಿ ಅಂತ. ತಕ್ಷಣ ಹೋಗಿ ಮಸೂದೆಯನ್ನು ಓದಿದೆ. ಫಸ್ಟ್ ಕೇಳಿದ್ರಂತೆ ಅವರು, ವಾಚ ಕೇಳಿದ್ರಂತೆ, ಗೋಖಲೆ ಅವರೇ ನೀವು ಮಸೂದೆಯನ್ನು ಓದಿದ್ದೀರಾ ಅಂದ್ರಂತೆ. ಓದಿದ್ದೇನೆ, ಹೇಗಿದೆ ಅಂತ ಕೇಳಿ, ಚೆನ್ನಾಗಿದೆ ಅಂದ್ರಂತೆ. ಹಾಗಾದರೆ ಗಾಂಧಿಯವರೇ ಬೇಗ ಹೇಳಿಬಿಡಿ ಅಂದ್ರ. ಹೇಳಿಬಿಟ್ಟು ದಿನಶಾ ವಾಚ ಅಧ್ಯಕ್ಷರಲ್ವ, ಅವ್ರು ಹೇಳಿದ್ರಂತೆ 5 ನಿಮಿಷ ಕೊಟ್ಟಿದ್ದೇನೆ, ಸಮಯ ಮೀರೋಂಗಿಲ್ಲ, 5 ನಿಮಿಷ ಸಾಕು ಅಂದ್ರಂತೆ. ಇವರು ಎದ್ದು ನಿಂತ್ಕೊಂಡ್ರು. ಅವ್ರು ಬರೀತಾರೆ, ಎದ್ದು ನಿಂತ್ಕೊಂಡ ತಕ್ಷಣ ತಲೆ ಗಿರ್ರ ಅಂದ್ಬಿಡ್ತು ನಂದು ಅಂತ. ಜನ ತೂಕಡಿಸ್ತಾ ಇದ್ದಾರೆ, ಅದು ಏನು ಸಂಭ್ರಮ ಮಾತಾಡೋದು. ಆಮೇಲೆ ನಿಂತ್ಕೊಂಡು ತಲೆ ಗಿರ್ರ ಅಂದ್ಬಿಡ್ತಂತೆ. ಅವ್ರು ಹೇಳ್ತಾರೆ, ದಕ್ಷಿಣ ಆಫ್ರಿಕೆಯಲ್ಲಿ ನಾನು ಮಾತನಾಡಿದಂಥದ್ದೆಲ್ಲನೂ ಅಲ್ಲೇ ಬಿಟ್ಟು ಬಂದಂಗೆ ಕಾಣಿಸ್ತದೆ ಅಂತ. ಹಂಗೆ ಬರೀತಾರೆ, ಎಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ಟೆ ಅನಿಸುತ್ತೆ, ಮಾತಾಡೋಕ್ಕೆ ಬರಲಿಲ್ಲ ನನಗೆ. ಯಾವುದೋ ಒಂದು ಕವನ ಇತ್ತು, ಕವನ ಒಂದು ಓದಿದೆ, ಏನು ಹೇಳಿದೆ ನನಗೂ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಆದರೆ 3-4 ನಿಮಿಷ ಆಗಿಲ್ಲ, ವಾಚ್ ಅವರು ಬೆಲ್ ಬಾರಿಸಿದ್ರು, ಗಂಟೆ ಬಾರಿಸಿದ್ರು, ಸಾಕು ಸ್ಟಾಪ್ ಮಾಡಿನ ಅಂತ.
ಅದಕ್ಕೆ ಅವ್ರು ಹೇಳಿದ್ರು, ನಾನು ತುಂಬ ಬೇಜಾರಾಯಿತು, ಹಿಂದೆ 45 ನಿಮಿಷ 50 ನಿಮಿಷ ಅರ್ಥವಿಲ್ಲದ ಮಾತುಗಳನ್ನು ಆಡಿದವರು ಕೂಡ ಬೆಲ್ ಬಾರಿಸಿರಲಿಲ್ಲ, ನನಗೆ 3.5 ನಿಮಿಷಕ್ಕೆ ಬೆಲ್ ಬಾರಿಸಿದಾರಲ್ಲ, ಆಯಿತು ಅಂತ ಹೇಳಿ ಕೂತ್ಕೊಂಡ್ಬಿಟ್ಟೆ ಅಂತ ಹೇಳಿದ ತಕ್ಷಣ ಎಲ್ಲ ಜನ ಅಸ್ತು ಅಂದ್ಬಿಟ್ರು, ಆಯಿತು ಒಪ್ಕೊಂಡಿವಿ ಎಲ್ಲರೂ ಅಂತ. ಅದು ಮಸೂದೆ ಏನು ಅಂತ ಗೊತ್ತಿಲ್ಲ, ಒಪ್ಪಿಗೆ ಆಯಿತು. ಅದಕ್ಕೆ ಅವ್ರು ಬರೀತಾರೆ ಕೊನೆಗೆ, ಭಾರತದಲ್ಲಿ ಸಮಾನತೆ ಬರದ ಹೊರತು, ಈ ಅದಾದ ಕಾಂಗ್ರೆಸ್ ಅಧಿವೇಶನ ಆದ್ಮೇಲೆ ಹೇಳೋದು, ಭಾರತದಲ್ಲಿ ಸಮಾನತೆ ಬರದ ಹೊರತು, ಮೇಲು ಕೀಲುಗಳ ವ್ಯತ್ಯಾಸ ಅಳಿಸದ ಹೊರತು, ಶುಚಿತ್ವದ ಕಡೆಗೆ ಗಮನ ನೀಡದ ಹೊರತು, ಸ್ವಯಂ ಸೇವಕರು ಸ್ವಯಂ ಸೇವಕರಂತೆ ವರ್ತಿಸದ ಹೊರತು, ಆತ್ಮಸಂಯಮ ಬರದ ಹೊರತು ಹೊರಗಿನ ವೈರಿಯೊಡನೆ ಹೋರಾಡುವುದು ಅಸಾಧ್ಯ ಎಂದು ಅರಿತೆ ಬರೀತಾರೆ. ಹೊರಗಿನ ವೈರಿ ಹೋರಾಡಬೇಕಾದ್ರೆ ಮೊದಲು ನಾವು ಗಟ್ಟಿ ಇರಬೇಕು. ನನ್ನ ಖಡ್ಗ, ಚಾಕು, ಬಂದೂಕು, ಗುಂಡು ಸರಿಯಾಗಿ ಇರಬೇಕು, ಅದನ್ನು ಉಪಯೋಗಿಸೋದು ಹೇಗೆ ಅಂತ ತಿಳಿದಿರಬೇಕು, ಅಂದಾಗ ತಾನೇ ಹೋರಾಡೋದು. ನಮ್ಮಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ ಅಂತ ಅರ್ಥ ಆಯಿತು. ಯಾಕಂದರೆ ಹಿಂದೂ ಸ್ವರಾಜ್ಯದಲ್ಲಿ ಇದ್ರ ಬಗ್ಗೆ ಮತ್ತೆ ಮಾತು ಬರ್ತದೆ, ಇದ್ರ ಬಗ್ಗೆ ಒಂದು ರಾಷ್ಟ್ರ ಬಲಿಷ್ಠ ಆಗೋದು ಯಾವಾಗ ಅಂತ ಬರುತ್ತೆ. ಮುಂದೆ ಅವರು 1902ನೇ ಇಸ್ವಿ ಜನವರಿ, ಫೆಬ್ರವರಿ, ಮಾರ್ಚ್ ಹೊತ್ತಿಗೆ ಕಲ್ಕತ್ತಾದಲ್ಲಿದ್ದರು. ವಿವೇಕಾನಂದರು ನೋಡಬೇಕು ಅಂತ ತುಂಬ ಆಸೆ ಇತ್ತು ಅವರಿಗೆ. ಅದಕ್ಕೆ ಎಷ್ಟು ಗೌರವ ವಿವೇಕಾನಂದರ ಬಗ್ಗೆ ಅಂದರೆ ಹೇಳ್ತಾರೆ, ನಾನು ಬೇಲೂರು ಮಠದವರೆಗೆ ನಡೆದುಕೊಂಡು ಹೋದೆ ಅಂತ. ದೊಡ್ಡವ್ರು ನೋಡೋಕ್ಕೆ ಹೋದರೆ ಹಾಗೆ ಹೋಗಬಾರ್ದು, ನಡ್ಕೊಂಡು ಹೋದ್ರಂತೆ. ನಡ್ಕೊಂಡು ಹೋದರೆ ಅಲ್ಲಿ ಕಾಲದಲ್ಲಿ ಕಮ್ಯುನಿಕೇಷನ್ ಹಾಗೆ, ನಡ್ಕೊಂಡು ಹೋದರೆ ಅವಾಗ ಹೇಳಿದ್ರಂತೆ, ಇಲ್ಲ ವಿವೇಕಾನಂದರು ತುಂಬ ಅಸ್ವಸ್ಥತೆ ಇದೆ, ಯಾರನ್ನೂ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಅವರು ಕಲ್ಕತ್ತಾದಲ್ಲೇ ಮನೆಯಲ್ಲಿ ವಿಶ್ರಾಂತಿ ತಗೋತಾರೆ, ಯಾರನ್ನೂ ಭೇಟಿ ಆಗೋದಿಲ್ಲ ಅಂತ ಹೇಳಿದರು. ತುಂಬ ನಿರಾಶನಾಗಿ ನಾನು ಹೊರಗೆ ಬಂದೆ ಅಂತ ಬರೀತಾರೆ. ಮುಂದೆ ಜುಲೈ 4ರಂದೇ ವಿವೇಕಾನಂದರು ದೇಹ ಬಿಟ್ಟರು, 1902ನೇ ಇಸ್ವಿ. ಬರಬೇಕಾದ್ರೆ ಹೇಳ್ತಾರೆ, ಅದು ದುಃಖ ಒಂದಾಗಿತ್ತು ನನಗೆ, ಅದಕ್ಕಿಂತ ಹೆಚ್ಚು ದುಃಖ ಆದದ್ದು ಅಂದರೆ ಒಂದೊಂದು ಸಂವೇದನೆ ಎಳೆಗಳನ್ನು ನಾವು ಗಮನಿಸ್ತಾ ಹೋಗಬೇಕು. ಅವ್ರು ಹೋಗಿ ಕಲ್ಕತ್ತಾದಲ್ಲಿ ಹೋಗಿ ಕಾಳಿ ಘಾಟ್ ಹತ್ರ ಹೋಗಿದ್ದಾರೆ. ಕಾಳಿ ಘಾಟಿಗೆ ನಮಸ್ಕಾರ ಮಾಡೋಕ್ಕೆ, ಕಾಳಿ ದೇವಸ್ಥಾನ ನಮಸ್ಕಾರ ಮಾಡೋಕ್ಕೆ ಹೋಗಿದ್ದಾರೆ. ಹೋಗ್ತಾರೆ, ನನಗೆ ಗಾಬರಿಯಾಗಿ ಹೋಗ್ಬಿಡ್ತು, ಎದೆ ಒಡೆದು ಹೋಯ್ತು ನಂದು. ಯಾಕಂದರೆ ಅಲ್ಲಿ ದಿನಾಲೂ 100 ಆಡು ಮತ್ತು ಕುರಿಗಳ ಬಲಿ ಕೊಡ್ತಾ ಇದ್ರು. ಆ ರಕ್ತ ಹರಿದು ಇಟ್ ಈಸ್ ಅ ಫ್ಲಡ್ ಆಫ್ ಬ್ಲಡ್ ಅಂತ ಬರೀತಾರೆ. ಆ ರಕ್ತಗಳ ನದಿ ಹರಿತಾ ಇತ್ತಲ್ಲಿ. ಅದನ್ನು ಕಂಡು ಕಾಳಿ ಮಾತೆಗೆ ನಿಜವಾಗ್ಲೂ ಇದು ಬೇಕಾ ಅಂತ ಅನ್ನಿಸ್ತು. ಈ ಕ್ರೌರ್ಯ ಇಲ್ಲದೇನೆ ಕಾಳಿ ಮಾತೆ ತೃಪ್ತಿ ಆಗೋದು ಸಾಧ್ಯ ಇಲ್ವಾ ಅಂತ ನನಗೆ ಚಿಂತೆ ಬಂತು. ಅದನ್ನು ಇಟ್ಕೊಂಡು ಬಂದೆ ನಾನು ಅಂತ. ರಂಗೂನಿಗೆ ಹೋಗಿದ್ದಾರೆ ನಡುವೆ. ರಂಗೂನಿಗೆ ಹೋದಾಗ ಇವರು ಪ್ರಾಣ ಸಹಿತ ಒಬ್ಬ ಪ್ರಾಣ ಜೀವನ್ ಮೆಹ್ತಾ ಅಂತ ಅವನ ಬಗ್ಗೆ ಬರುತ್ತೆ ಮುಂದೆ. ಆ್ಯಕ್ಚುಲಿ ನಮ್ಮ ಹಿಂದ್ ಸ್ವರಾಜ್ ಇರೋದೇ ಡೈಲಾಗ್ ಬಿಟ್ವೀನ್ ಪ್ರಾಣ ಜೀವನ್ ಮೆಹ್ತಾ ಆ್ಯಂಡ್ ಮಹಾತ್ಮ ಗಾಂಧಿ. ಓದುಗ ಮತ್ತು ಸಂಪಾದಕ ಅಂತ ಚರ್ಚೆ ಮೂಲಕ ಆಗ್ತದೆ ಈ ಪುಸ್ತಕ. ಅದರಲ್ಲಿ ಓದುಗ ಪ್ರಶ್ನೆ ಕೇಳುವನು ಪ್ರಾಣ ಜೀವನ್ ಮೆಹ್ತಾ, ಅವನೇ ಕೇಳುವಂಥದ್ದು. ಆಮೇಲೆ ಭಾರತಕ್ಕೆ ಬಂದಮೇಲೆ, ರಂಗೋನಿಂದ ಬಂದಮೇಲೆ ದೇಶ ಸುತ್ತಾಡಿ ಬರಬೇಕು ಅಂತ ಹೊರಟ್ರಂತೆ. ದೇಶ ಸುತ್ತಾಡಬೇಕು ಅಂತ ಹೊರಟರು. ಗೋಖಲೆ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ದೇಶ ಅರ್ಥ ಮಾಡ್ಕೋ, ಅಲ್ಲಿವರೆಗೂ ಸ್ವಲ್ಪ ಇದ್ರ ಬರಬೇಡ ನಿಲ್ಲಿ ಇದರೊಳಗೆ, ಪಾಲಿಟಿಕ್ಸ್ ಒಳಗೆ ಅಂತ. ಏನೇನು ಸಾಮಗ್ರಿ ತೊಗೊಂಡು ಹೊರಟರು ಅವರು ಅಂತ ಬರೀತಾರೆ. ಹೋಗಿ ಕಲ್ಕತ್ತಾಕ್ಕೆ ಹೋಗಿ ಮಾರ್ಕೆಟಿಗೆ ಹೋಗಿ ಪೋರ್ಬಂದರ್ದಲ್ಲಿ ಮಾಡಿದ್ದೊಂದು ಉಣ್ಣೆ ಕೋಟು ಸ್ವೆಟರ್, ಒಂದು ಉದ್ದ ಸ್ವೆಟ್ರು, ಅದನ್ನು ತೊಗೊಂಡಿದ್ದಾರೆ. 12 ಆಣೆಗೆ ಒಂದು ಕ್ಯಾನ್ವಾಸ್ ಚೀಲ, ಅಣೆ ಕೂಡ ಬರೆದಿದ್ದಾರೆ. 12 ಆಣೆ ಕ್ಯಾನ್ವಾಸ್ ಚೀಲ, ಅದರೊಳಗೆ ಒಂದು ಧೋತ್ರ, ಒಂದು ಅಂಗಿ, ಒಂದು ಟಾವೆಲ್ಲು, ಒಂದು ಹೊತ್ಕೊಳ್ಳೋಕೆ ಒಂದು ಚಾದರು, ಒಂದು ನೀರಿನ ತಂಬಿಗೆ. ಅವ್ರು ಹೇಳ್ತಾರೆ, 2ನೇ ಧೋತ್ರ ತೊಗೋಬೇಕು ಅಂದವನು ತೆಗೆದು ಎತ್ತಿಟ್ಟೆ. 2ನೇ ಇದ್ದರೆ ಅದು ಒಕ್ಕೊಳ್ಳೋದಿಲ್ಲ ನಾನು, ಅದನ್ನು ಒಗೆದು ಹಾಕಿ ಅದನ್ನೇ ಉಟ್ಕೊಂಡು ಹೋಗ್ಬೇಕು. 2 ಹಾಕ್ಕೊಳ್ಳೋದೊಂದು, ಮೈ ಮೇಲೊಂದು, ಚೀಲದಲ್ಲಿ ಒಂದು, ಅಷ್ಟೇ ಇರಬೇಕು. ಹಾಗೆ ಬದುಕಬೇಕು ಅಂತ ಹೇಳಿ ಹೊರಟು ನೀರಿನ ತಂಬಿಗೆ ತೊಗೊಂಡು ಯಾತ್ರೆ ಮಾಡ್ಕೊಂಡು ಹೊರಟ್ರಂತೆ. ಅವ್ರನ್ನ ಸ್ಟೇಷನ್ ಕಳಿಸ್ಲಿಕ್ಕೆ ಬಂದಿದ್ದಾರೆ ಗೋಖಲೆ ಅವರು. ಸಾಮಾನ್ಯವಾಗಿ ನಾನು ಹೇಳೋದುಂಟು ತಮಾಷೆಗೆ, ಯಾರಾದರೂ ಬಂದರೆ ಮನೆ ಬಾಗಿಲವರೆಗೂ ಕಳ್ಸೋಕೆ ಹೋಗ್ತೇವೆ. ಅವ್ರ ವೆಹಿಕಲ್ದಲ್ಲಿ ಕೂತು ಹೋಗಿ ಬನ್ನಿ ಅಂತ ನಮಸ್ಕಾರ ಮಾಡೋರು ಜೊತೆಗೆ ಹೋಗ್ತೀವಿ. ಅದು ಒಂದು ಗೌರವ ಸಂಪ್ರದಾಯ ಅಂತ ಒಂದಾದರೆ, ಹೋದರು ಅಂತ ಗ್ಯಾರಂಟಿನೂ ಆಗ್ತದೆ ಅಲ್ವಾ. ಅಲ್ಲಿ ತನಕ ಹೋಗಿ ಬಸ್ಸಲ್ಲಿ ಕೂತು ಹೋದ್ಮೇಲೆ ಬಂದರೆ ಹೋದರು ಅಂತ ಗ್ಯಾರಂಟಿ ಆಗ್ತದೆ. ಗೋಖಲೆ ಅವರು ಅದನ್ನು ಎನ್ಶ್ಯೂರ್ ಮಾಡಿದರು ಅಂತ ತಮಾಷೆ. ಸ್ಟೇಷನ್ವರೆಗೂ ಹೋಗಿದ್ದಾರೆ ಗೋಖಲೆ ಅವ್ರು ಕಳಿಸೋದಕ್ಕೆ. ಇವ್ರನ್ನ ಕೂಡಿಸಿ ಜೊತೆಗೆ ಯಾರು ಹೋಗಿದ್ರು ಅಂತ. ಗಾಂಧೀಜಿಯವ್ರ ಸ್ನೇಹಿತರು ಎಂಥವ್ರು ಇದ್ದರು ನೋಡಿ, ಆಗ ಎಷ್ಟು ಸೆನ್ಸಿಟಿವ್ ಮಂದಿ. ಗೋಖಲೆ ಅವ್ರು ಹೋಗೋ ಜೊತೆಗೆ PC ರೇ, ಪ್ರಫುಲ್ ಚಂದ್ರ ರೇ, ತಮ್ಗೆ ಗೊತ್ತಿರಬೇಕು, ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ಇಂಡಿಯಾ, ಇವತ್ತು PC ರೇ ಅವಾರ್ಡೆಲ್ಲ ಕೊಡ್ತಾರೆ. ಅವ್ರ ಜೊತೆ ಕಳ್ಸೋಕೆ ಹೋಗಿದ್ದಾರೆ. ಗಾಂಧೀಜಿ ಪ್ರಾಣ ಸ್ನೇಹಿತ ಅವರು. ಸ್ಟೇಷನ್ಗೆ ಕಳ್ಸೋಕೆ ಹೋದ್ರಂತೆ. ಕಳಿಸಿ ಎಲ್ಲ ಕಡೆ ಹೋದರು. ಕಾಶಿಗೆ ಹೋದರು, ವಾರಣಾಸಿಗೆ ಹೋಗಿ ಆ ಗಂಗೆಯಲ್ಲಿ ಸ್ನಾನ ಮಾಡಿದರು. ನೋಡಿ, ಗಂಗೆಯಲ್ಲಿ ಭಕ್ತಿಯಿಂದ ಸ್ನಾನ ಮಾಡೋದು ಒಂದು ಬಗೆ. ಆದರೆ ಒಬ್ಬ ಚಿಂತನೆ ಮಾಡುವಂಥ ಮನುಷ್ಯ ಬರೀ ಸ್ನಾನ ಮಾಡಿ ಭಕ್ತಿಯಿಂದ ಮಾತ್ರ ಇರೋಲ್ಲ, ಸುತ್ತಲೂ ನೋಡ್ತಾನೆ ಪರಿಸರ ಹೆಂಗಿದೆ ಅಂತ. ಅವ್ರು ಹೇಳ್ತಾರೆ, ವಾರಣಾಸಿಯಲ್ಲಿ ಗಂಗೆ ಸ್ನಾನ ಮಾಡಿದೆ,
ವಿಶ್ವನಾಥ ದೇವಸ್ಥಾನದಲ್ಲಿ ಮತ್ತು ಜ್ಞಾನವಾಪಿ ಗುಡಿಗಳಲ್ಲಿ ಕಂಡಂಥ ಕೊಳಕನ್ನು ನೋಡಿದ ಮೇಲೆ ಗಂಗೆ ಇದಕ್ಕಿಂತ ಹೆಚ್ಚು ಅಪವಿತ್ರ ಆಗೋದು ಸಾಧ್ಯ ಇಲ್ಲ ಅನಿಸ್ಬಿಡ್ತು ನನಗೆ ಅಂತ. ಅಷ್ಟು ಕೊಳಕಿತ್ತು ಅಂತ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ತುಂಬ ಭಾವಪರವಶರಾದವರು ಅದೇನು ಹಾಕಿರಲಿ ಈಶ್ವರ ಇದ್ದ ನಮಸ್ಕಾರ ಮಾಡಬಂದು ಸುತ್ತಮುತ್ತಲು ನೋಡೋದಿಲ್ಲ. ಆದರೆ ಮನುಷ್ಯ ಈಶ್ವರ ನಮಸ್ಕಾರ ಮಾಡುವಾಗಲೂ ಕೂಡ ಸುತ್ತಮುತ್ತಲಿನ ಕೊಳಕನ್ನೂ ಗಮನಿಸುವಂಥದ್ದು. ಮನಸ್ಸಿ ಇದಿರಬಾರ್ದು ಅಂಥೇಳಿ. ಅದಕ್ಕೆ ಅವ್ರು ಶುಚಿತ್ವ ಎಷ್ಟು ಮರ್ಯಾದೆ ಕೊಟ್ಟಿದ್ರು. ಸಾಬರ್ಮತಿ ಆಶ್ರಮದಾಗ ನೋಡ್ಬೇಕು ನೀವು, ತಾವಾಗೆ ಕ್ಲೀನ್ ಮಾಡ್ಕೋಬೇಕು, ಅದನ್ನು ಸ್ವಚ್ಛ ಇರಬೇಕು, ಸಿಂಪಲ್ ಆಗಿರಬೇಕು, ಅದು ಸ್ವಚ್ಛ ಇರಬೇಕು. ಸ್ವಚ್ಛತೆ ಬಗ್ಗೆ ಎಷ್ಟು ಮನಸ್ಸು ಕೊಟ್ಟರು ಅವರು ಅಂತ. ಅದಕ್ಕೆ ಹೇಳ್ತಾರೆ, ಇದೆಲ್ಲ ನೋಡ್ಕೊಂಡು ಗಲಾಟೆ, ಒಬ್ಬರನ್ನೊಬ್ಬರು ನೂಕೋದು, ತಳ್ಳೋದು, ಅಂತ ಕಿರಿಚೋದು ಅದೆಲ್ಲ ಇತ್ತು ಗುಡಿಯೊಳಗೆ. ಅದು ಹೇಳ್ತಾರೆ, ನಮ್ಮಲ್ಲಿ ವ್ಯವಸ್ಥೆಯ ಬಗ್ಗೆ ಗೌರವ ಇರದ ಹೊರತು ಬೆಳವಣಿಗೆ ಸಾಧ್ಯವಿಲ್ಲ ಎಂಬ ತೀರ್ಮಾನಕ್ಕೆ ನಾನು ಬಂದೆ. ಒಂದೊಂದು ತೀರ್ಮಾನಗಳನ್ನು ಹೇಳ್ತಾ ಹೋಗ್ತೇನೆ, ನಾವು ನೋಡಿದಾಗ ಹೇಗೆ ಅನ್ನಿಸ್ತು ಅಂತ. ಒಂದು ವ್ಯವಸ್ಥೆ ಬಗ್ಗೆ ಗೌರವ ಇರಬೇಕು. ವ್ಯವಸ್ಥೆಯನ್ನು ಮುರಿಬೇಕಾದ್ರೂ ವ್ಯವಸ್ಥೆ ಅರ್ಥ ಆಗಿರ್ಬೇಕು ನಮಗೆ. ಅದಕ್ಕೆ ವ್ಯವಸ್ಥೆಯ ಬಗ್ಗೆ ಗೌರವ ಇರೋದು ಹೊರತು ಬೆಳವಣಿಗೆ ಸಾಧ್ಯವಿಲ್ಲ ಅಂತಾಯಿತು ಅಂತ. ಮುಂದೆ ರಾಜ್ಕೋಟ್ಗೆ ಬಂದರು, ವಕೀಲಿ ವೃತ್ತಿ ಶುರು ಮಾಡಿದರು. ಪ್ರಾಕ್ಟೀಸ್ ಚೆನ್ನಾಗಿ ಆಗ್ತಿತ್ತು. ಆ ಕಾಠಿಯಾವಾಡ ಜನ ಎಲ್ಲ ಬಂದು ಇವರಿಗೆಲ್ಲ ತುಂಬ ಕೊಡೋರು. ಈ ಮೊದಲನೇ ಹೆದರಿಕೆ ಇರಲಿಲ್ಲ ವಕೀಲಿ ಮಾಡುವಾಗ. ನಮ್ಗೆ ಗೊತ್ತಿರಬೇಕು, ಮೊದಲನೇ ಸಲ ಬ್ಯಾರಿಸ್ಟ್ರಾಗಿ ಬಂದಾಗ ಮುಂಬೈಗೆ ಹೋದಾಗ ಮೊದಲನೇ 10 ಪೌಂಡಿನ ಕೇಸ್ ಅದು ತೊಗೊಂಡಿದ್ದಾರೆ. ಆ ಹೆಣ್ಮಗಳು ಕೇಸ್ ಕೊಟ್ಟರೆ ಇವರು ಓದೋಕ್ಕಾಗಲಿಲ್ಲ, ಅಫಿಡೇವಿಟ್ಟು ತಲೆಗಿರಂದು ಯಾರಿಗೋ ಕೊಟ್ಟು ಓಡಿ ಬಂದುಬಿಟ್ರು. ಆ ಮಹಿಳೆಗೆ ಹಾಕಿ ದುಡ್ಡು ವಾಪಸ್ ಕೊಟ್ಟು ನನ್ನ ಕಡೆ ಆರ್ಗ್ಯುಮೆಂಟೇ ಮಾಡೋಕ್ಕಾಗಲ್ಲ. ಈಗ ಹಾಗಿಲ್ಲ, ಚೆನ್ನಾಗಿ ಮಾಡಿ ಗೆದ್ದೀತಾ ಇದ್ದರಂತೆ. ಅವ್ರು ಹೇಳ್ತಾರೆ, 71 ಕೇಸ್ಗಳಲ್ಲಿ 69 ಕೇಸ್ ಗೆದ್ದಿದ್ದೆ ನಾನು ಅಂತ. ಆವಾಗ ಜನಕ್ಕೆ ನಂಬಿಕೆ ಬಂತು. ಆ ಗೋಖಲೆ ಹೇಳಿದ್ರಂತೆ, ನೀನು ಇಲ್ಲಿರಬೇಡ, ಮುಂಬೈ ಇದೆಯಲ್ಲ ಚಟುವಟಿಕೆಗಳ ಕೇಂದ್ರ, ಅದು ಅಲ್ಲಿಗೆ ಹೋಗು, ನೀನು ಮುಂಬೈಗೆ ಹೋಗು ಅಂತ ಹೇಳಿದ್ರಂತೆ. ಗೋಖಲೆ ಹೇಳಿದ್ರೆ ಮುಗಿದೈತೆ ಗಾಂಧೀಜಿ. ಅಲ್ಲಿ ಬಂದರು. ಅಲ್ಲಿ ಬಂದು ಗಿರ್ಗಾಂವ್ ಅನ್ನೋ ಏರಿಯಾದಲ್ಲಿ ಮನೆ ಮಾಡಿಕೊಂಡು ಚೆನ್ನಾಗಿದ್ರು. 3 ಕಡೆ ಆಫೀಸ್ ಮಾಡ್ಕೊಂಡಿದ್ರು, ಚೆನ್ನಾಗಿ ಇನ್ಕಮ್ ಇತ್ತು. ಆ ಮನೆಯಲ್ಲಿ ಸೆಟ್ಲ್ ಆಗ್ತಿರುವಾಗ ಒಂದು ಘಟನೆ ಆಗ್ತದೆ. ಈ ಘಟನೆನ ಮುಂದೆ ಹಿಂದ್ ಸ್ವರಾಜ್ಯಕ್ಕೆ ಒಂದು ಪ್ರೇರಕ ಆಗುವಂಥದ್ದು. ಅವ್ರ ಮಗ ಮಣಿಲಾಲ್ 10 ವರ್ಷದ ಹುಡುಗ. ಮಣಿಲಾಲಿಗೆ ಟೈಫಾಯ್ಡ್ ಆಯಿತು. ಆ ಕಾಲದಲ್ಲಿ ಟೈಫಾಯ್ಡ್ ಅಂದರೆ ಭಾಳ ದೊಡ್ಡ ರೋಗ, ಆವಾಗ ಭಾಳ ಕಷ್ಟ. ನನಗೆ ನೆನಪಿದೆ, ನಾವು ಸಣ್ಣವರಿದ್ದಾಗ ಅವಾಗ ಹೇಳೋರು 21 ದಿವಸದ ಟೈಫಾಯ್ಡ್, 41 ದಿವಸದ ಟೈಫಾಯ್ಡ್ ಅಂತೆಲ್ಲ ಹೇಳೋರು. ಅಂದರೆ ಏನು ರಿಕವರಿ ಇಲ್ಲ, 40 ದಿವಸ ಹಾಗೆ ಇರೋದೇ ಅದು. ಆ ಥರ ಒದ್ದಾಡುವಂಥ ಅವಾಗ ನೋಡಿ, ಐ ಆಮ್ ಟಾಕಿಂಗ್ ಆಫ್ ದೋಸ್ ಡೇಸ್, 1902, 1903. ಆಗ ಟೈಫಾಯ್ಡ್ ಜ್ವರ ಬಂದಾಗ ಸ್ವಲ್ಪ ಚೇತರಿಕೆ ತಡ ಆಗ್ತಿತ್ತು, ಆದರೆ ನ್ಯೂಮೋನಿಯಾ ಬೇರೆ ಸೇರ್ಕೊಂಡ್ಬಿಡುತ್ತಂತೆ. ಅವಾಗ ಒಂದೊಂದು ಬಂದರೆ ಸಾಕು ಫಜಿತಿ ಆಗೋಗೋದು. ಟೈಫಾಯ್ಡ್ ನ್ಯೂಮೋನಿಯಾ 2 ಆದಾಗ ಒಬ್ಬರು ಪಾರ್ಸಿ ವೈದ್ಯರಿದ್ದರಂತೆ, ಔಷಧಿ ಕೊಡ್ತಾ ಇದ್ರಂತೆ ಅವರು. ಒಂದು ಸಲ ಗಾಂಧಿಗೆ ಹೇಳಿದ್ರಂತೆ, ನನ್ನ ಔಷಧಿ ಎಲ್ಲ ಚೆನ್ನಾಗಿದೆ, ಆದರೆ ಹೆಚ್ಚು ಫಲಕಾರಿ ಆಗಬೇಕಾದ್ರೆ ಹುಡುಗನ ಸ್ವಲ್ಪ ತತ್ತಿ ಕೊಡಬೇಕು ಮತ್ತು ಕೋಳಿ ಸಾರು ಕೊಡಬೇಕು ಅಂದ್ರಂತೆ. ತತ್ತಿ ಕೋಳಿ ಸಾರು ಕೊಟ್ಟರೆ ಬೇಗ ಗುಣ ಆಗ್ತದೆ ಹುಡುಗನಿಗೆ ಅಂದ್ರಂತೆ. ಗಾಂಧೀಜಿ ಒಂದು ಪ್ರತಿಜ್ಞೆ ಮಾಡಿದಾರಲ್ಲ, ಶಾಖಾಹಾರದ ಪ್ರತಿಜ್ಞೆ ಇದೆ. ಮನೇಲಿ ಯಾರೂ ತೊಗೊಳಂಗಿಲ್ಲ. ಆ ಹುಡುಗ ಕೂಡ ಗೋಣ ಹಾಕಿದ, ನನಗೆ ಬೇಡ ಅಂತ ಹೇಳ್ದ. ಅಂತರ ಏನು ಮಾಡ್ಬೇಕು ಗಾಂಧೀಜಿ, ನೀವು ಔಷಧಿ ಕೊಡೋದು ಕೊಡಿ, ನಾನು ಮಾಡ್ತೀನಿ ಅಂದರು. ದಿನ ತಮಗೆ ತಿಳಿದಂಥ ವೈದ್ಯ ಮಾಡೋರು, ಔಷಧಿ ಹಾಕೋರು, ಅದು ನಿಸರ್ಗ ಚಿಕಿತ್ಸೆ ಮಾಡ್ತಿದ್ರಂತೆ. ಒಂದು ಸಲ ಹುಡುಗನಿಗೆ ಜ್ವರ ಎಷ್ಟಾಗ್ಬಿಡ್ತು ಅಂದರೆ ಅವನಿನ್ನೇನು ಕೋಮಾಗೆ ಹೋಗ್ಬಿಡ್ತಾನೆ ಅನ್ನೋಂಗಾಯ್ತು. ಬಡಬಡ್ಸೋಕೆ ಶುರು ಮಾಡಿದ ಹುಡುಗ. ಮೈ ಮುಟ್ಟಿದರೆ ಕೆಂಡ ಆದಂಗೆ ಆಗ್ಬಿಟ್ಟಿದೆ ಜ್ವರ. ಏನು ಮಾಡಬೇಕು ತೋಚಲಿಲ್ಲ, ಗಾಬರಿ ಆಗಿಬಿಡುತ್ತೆ ಗಾಂಧೀಜಿಗೆ. ದೇವ್ರ ಮೇಲೆ ಭಾರ ಹಾಕಿ ಏನು ಮಾಡ್ತಾರೆ ಗೊತ್ತಾ ಅವರು, ಒಂದು ದೊಡ್ಡ ಬಟ್ಟೆ ತೊಗೊಂಡು ನೀರಲ್ಲಿ ನೆನೆಸ್ತಾರೆ. ಬಟ್ಟೆ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ಹಿಂಡಿ ಆ ಹುಡುಗನ ಕೈ ಹಿಂಗೆ ಕಟ್ಟಿ ಮಮ್ಮಿ ಕಟ್ತಾರಲ್ಲ ಆ ಥರ ಚೆನ್ನಾಗಿ ಸುತ್ತಿ ಬಿಡ್ತಾರೆ ಒದ್ದೆ ಬಟ್ಟೆ. ಕೆಂಡಾಮಂಡಲ ಜ್ವರ ಬಂದಂಥ ಹುಡುಗನಿಗೆ ಆ ಒದ್ದೆ ಬಟ್ಟೆ ಪೂರ್ತಿ ಸುತ್ತಿ ಕೈ ಕಾಲುಗಳನ್ನು ಹೆಬ್ಬಟ್ಟು ಕೂಡ ಬಿಡ್ದಂಗೆ ಸುತ್ತಿ ಬಿಡೋದು, ಮಮ್ಮಿ ಮಾಡಿದಂಗೆ ಕತ್ತಿಂದ ಸುತ್ತೋದು, ತಲೆ ಮಾತ್ರ ಬಿಡಬೇಕು. ಒದ್ದೆ ಬಟ್ಟೆ ಸುತ್ತಿಬಿಟ್ಟು ಮೇಲೆ 2 ಕಂಬಳಿ ಸುತ್ತಾರೆ, ಗಟ್ಟಿ ಕಂಬಳಿ ಸುತ್ತಬಿಟ್ಟು ಬಿಟ್ಬಿಡ್ತಾರೆ. ಅವಾಗ ತಲೆಗೊಂದು ಒದ್ದೆ ಬಟ್ಟೆ ಕಟ್ಟಿಬಿಡ್ತಾರೆ. ಏನು ಮಾಡಿ ತೋಚಲ್ಲ. ಹೇಳ್ತಾರೆ, ಕಸ್ತೂರ್ಬಾ ಹೇಳಿದೆ ಅಂತ, ಒಂದು 10 ನಿಮಿಷ ಮಗು ಹತ್ತಿರ ಇರು ನೀನು ಅಂಥೇಳಿ ಹೇಳ್ತಾರೆ. ಮುಂದೆ ಚೌಪಾಟಿಗೆ ಹೋದೆ ನಡ್ಕೊಂಡು. ನಾನು ಚೌಪಾಟಿ ಬೀಚಿಗೆ ಹೋದೆ. ಜನ ಅಲ್ಲೊಬ್ಬರು ಅಡ್ಡಾಡ್ತಾ ಇದ್ರು. ಆ ಮರಳಲ್ಲಿ ಕುಸಿದು ಕುಳಿತು ಭಗವಂತನಲ್ಲಿ ಕೇಳ್ಕೊಂಡು, ಏನು ಮಾಡ್ತೀವಿ ಮಾಡಪ್ಪ ಮರ, ನೀನೇನು ಮಾಡ್ತೀವಿ ಮಾಡೋ ಮಗನಿಗೆ ಅಂತ ಆರ್ತತೆಯಿಂದ ಪ್ರಾರ್ಥನೆ ಮಾಡಿದೆ, ಕಣ್ಣೀರು ಸುರಿಸಿದೆ. ಮನೆಗೆ ಬಂದೆ. ಅರ್ಧ ಗಂಟೆ ಆಗೋದು ಮನೆಗೆ ಬಂದೆ. ಮನೆ ಒಳಗೆ ಕಾಲಿಟ್ಟ ತಕ್ಷಣ ಕ್ಷೀಣ ಧ್ವನಿಯಲ್ಲಿ ನನ್ನ ಮಗ ಕೂಕ್ಕೊಂಡ, ಬಾಪು ಒಳಗೆ ಬಂದ್ರಾ ಅಂತ ಕೇಳಿದಂತೆ. ಬಂದೆ ಮಗು ಅಂತ ಹೇಳಿದ್ರಂತೆ ಅವರು. ಆತ ಹೇಳ್ದ, ಬಾಪು ನಾನು ಹೊರಗೆ ತೆಗೀರಿ, ತುಂಬ ಒದ್ದಾಟ ಆಗ್ತಾಯಿದೆ, ಒಳಗಡೆ ಕುದೀತಾ ಇದೆ, ನನಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಹೊರಗೆ ತಗೊಂಬಿಡಿ, ನನ್ನ ಏನಾದರೂ ಆಗಲಿ ಹೊರಗೆ ತೆಗೆದುಬಿಡಿ ಅಂದಂತೆ. ಬೆವರು ಬಂತ ಮಗು ಅಂತ ಕೇಳಿದ್ರಂತೆ ಅವರು.
ಬೆವರು ಬಂದು ನೆಂದು ಹೋಗ್ಬಿಟ್ಟಿದ್ದೀನಿ ನಾನು ಅಂತ. ಸಾಕು ದೇವರು ದೊಡ್ಡವನು ಅಂಥೇಳಿ ಆ ಕಂಬಳಿಯನ್ನೆಲ್ಲ ಕಿತ್ತು ಹಾಕಿ ಆ ಒದ್ದೆ ಬಟ್ಟೆ ತೆಗೆದು ತಲೆ ಬಟ್ಟೆ ತೆಗೆದು ಕ್ಲೀನಾಗಿ ಒರೆಸಿ ಬೆಚ್ಚಿಗೆ ಅವನ ರಗ್ ಹಾಕಿ ಮಲಗಿಸಿದ್ರಂತೆ. ಅವ್ರಿಗಿನ ಜ್ವರ ಕಮ್ಮಿ ಆಗಿಬಿಟ್ಟಿತ್ತು. ಇವರೆಷ್ಟು ಸುಸ್ತಾಗಿದ್ದರು ಅಂದರೆ ಮಗುನ ಕಾಯ್ದು ಕಾಯ್ದು ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿ ಸುಸ್ತಾಗಿ ಹೋಗಿದ್ದಾರೆ. ಅವ್ರು ಬರೀತಾರೆ, ನಾನು ನನ್ನ ಮಗ ಇಬ್ಬರು ಒಂದು ಕೊರಡಿನ ಹಾಗೆ ಒಂದೇ ಹಾಸಿಗೆಯಲ್ಲಿ ಎಚ್ಚರ ತಪ್ಪಿ ಮಲ್ಕೊಂಡ್ಬಿಟ್ವಿ ನಾವಿಬ್ರು ಅಂತ. ಮರುದಿನ ಬೆಳಗ್ಗೆ ಹೇಳ್ತಾರೆ, ವೈದ್ಯ ಕೈ ಬಿಟ್ಟರೆ ನಿಸರ್ಗದ ನಾರಾಯಣ ಕೈ ಹಿಡಿತಾನೆ ಅಂತ. ನಿಸರ್ಗ ಚಿಕಿತ್ಸೆಯಲ್ಲಿ ಅವ್ರ ನಂಬಿಕೆ ಭಾಳ ಹೆಚ್ಚಾದದ್ದು ಆವಾಗ ಗೊತ್ತಿತ್ತು, ಓದಿದ್ರು ಅವರು. ಹೆಚ್ಚಿಗೆ ಆದದ್ದು ಅಂದರೆ ಯಾಕೆ ಹೇಳ್ತಾ ಇದ್ರ ಬಗ್ಗೆ ಮತ್ತೆ ಸೂತ್ರ ಬರುತ್ತೆ. ಹಿಂದೆ ಸ್ವರಾಜ್ಯದಲ್ಲಿ ಇದ್ರ ಬಗ್ಗೆ ಮಾತು ಬರುತ್ತೆ, ನಿಸರ್ಗ ಚಿಕಿತ್ಸೆ ಬಗ್ಗೆ ಮಾತು ಬರ್ತದೆ. ಅಂದರೆ ಎಲ್ಲಿ ಎಲ್ಲಿ ಹುರಿಗಳು ಗಟ್ಟಿಯಾದವು ಅಂತ ಹೇಳಬೇಕಾಗಿದೆ ನನಗೆ. ಮಣಿಲಾಲಿಗಾದಾಗ ಅವ್ರು ಹಾಗೆ ಮಾಡಿದ್ದು, ಚಿಕಿತ್ಸೆ ಮಾಡಿ ಅವ್ರು ಹೇಳ್ತಾರೆ, ವೈದ್ಯ ಕೈ ಬಿಟ್ಟಾಗ ನಿಸರ್ಗದ ನಾರಾಯಣ ಕೈ ಬಿಡೋದಿಲ್ಲ ಅಂತ ಹೇಳಿ ನನ್ನ ನಿಸರ್ಗ ಚಿಕಿತ್ಸೆಯಲ್ಲಿ ನಂಬಿಕೆ ಗಟ್ಟಿಯಾಯಿತು ಅಂತ ಹೇಳ್ತಾರೆ. ಮೊದಲನೇ ಬಾರಿಗೆ ಗಾಂಧಿ ಜೀವನದಲ್ಲಿ ಭದ್ರತೆ ಬರ್ತಾ ಇತ್ತು. ಬಾಂಬೆದಲ್ಲಿದ್ದಾಗ ಚೆನ್ನಾಗಿದೆ ಮನೆ, ಆದಾಯ ಚೆನ್ನಾಗಿದೆ. ಎಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಅಂದರೆ ಈ ಲೋಕಲ್ ಟ್ರೈನಲ್ಲಿ ಹೋಗಿ ಬರೋದಕ್ಕೆ ಫಸ್ಟ್ ಕ್ಲಾಸ್ ಸೀಸನ್ ಟಿಕೆಟ್ ತೊಗೊಂಡಿದ್ರಂತೆ ಅವರು. ಸೀಸನ್ ಟಿಕೆಟ್ ಫಸ್ಟ್ ಕ್ಲಾಸದ್ದು, ಫಸ್ಟ್ ಕಂಪಾರ್ಟ್ಮೆಂಟಲ್ಲೇ ಹೋಗಬೇಕು ಅಂತ ತೊಗೊಂಡಿದ್ರು. ಅದು ಅಲ್ಲದೆ ಮೊಟ್ಟ ಮೊದಲನೇ ಬಾರಿಗೆ ಗಾಂಧೀಜಿ 10,000 ರೂಪಾಯಿ ಇನ್ಶೂರೆನ್ಸ್ ಮಾಡಿದ್ರಂತೆ. ಆಶ್ಚರ್ಯ ಅದು, ಗಾಂಧೀಜಿಗೆ ಇನ್ಶೂರೆನ್ಸ್ ಮಾಡೋದು. 10,000 ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಅವ್ರು ಯಾಕೆ ಮಾಡಿದರು ಅಂತ ಕೇಳಿದರೆ ಹೇಳಿದ್ರಂತೆ, ಅಕಸ್ಮಾತ್ ನನಗೇನಾದರೂ ಆಗಿಬಿಟ್ರೆ ಕಸ್ತೂರ್ಬಾ ಮಕ್ಕಳನ್ನ ಹೇಗೆ ಸಾಕ್ತಾಳೆ, ಅದು ಭಾರ ಆಗಿ ನಮ್ಮ ಅಣ್ಣನ ಮೇಲೆ ಹೋದರೆ ಅಣ್ಣ ಲಕ್ಷ್ಮೀದಾಸ್ ಹೆಂಗೆ ಸಾಕ್ತಾನೆ ಪಾಪ, ಅವನಿಗೂ ಏನಿಲ್ಲ ಆದಾಯ ಅಂಥೇಳಿ ಏನಾದರೂ ಒಂಚೂರು ಭದ್ರತೆ ಇರಲಿ ಅಂಥೇಳಿ. ದಯವಿಟ್ಟು ಗಮನಿಸಬೇಕಾದ್ದು, 1903 ಇಸ್ವಿಗೆ 10,000 ಅಂತ ದೊಡ್ಡ ಅಮೌಂಟೇ ಅದು. ಈಗ ಸುಮಾರು 10 ಲಕ್ಷ ಆಗ್ತದೇನೋ. ಆ ಅಮೌಂಟಿಗೆ ಇನ್ಶೂರೆನ್ಸ್ ಮಾಡಿದ್ದಾರೆ. ಫಸ್ಟ್ ಕ್ಲಾಸ್ ಸೀಸನ್ ಟಿಕೆಟ್ ಅಡ್ಡಾಡೋರು ಮಾಡಿದಂತೆ. ಬಿಸ್ನೆಸ್ ಚೆನ್ನಾಗಿತ್ತು. ಇನ್ನೇನು ಅದಕ್ಕೆ ಒಂದು ಕಡೆ ಬರೀತಾರೆ, ಭಾಳ ಚೆನ್ನಾಗಿ ಬರೀತಾರೆ. ರಾಜಮೋಹನ್ ಗಾಂಧಿ ಒಂದು ಭಾಳ ಅದ್ಭುತ ಪುಸ್ತಕ ಬರೆದಿದ್ದಾರೆ, ಮೋಹನ್ ದಾಸ್ ಅಂತ. ಇಷ್ಟು ದೊಡ್ಡ ಪುಸ್ತಕ, ಇತ್ತೀಚೆಗೆ ಒಂದೊಂದು ಪುಸ್ತಕ, ಮೋಹನ್ ದಾಸ್ ಅಂತ, ದ ಟ್ರೂ ಸ್ಟೋರಿ ಆಫ್ ಎ ಮ್ಯಾನ್, ಹೀಸ್ ಪೀಪಲ್ ಆ್ಯಂಡ್ ಎನ್ ಎಂಪೈರ್ ಅಂತ. ಅದ್ಭುತ ಪುಸ್ತಕ. ಆ ಪ್ರತಿಯೊಂದು ದಾಖಲೆಯನ್ನು ಬರೆದು ರೆಫರೆನ್ಸ್ ಕೊಟ್ಟಿದ್ದಾರೆ. ಅದು ಮುಖ್ಯ ಪುಸ್ತಕ ಯಾಕೆ ಮುಖ್ಯ ಆಗ್ತಂದರೆ ಅಥೆಂಟಿಕ್ ಆಗಿ ಸುಮಾರು 1,000 ದಾಖಲೆಗಳನ್ನು ಕೊಟ್ಟಿದ್ದಾರೆ ಹಿಂದಕ್ಕೆ, ಬಿಬ್ಲಿಯೋಗ್ರಫಿಯಲ್ಲಿ ರೆಫರೆನ್ಸಲ್ಲಿ ಹಾಕಿದ್ದಾರೆ. ಅದು ಹೇಳ್ತಾರೆ, ಗಾಂಧೀಜಿ ಜೀವನ ಹೇಗಿತ್ತು ಅಂದರೆ ಚಿಂತೆ ಇಲ್ಲದ ಭದ್ರತೆ ಮತ್ತು ಗಾಂಧಿ ಜೀವನ ಎರಡೂ ಒಟ್ಟೊಟ್ಟಿಗೆ ಸಾಗಲಾರವು ಅಂತ. ಎಂದೂ ಚಿಂತೆ ಇಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಭದ್ರತೆ ಇದ್ದರೆ ಗಾಂಧಿ ಅಲ್ಲ ಅದು. 1 ವರ್ಷ ಹೀಗೆ ಮಾಡಿರ್ಬೇಕು, 10 ತಿಂಗಳು ಕೂಡ, 10 ತಿಂಗಳೇ ಹಿಂಗೆ ಇದ್ದದ್ದವ್ರು. ಅದಾಗಿ ಇನ್ನೇನು ಜೀವನ ಚೆನ್ನಾಗಾಯಿತು ಅಂತ. ಮುಂದೆ ಒಂದು ಸಲ ಸಾಬರ್ಮತಿ ಆಶ್ರಮದಲ್ಲಿದ್ದಾಗ ಕಸ್ತೂರ್ಬಾ ಇದ್ರ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಮಹಿಳೆಯರು ತಿಂಡಿ ಮಾಡಿಕೊಡಿ, ಸ್ವೀಟ್ ಮಾಡಿಕೊಡಿ ಅಂತಂದಾಗ ಅವ್ರು ಹೇಳ್ತಾರೆ, ಮೈ ಉಂಡು ಬಿಟ್ಟರೆ ಬರೀ ಸ್ವೀಟ್ ತಿಂದು ಮಲ್ಕೋಬೇಕು ಅನಿಸುತ್ತೆ ನಿಮಗೆ, ಬಾಂಬೆಯಲ್ಲಿ ಹಾಗೆ ಆಗಿತ್ತು ನನಗೆ ಅಂತ. 10 ತಿಂಗಳು ಅಷ್ಟೇ ನೆನಪಿರ್ಬೋದನ್ನು, ಅದೇ ನೆನೆಸ್ಕೋಬೇಕು ಅವರು. ಆಗ ಹೊತ್ತಿಗೆ ದಕ್ಷಿಣ ಆಫ್ರಿಕಾದಿಂದ ಮತ್ತೆ ಟೆಲಿಗ್ರಾಮ್ ಬಂತು, ಇಮಿಡಿಯೇಟ್ಲಿ ಬರಬೇಕು, ಬೇಗ ಬನ್ನಿ, ಚೇಂಬರ್ಲೇನ್ ಬರ್ತಾ ಇದ್ದಾರೆ. ಚೇಂಬರ್ಲೇನ್ ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್, ವಿದೇಶ ಸಚಿವ ಇದ್ದಂಗೆ. ಅವರು ಬರ್ತಾ ಇದ್ದಾರೆ ದಕ್ಷಿಣ ಆಫ್ರಿಕಾಗೆ, ನಮ್ಗೆ ತುಂಬ ಕಷ್ಟ ಇದೆ, ನೀವು ಬರಲೇಬೇಕು, ಇಮಿಡಿಯೇಟ್ಲಿ ಬರಬೇಕು ಅಂಥೇಳಿ ಸ್ವಲ್ಪ ದಿವಸಕ್ಕೆ ಅವ್ರು ದುಡ್ಡು ಕಳಿಸಿದ್ರು, ಟಿಕೆಟು ಕಳಿಸ್ಬಿಟ್ರು. ಇವರು ದಕ್ಷಿಣ ಆಫ್ರಿಕೆ ಬಿಟ್ಟು ಬರುವಾಗ ಒಂದು ಮಾತು ಕೊಟ್ಟಿದ್ರು, ನಾನು ಭಾರತಕ್ಕೆ ಹೋಗ್ತೇನೆ, ಆದರೂ 1 ವರ್ಷದೊಳಗೆ ನಂದು ಏನಾದರೂ ಅವಶ್ಯಕತೆ ಬಿದ್ದರೆ ನನಗೆ ಪತ್ರ ಬರೀರಿ, ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. ಪ್ರೀತಿಯಿಂದ ಕೊಟ್ಟಂಥ ಮಾತದು. ಅವರಿಗೆ ಯಾವ ಮಾತು ಕೊಟ್ಟರು ನಡೆಸಲೇಬೇಕಲ್ಲ. ತಕ್ಷಣ ಬನ್ನಿ ಅಂತ ಟೆಲಿಗ್ರಾಮ್ ಬಂತು, ಹೊರಟುಬಿಡಬೇಕು ಅಂತ ಹೊರಟರು. ನವೆಂಬರ್ 1902 ಇಸ್ವಿಗೆ, ಅಂದರೆ 10 ತಿಂಗಳು ಮಾತ್ರ ಭಾರತದಲ್ಲಿ ಇದ್ದದ್ದು, ಹೊರಟರು. ಮತ್ತೆ ಅವಾಗೇನು ಮಾಡಿದರು, ಈಗ ಹೋದ್ರೆ ಒಂದು 2-3 ತಿಂಗಳು 4 ತಿಂಗಳು ಹೋಗ್ಬೋದು ಅಷ್ಟೇ, ಅದಕ್ಕೆ ಮನೆ ಆಗಿಬಿಡಬೇಕು ಅಂತ ಮನೆ ಹಾಗೆ ಇಟ್ಟು, ಕಸ್ತೂರ್ಬಾ ಮಕ್ಕಳಿದ್ದು, ಇನ್ನೊಬ್ಬರು ತಮ್ಮ ಬಳಗದವರು ಮನುಷ್ಯನ ಗಂಡ ಹೆಂಡತಿನಿಟ್ಟು ನೋಡ್ಕೊಳ್ಳೋಕೆ ಹೋದರು. ಅಲ್ಲಿ ಹೋದ್ರಲ್ಲ, ಹೋಗ್ತಾ ಇರ್ಬೇಕಾದ್ರೆ ಏನಾಗಿದೆ ಅಂತ ವಿಷಯ ತಿಳಿತು. ಇವ್ರು ಬರೋ ಹೊತ್ತಿಗೆ ಬ್ರಿಟಿಷರು ಭಾರತದ ಪರವಾಗಿ ಸ್ವಲ್ಪ ಕರುಣೆ ಹೊಂದಿದ್ದಾರೆ ಅಂತಿತ್ತು, ಪರಿಸ್ಥಿತಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ರು. ಆದರೂ ಹೋಗೋ ಹೊತ್ತಿಗೆ ನೋಡಿದ್ರು ತುಂಬ ಆಘಾತಕರವಾದಂಥ ಪರಿಸ್ಥಿತಿ ಆಗಿತ್ತು. ಟ್ರಾನ್ಸ್ವಾಲ್ ಪ್ರದೇಶದಲ್ಲಿ ಇನ್ನೂ ಜಾಸ್ತಿ ಆಗಿತ್ತು. ಹೇಳಿದ್ನಲ್ಲ, ಆ ವಾರ್ ಆದಾಗ, ಟ್ರಾನ್ಸ್ವಾಲಲ್ಲಿ ಯುದ್ಧ ಆದಾಗ ಜನ ಊರು ಬಿಟ್ಟು ಹೋಗಿದ್ರು ಬೇರೆ ಕಡೆಗೆ. ಅವ್ರು ತಮ್ಮ ಊರುಗಳಿಗೆ ವಾಪಸ್ ಬರಬೇಕಲ್ವ. ಅವರು ವಾಪಸ್ ಬರುವಾಗ ಬ್ರಿಟಿಷ್ ಅಧಿಕಾರಿಗಳು ಬಿಡ್ತಾ ಇರಲಿಲ್ಲ ಅವ್ರನ್ನ. ಅವರೊಂದು ಏಷ್ಯಾಟಿಕ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದರು, ಏಷ್ಯಾ ವಿಭಾಗ ಅಂತ ಮಾಡಿ, ಅವರೇನೆಂದರೆ ಯಾರೇ ವಾಪಸ್ ತಮ್ಮೂರಿಗೆ ಬರಬೇಕಾದ್ರೂ ಪರ್ಮಿಷನ್ ತೊಗೊಂಬರ್ಬೇಕು, ಪರ್ಮಿಷನ್ ಚೀಟಿ ತೊಗೊಂಬರ್ಬೇಕು, ನೀವು ಇದೇ ಏರಿಯಾರು ಪ್ರೂವ್ ಮಾಡಬೇಕು. ಪಾಪ ಬಡ ಜನ ಎಲ್ಲಿ ಇರ್ತದೆ ಅವ್ರ ಕೆಲ ಸಾಕ್ಷಿ, ತಮ್ಮ ಮನೆ ತೋರಿಸ್ತಾರೆ, ಅಲ್ಲಿ ಹೋಗ್ತಾರೆ, ಬಿಡೋದಿಲ್ಲ ಅಂತ. ಅವ್ರದ್ದೆಲ್ಲ ಭಾಳ ತುಂಬ ಕಷ್ಟ ಪರಿಸ್ಥಿತಿ ಆಗಿಬಿಟ್ಟಿತ್ತು. ಅಂಥ ಹೊತ್ತಿನಲ್ಲಿ ಆ ಚೇಂಬರ್ಲೇನ್ ಬಂದಿದ್ದಾನೆ, ಸೆಕ್ರೆಟರಿ ಆಫ್ ಸ್ಟೇಟ್.
ಅವನಿಗೊಂದು ಆಹ್ವಾನ ಕೊಡಬೇಕು, ಅವನಿಗೆ ತಿಳುವಳಿಕೆ ಕೊಡಬೇಕು ಅಂತ. ಗಾಂಧೀಜಿ ಏನು ಮಾಡಿದ್ರು, ಸೀದಾ ನಾತಾಲ್ಗೆ ಹೋದರು. ನಾತಾಲ್ ಅಂತ ಒಂದು ಪ್ರದೇಶ, ಅಲ್ಲಿ ಚೇಂಬರ್ಲೇನ್ ಬಂದಿದ್ದ ಮೊದಲು. ಹೋಗಿ ಅವನು ಸೀದಾ ಭೇಟಿಯಾದರು. ಹೇಳಿದರು, ನೋಡಿ ತುಂಬ ಅನ್ಯಾಯ ಆಗ್ತಿದೆ. ಅವರು ಓದು ಬರೋಲ್ಲ, ಅವ್ರಿಗೆಲ್ಲ ನೀವು ಮನೆ ತೋರಿಸು, ಡಾಕ್ಯುಮೆಂಟ್ ತೋರಿಸು. ಎಲ್ಲಿ ತೋರಿಸ್ತಾರೆ, ಮನೆ ತೋರಿಸ್ಬೋದು ಅಷ್ಟೇ, ಹಂಗೆ ಮಾಡಿ ಅಂತ ಹೇಳ್ಕೊಂಡ್ರಂತೆ. ಅವನು ಭಾಳ ಚೆನ್ನಾಗಿದೆ, ಅವನು ಕೇಳಿದಂತೆ ಮಾಡಿದ ಅಂತ. ಎರಡು ಅರ್ಥ ಇದೆ ಈ ಪದ, ಭಾಳ ಕಮ್ಯುನಿಕೇಷನ್ ಭಾಳ ಚೆನ್ನಾಗಿರೋ ಪದ ಇದು. ಅವನು ಕೇಳಿದಂತೆ ಮಾಡಿದ ಅಂದರೆ ಕೇಳಿದ ಹಾಗೆ ಮಾಡಿದ ಅಂತ ಒಂದು ಅರ್ಥ. ಆದರೆ ಕೇಳಿಸ್ಕೊಂಡಂಗೆ ಮಾಡ್ದ, ಕೇಳಿಸ್ಕೊಳ್ಳಿಲ್ಲ ಅವನು ಅಂತ. ಎರಡನೇದ್ದೇ ನಿಜ ಆದದ್ದಿಲ್ಲಿ. ಆಯಿತು, ನಾನು ನೋಡ್ತೀನಿ ಅಂದ. ಟ್ರಾನ್ಸ್ವಾಲ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟ. ನಾತಾಲಿಂದ ಟ್ರಾನ್ಸ್ವಾಲ್ಗೆ ಹೋಗಬೇಕು. ಅಲ್ಲಿ ಸಾಕಷ್ಟು ಜನ ಇದ್ದಾರೆ. ಆ ಪ್ರಿಟೋರಿಯಾ, ಜೊಹಾನ್ಸ್ಬರ್ಗ್ ಜನ ಎಲ್ಲ ಇದು ಟ್ರಾನ್ಸ್ವಾಲ್ಗೆ ಹೋಗಬೇಕು. ಅವರು ಗಾಂಧೀಜಿ ಹೋಗಿ ಅವ್ರ ನೇತೃತ್ವ ವಹಿಸಬೇಕು ಅಂತ ಕೇಳ್ಕೊಂಡ್ರು. ಅದು ಹೋಗೋಕ್ಕೆ ಪರ್ಮಿಷನ್ ಇಲ್ಲ, ಇವರಿಗೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಆ ಪ್ರಿಟೋರಿಯಾ, ಜೊಹಾನ್ಸ್ಬರ್ಗ್ ಜನ ಏನು ಒದ್ದಾಡಿದ್ರು ಸರ್ಕಾರದವರು ಪರ್ಮಿಷನ್ ಕೊಡ್ತಾ ಇಲ್ಲ ಗಾಂಧೀಜಿಗೆ. ಅಲ್ಲಿ ಸ್ನೇಹ ಹೆಂಗೆ ಹೆಲ್ಪ್ ಆಗುತ್ತೆ ನೋಡಿ. ಇವರ ಖಾಸ ಸ್ನೇಹಿತ ಅಲೆಕ್ಸಾಂಡರ್ ಅಂತಿದ್ದ, ಅವನು ಪೊಲೀಸ್ ಆಫೀಸರು. ಅವನು ಯಾವುದೋ ಸಣ್ಣ ಕೆಲಸದಲ್ಲಿ ಸಹಾಯ ಮಾಡಿದ್ದಾರೆ ಗಾಂಧೀಜಿ. ಅವನು ನೆನಪಿಟ್ಕೊಂಡು ಬಂದು ಹೇಳಿದಂತೆ, ನಿಮಗೆ ಪಾಸ್ ಬೇಕಾದ್ರೆ ನಾನು ಕೊಡಿಸ್ತೇನೆ, ಅದ್ರ ಮೊದಲು ಕೊಡಿಸಲ್ಲ, ಗಲಾಟೆ ಆಗಿಬಿಡುತ್ತೆ. ನಾನು ಮಾಡಿಕೊಡ್ತೀನಿ, ಟ್ರೈನಿಗೆ ಬಂದುಬಿಡಿ, ಲಗೇಜ್ ಹಿಡ್ಕೊಂಡು ನೀವು ನೋಡಿ, ಟ್ರೈನಿಗೆ ಬಂದುಬಿಡಿ ಅಂತ. ಪಾಸ್ ಇಲ್ಲ, ಏನಿಲ್ಲ. ಟ್ರೈನಲ್ಲಿ ಕೂತ್ಕೊಂಡು ಅಲ್ಲಿ ಹೋದ್ರೆ ಎತ್ತಿ ಇವ್ರನ್ನೂ ಲಗೇಜ್ ಹಾಕಿದಂಗೆ ಹೊರಗೆ ಹಾಕ್ತಾರೆ ಅವರು. ಪಾಸ್ ಇಲ್ಲ. ಇವರು ಅವನ ಮೇಲೆ ನಂಬಿಕೆಯಿಂದ ಸೂಟ್ ಕೇಸ್ ಹಿಡ್ಕೊಂಡು ಹೋಗ್ಬಿಟ್ರು ಸ್ಟೇಷನ್ಗೆ. ಅವನು ಏನು ಮಾಡಿದ ಅಂದರೆ, ಯಾರು ಕ್ಯಾನ್ಸಲ್ ಮಾಡೋ ಪರ್ಮಿಷನ್ ಇರ್ತದಲ್ಲ ಗೌರ್ಮೆಂಟಿಗೆ, ಪರ್ಮಿಷನ್ ಕೊಟ್ಟರೆ ಕ್ಯಾನ್ಸಲ್ ಮಾಡ್ಬೋದು. ಅವನ ಬುದ್ಧಿ ಎಷ್ಟು ಚೆನ್ನಾಗಿದೆ ನೋಡಿ. ಲಾಸ್ಟ್ ಮೂಮೆಂಟ್ ಕೊಟ್ಟು ಟ್ರೈನಲ್ಲಿ ಹತ್ತಿಸ್ಬಿಡಬೇಕು, ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ ಅದನ್ನು. ಮುಂದೆ ಗೊತ್ತಾಗೋ ಹೊತ್ತಿಗೆ ಇವರು ನಾತಾಲ್ ದಾಟ್ ಹೋಗಿರ್ತಾರೆ ಇವರು. ಅವನು ಅಲೆಕ್ಸಾಂಡರ್ ಅನ್ನೋನು ಪಾಸ್ ಮಾಡಿಸ್ಕೊಂಬಂದು ತನ್ನ ಹತ್ರ ಇಟ್ಕೊಂಡು ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡಿದ್ದಾನೆ. ಇನ್ನು ಟ್ರೈನ್ ಒಂದು ಪಾಸ್ ತೊಗೊಳ್ಳಿ, ಹತ್ತಿಬಿಡಿ, ಬೇಗ ಹತ್ತಿಬಿಡಿ ಒಳಗಡೆ ಅಂತ ಹೇಳಿದ. ಅಲ್ಲಿ ಜನ ಏನು ಅಂದ್ಕೊಂಡಿದ್ರು, ಇರೋರು ಟ್ರಾನ್ಸ್ವಾಲ್ನವರು, ಅಂದರೆ ಗಾಂಧೀಜಿಗೆ ಸಿಗಲಿಲ್ಲ ಹೇಗಿದ್ರು ಅಂತ. ಇವ್ರು ಹೋದ ತಕ್ಷಣ ನೋಡಿ, ಇದು ಭಾಳ ಚೆನ್ನಾಗಿರೋ ಮಾತು ಬರ್ತದೆ ಅಲ್ಲಿ. ಡೈರೆಕ್ಟ್ಲಿ ಚೇಂಬರ್ಲೇನ್ ಭೇಟಿ ಹಾಕೋಕೆ ಬಿಡಲಿಲ್ಲ ಅಂತ. ಅವ್ರ ಅಸಿಸ್ಟೆಂಟ್ ಸೆಕ್ರೆಟರಿ ಇದ್ದೊಬ್ಬ ಮೂರ್ ಅಂಥೇಳಿ, ಅವನು ಭೇಟಿ ಆಗ್ರಿ, ನೀವು ಪರ್ಮಿಷನ್ ತೊಗೋರಿ ಫಸ್ಟು, ಆಮೇಲೆ ಚೇಂಬರ್ಲೇನ್ ಭೇಟಿ ಆಗೋದು ಅಂತ. ಗಾಂಧೀಜಿ ಬರೀತಾರೆ, ನಾನು ನಾತಾಲಲ್ಲಿ ಚೇಂಬರ್ಲೇನ್ ಭೇಟಿಯಾದಾಗ ತುಂಬ ವಿಶ್ವಾಸದಿಂದ ನಡೆಸ್ಕೊಂಡಿದ್ದ ನಮ್ಮನ್ನು. ಅವನು ಹೇಳ್ದಂಗೆ ಮಾಡಲಿಲ್ಲ, ಆದರೆ ತುಂಬ ಪ್ರೀತಿಯಿಂದ ಕೂತ್ಕೊಳ್ಳಿ ಅಂಥೇಳಿ ಸಭ್ಯತೆಯನ್ನು ತೋರಿಸಿದ್ದ. ಯಾರು? ಸೆಕ್ರೆಟರಿ ಆಫ್ ಸ್ಟೇಟ್. ಅವನು ಜೂನಿಯರ್ ಅಸಿಸ್ಟೆಂಟ್. ಇವನು ಮೂರು. ಇವನು ಎಲ್ಲಿಂದ ಬಂದದ್ದು? ಸಿಲೋನ್ ಸಿವಿಲ್ ಸರ್ವಿಸ್ನಿಂದ ಬಂದದ್ದು, ಶ್ರೀಲಂಕಾದಿಂದ ಬಂದು. ನಮ್ಮವಂತ ಮಾಡ್ತಾ ಬಂದ್ರ ಪೈಕಿ ಅವನು ಸಿಲೋನಿಂದ ಬಂದವನು. ಅವನು ಅಸಿಸ್ಟೆಂಟ್ ಕೊಲೋನಿಯಲ್ ಸೆಕ್ರೆಟರಿ ಆಗಿದ್ದಾನೆ. ಅವನು ಭೇಟಿ ಆಗಬೇಕು. ಇವರು ಗಾಂಧೀಜಿ ತಯ್ಯಬ್ ಶೇಠ್ ಅಂತ ಅವ್ರ ನಾಯಕರು, ಅವ್ರು ಕರ್ಕೊಂಡು ಹೋಗಿ ಹೇಳಿದ್ರಂತೆ, ಗಾಂಧೀಜಿ ನಮ್ಮವರು, ನಮ್ಮ ನೇತೃತ್ವ ಅವ್ರು ವಹಿಸ್ತಾರೆ, ಅವ್ರು ಮಾತಾಡ್ತಾರೆ ಅಂತ. ನೋಡಿ, ಆ ಮನುಷ್ಯ ಮೂರನವನು ಕೂತ್ಕೊಳ್ಳೋಕೆ ಹೇಳಿಲ್ಲಂತೆ. ನಿಂತ್ಕೊಂಡಿದ್ದಾರೆ ಮೂರು ಜನ. ಗಾಂಧೀಜಿ ಕೇಳಿದ್ರಂತೆ, ಮೇ ಐ ಸಿಟ್ ಡೌನ್ ಅಂತ ಕೇಳಿದ್ರಂತೆ. ಆದ, ಡಿಡ್ ಐ ಆಸ್ಕ್ ಯು ಟು ಸಿಟ್ ಡೌನ್ ಅಂದ ಅವನು. ಕೂತ್ಕೊ ಅಂತ ಹೇಳಿದ್ದ ನಿಮಗೆ. ನಿಂತ್ಕೊಂಡೇ ಇದ್ದರು. ಆಮೇಲೆ ಹೂ ಆಸ್ಟ್ ಯು ಟು ಕಮ್, ನೀವು ಯಾರು ಬರೋಕ್ಕೆ ಹೇಳಿದ್ರಿ ನಿಮಗೆಲ್ಲ ಅಂತ ಕೇಳಿದಂತೆ. ಇಲ್ಲ, ನನ್ನ ಕಡೆ ಪಾಸ್ ಇದೆ ಅಂತ. ಅವ್ನಿಗೆ ಆಶ್ಚರ್ಯ, ಪಾಸ್ ಇದೆಯಾ ನೋಡಿದಂತೆ. ಓ, ಪಾಸ್ ಇಸ್ ಗಿವನ್ ಬೈ ಮಿಸ್ಟೇಕ್. ಹೇಳ್ತಾನೆ, ಪಾಸ್ ಇಸ್ ಗಿವನ್ ಬೈ ಮಿಸ್ಟೇಕ್, ಏನೋ ತಪ್ಪಾಗಿದೆ ಕೊಟ್ಟಿದ್ದಾರೆ ನಿಮ್ಮನ್ನ, ಬಟ್ ಯು ಡೋಂಟ್ ಹ್ಯಾವ್ ಟು ಮೀಟ್, ಸಂಬಂಧ ಇಲ್ಲ ನಿಮಗೆ ಇವ್ರನ್ನ. ಯು ಮೇ ಗೋ ನೌ, ಗುಡ್ ಬಾಯ್ ಅಂತ ಹೇಳಿದಂತೆ. ಯು ಮೇ ಗೋ ನೌ, ಗುಡ್ ಬಾಯ್ ಅಂತ ಹೇಳಿದಂತೆ. ಹೆಸರು ಗುಡ್ ಬಾಯ್, ಅದು ಇಟ್ಸ್ ಬ್ಯಾಡ್ ಬಾಯ್. ಗುಡ್ ಬಾಯ್ ಅಂತ ಹೊರಗೆ ಕಳಿಸ್ಬಿಟ್ಟ. ಗಾಂಧೀಜಿ ಅವಾಗ ಬರೀತಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಮಾತನ್ನು. ನಮ್ಮ ಜನ ಅಧಿಕಾರಕ್ಕೆ ಬಂದರೆ ಹೇಗೆ ಆಡುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಂಡೆ ಅಂತ. ಸೆಕ್ರೆಟರಿ ಆಫ್ ಸ್ಟೇಟ್ ಅವನು ಕೆಲಸ ಮಾಡದೆ ಹೋದರೂ ಸಭ್ಯತೆ ಅಂತ ತೋರಿಸ್ದ, ಕೂತ್ಕೊ ಅಂದ, ಮಾತನ್ನು ಕೇಳಿದ, ಬರೆದು ಕೊಟ್ಟ ಒಕ್ಕಣೆಯನ್ನು ತಗೊಂಡ, ಪತ್ರವನ್ನು ಓದಿದ. ಇವನು ಅಸಿಸ್ಟೆಂಟ್ ಆದವನು ನಮ್ಮವನೇ, ಇಲ್ಲಿವನು ಶ್ರೀಲಂಕಾದವನೇ. ಅವನು ಒಬ್ಬ ನಮ್ಮಂತ ತಾನೇ ಒಂದು ಕಾಲೋನಿ ತಾನೇ ಅದನ್ನು ಹಾಗಿದ್ರು. ಅವನು ಹೇಳ್ತಾನೆ, ಸೆಕ್ರೆಟರಿ ಆಗಿರೋದ್ರಿಂದ ಇವ್ರನ್ನ ಕೂತ್ಕೊಳ್ಳೋಕೆ ಬಿಡಲಿಲ್ಲ, ಅಸಭ್ಯತೆಯಿಂದ ಮಾತಾಡಿಸ್ದೆ. ಕ್ಯಾನ್ ಗೋ ನೌ, ಡೋಂಟ್ ವೇಟ್ ಹಿಯರ್, ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಚೇಂಬರ್ಲೇನ್ ಅಂತ ಹೊರಗೆ ಕಳಿಸಿದ. ಅದಕ್ಕೆ ಹೇಳ್ತಾರೆ, ನಮ್ಮವರಿಗೆ ಅಧಿಕಾರ ಬಂದರೆ ಹೇಗೆ ಆಡ್ತಾರೆ ಅಂತ ಅರ್ಥ ಆಯಿತು ಅಂತ. ಮುಂದೆ ಹೇಳ್ತಾರೆ, ಸಾಮಾನ್ಯ ಮನುಷ್ಯನಿಗೆ ಅಧಿಕಾರ ಬಂದಾಗ ಅವನು ಇನ್ನೂ ಮೃದುವಾಗಿ ಬೇಕೇ ವಿನಃ ಅಹಂಕಾರದಿಂದ ಬೀಗಬಾರ್ದು. ಹಿಂದ್ ಸ್ವರಾಜ್ಯದಲ್ಲಿ ಬರ್ತದೆ, ಅದಕ್ಕಿದು ಸತ್ವ ಇದು. ಅಂದರೆ ಸಾಮಾನ್ಯ ಮನುಷ್ಯನಿಗೆ ಅಧಿಕಾರ ಕೊಡಬೇಕಾದ್ರೆ ಪರೀಕ್ಷೆ ಮಾಡಿಕೊಡ್ಬೇಕು. ತುಂಬ ಸಾಮಾನ್ಯ ಅಧಿಕಾರ ಕೊಟ್ಟರೆ ಹಿಂಗೆ ಆಡೋದು ಅಂತಿರೋದು. ಪರಿಪಕ್ವ ಆಗಿಲ್ಲ ಅವರು. ಮುಂದೆ ಆ ನಾತಾಳದು ಟ್ರಾನ್ಸ್ಫಾಲ್ ಸೆಟ್ಲ್ ಆದಮೇಲೆ ಅವರು ಜೊಹಾನ್ಸ್ಬರ್ಗಲ್ಲೇ ಉಳ್ಕೊಂಡ್ರು. ನಾನು ಆ ಜಾಗ ನೋಡ್ಕೊಂಬಂದಿದ್ದೇನೆ ಹೋಗಿ. ಜೊಹಾನ್ಸ್ಬರ್ಗಲ್ಲಿ ತುಂಬ ಸಂತೋಷ ಕೊಡುವಂಥ ಜಾಗ. ಗಾಂಧೀಜಿ ಓಡಾಡಿದ ಜಾಗ ನೆನೆಸ್ಕೊಂಡ್ರೆ ಒಂಥರ ರೋಮಾಂಚನೆ ಆಗ್ತದೆ. ಅಲ್ಲಿ ಹೋದಾಗ ತೋರಿಸ್ತಾರೆ, ದಿಸ್ ವಾಸ್ ದ ಹಟ್ ಇನ್ ವಿಚ್ ಗಾಂಧಿ ಸ್ಟೇಡ್ ಅಂತೆಲ್ಲ ತೋರಿಸ್ತಾರೆ.
ಜೋಹಾನ್ಸ್ಬರ್ಗಲ್ಲಿದ್ದಾಗ ಭಗವದ್ಗೀತೆಯನ್ನು ಚೆನ್ನಾಗಿ ಓದೋಕೆ ಶುರು ಮಾಡಿದರು. ಯಾಕೆ 10 ವರ್ಷ ಆರಿಸ್ಕೊಂಡೆ ಅಂದರೆ ಇಟ್ಸ್ ಅ ಗ್ಯಾಲರಿ ಆಫ್ ಎಕ್ಸ್ಪೀರಿಯನ್ಸಸ್ ಫಾರ್ ಗಾಂಧಿ. ಎಲ್ಲ ಬೇರೆ ಬೇರೆ ದಿಕ್ಕುಗಳಲ್ಲಿ. ನಾನೊಂದು ಘಟನೆಯನ್ನು ಕೇಳಿದ್ದೆ, ಇದು 2ನೇ ಮಹಾಯುದ್ಧದಲ್ಲಿ ಆದಂಥ ಘಟನೆ. ಒಂದು ಸಲ ಇದು ಮಹಾಯುದ್ಧ ಆಗ್ತಿರ್ಬೇಕಾದ್ರೆ ಇಂಗ್ಲೆಂಡಿನ ಸೈನಿಕರು ಆ ಟ್ರೆಂಚ್ ಅಂತಿರುತ್ತಲ್ಲ, ತೆಗೆದಿರ್ತಾರೆ, ತೆಗ್ಗಲ್ಲಿ ಕೂತ್ಕೊಂಡು ಬಂದೂಕು ಇಟ್ಕೊಂಡು ಮುಂದೆ ಇರ್ತಾರಲ್ಲ, ಯುದ್ಧ ಮಾಡೋ ಕೂತಿದ್ದಾರೆ. ಮಹಾಯುದ್ಧ ನಿಂತು ಹೋಗ್ಬಿಟ್ಟಿದೆ. ಪಾಪ ಅವ್ರು ಯಾರೂ ಸುದ್ದಿ ಕೊಟ್ಟಿಲ್ಲ. ಒಂದು 15-20 ಜನ ಹಾಗೆ ಕೂತ್ಬಿಟ್ಟಿದ್ದಾರೆ ಅವರು ಟ್ರೆಂಚಲ್ಲಿ. ಆ ಕಡೆ ಸೈನಿಕರು ಹೋಗುವಾಗ ಹೇಗೂ ವಾಪಸ್ ಹೋಗ್ತಾ ಇದ್ದೀವಿ, ಈ ಗುಂಡು ಹೊತ್ಕೊಂಡು ಯಾಕೆ ಹೋಗಬೇಕು, ಹಾರಿಸೋಗೋಣ ಅಂತ ಹಾರಿಸ್ಬಿಟ್ರಂತೆ. ಒಂದು ದೊಡ್ಡ ಶೆಲ್ಲು ಇವ್ರು ಕೂತಿರೋಂಥ ಟ್ರೆಂಚಲ್ಲಿ ಬಿದ್ದುಬಿಡ್ತು. ಡಮಾರ್ ಅಂತ ಹಾರಿತು. ಹಾರಿದಾಗ ಒಂದು 6-7 ಜನ ಸತ್ತೋಗ್ಬಿಟ್ರು. ಒಬ್ಬ ಮನುಷ್ಯ ಕಡೆಗಿದ್ನಲ್ಲ, ಅವನಿಗೂ ಜೋರಾಗಿ ಪೆಟ್ಟಾಗಿದೆ, ಬೆಂಕಿ ಹತ್ಕೊಂಡ್ಬಿಡ್ತಲ್ಲ ಶೆಲ್ ಹಾರಿದ ತಕ್ಷಣ. ಇವ್ರ ಬಟ್ಟೆ ಎಲ್ಲ ಸುಟ್ಟೋಗಿದೆ, ಮೈಯೆಲ್ಲ ಸುಟ್ಟೋಗಿದೆ, ಕರ್ಕಾಗಿದೆ, ಅಷ್ಟು ಆಗಿದೆ. ಅವರು ರೆಡ್ ಕ್ರಾಸ್ನವ್ರು ಬಂದರು, ಎಲ್ಲರೂ ಸತ್ತೋಗಿದ್ದಾರೆ ಅಂತ ಎತ್ತಿ ವ್ಯಾನಲ್ಲಿ ಹಾಕ್ಕೊಂಡು ತೊಗೊಂಡೋಗ್ತಾ ಇದ್ದಾರೆ ದೇಹಗಳನ್ನು. ಇವನು ಎತ್ತೋಗಿ ಬಂದಾಗ ಸ್ವಲ್ಪ ಹಿಂಗೆ ಅಲಗಾಡ್ದ, ನೆರಳಿದ ತಕ್ಷಣ ಅಯ್ಯೋ ಬದುಕಿದಾನಲ್ಲ ಇವನು ಅಂದರು. ಅವನಿಗೆ ಗುರುತಿಲ್ಲ, ಯಾಕಂದರೆ ಮೈ ಮೇಲೆ ಅದು ನಂಬರ್ ಇರುತ್ತಲ್ಲ, ನಂಬರ್ಲ್ಲ ಸುಟ್ಟೋಗಿದೆ, ಯೂನಿಫಾರ್ಮ್ ಸುಟ್ಟೋಗಿದೆ, ಅದು ಬದುಕಿದ್ದಾನೆ. ಕರ್ಕೊಂಡೋಗಿ ಲಂಡನ್ನಲ್ಲಿ ಹಾಸ್ಪಿಟ್ಲಲ್ಲಿ ಇಟ್ಟರಂತೆ. 3 ತಿಂಗಳು ಅವನಿಗೆ ಪ್ರಜ್ಞೆ ಬರಲಿಲ್ಲ, ಕೋಮಾದಲ್ಲಿದ್ದ. 3 ತಿಂಗಳಾದ್ಮೇಲೆ ಪ್ರಜ್ಞೆ ಬಂತು, ನಿಧಾನ ಗುಣಮುಖ ಆದ. ಆದರೆ ಅವನಿಗೆ ನೆನಪಿನ ಶಕ್ತಿ ಒಂದು ಚೂರು ಉಳಿಲಿಲ್ಲಂತೆ. ಏನು ಪುಟ್ಟ ಮಗು ಆದಂಗೆ ಆಗ್ಬಿಟ್ಟ. ಅವನು ಏನೂ ಗೊತ್ತಿಲ್ಲ. ಅವನಿಗೆ ನೀನು ಯಾವ ಊರು ಗೊತ್ತಿಲ್ಲ, ನಿನ್ನ ಹೆಸರು ಗೊತ್ತಿಲ್ಲ, ಯಾವ ದೇಶದವನು ಗೊತ್ತಿಲ್ಲ, ಏನೂ ಇಲ್ಲ. ಸ್ಕಾಟ್ಲೆಂಡೋ, ಐರ್ಲ್ಯಾಂಡೋ, ಇಂಗ್ಲೆಂಡೋ, ಎಲ್ಲಿಯಪ್ಪ ನೀನು ಮೇನ್ಲ್ಯಾಂಡು ಅಂತ ಗೊತ್ತಿಲ್ಲ. ಅವರು 1 ವರ್ಷ ನೋಡಿದರು, ಏನು ನೆನಪು ಬರಲಿಲ್ಲ. ಅದು ಮನಃಶಾಸ್ತ್ರಜ್ಞರು ಹೇಳಿದ್ರಂತೆ, ಒಂದು ಪ್ರಯತ್ನ ಮಾಡಿ, ಈ ಮನುಷ್ಯನ 2 ಸೋಲ್ಜರ್ಸ್ ಕರ್ಕೊಂಡು ಹೋಗಬೇಕು, ಸರ್ಜೆಂಟ್ಸ್ ಕರ್ಕೊಂಡು ಹೋಗಿ, ಟ್ರೈನಲ್ಲಿ ಕರ್ಕೊಂಡು ಹೋಗಿ, ಬಸ್ಸಲ್ಲಿ ಕರ್ಕೊಂಡು ಹೋಗಿ, ಪ್ರತಿಯೊಂದು ಬಸ್ ನಿಲ್ದಾಣದಲ್ಲಿ ಇಳಿಸ್ರಿ ಅವನು, ನೋಡಲಿ ಆ ಕಡೆ ಈ ಕಡೆ. ಅವನಿಗೇನಾದ್ರು ಗುರುತು ಸಿಕ್ಕರೆ, ಓ ಇದೇ ನನ್ನ ಊರೊಂದು ಗುರುತು ಹಿಡಿತಾನೆ, ಅವ್ನು ಊರಿಗೆ ಬಿಟ್ಟು ಬನ್ನಿ. ಅದು ಒಂದೇ ಹಾದಿ ಇರೋದು. ಅವ್ನು ನೆನಪು ಮರ್ಕಳಿಸ್ಬೇಕಾದ್ರೆ ತಾವನಿದ್ದಂಥ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ಪ್ರತಿಯೊಂದು ರೈಲ್ವೆ ಸ್ಟೇಷನಲ್ಲಿ ಇಳಿಸೋರು, ಬಸ್ ಸ್ಟ್ಯಾಂಡಲ್ಲಿ ಇಳಿಸೋರು ಕರ್ಕೊಂಡು ಹೋಗ್ತಿದ್ರಂತೆ. ಎಲ್ಲಿ ಇಳಿಸಿದ್ರು ಅವ್ರ ಮುಖದ ಮೇಲೆ ನೆನಪಿನ ಚಿಹ್ನೆ ಕೂಡ ಬರಲಿಲ್ಲ. ಕಣ್ಣು ಹಿಂಗೆ ಬ್ಲ್ಯಾಂಕ್ ಆಗಿರೋದು. ಒಂದು ಸಲ ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ಸ್ಟೇಷನಲ್ಲಿ ಗಾಡಿ ನಿಲ್ಲೋದಲ್ಲ, ಅದು ಕ್ರಾಸಿಂಗ್ ಇತ್ತಂತೆ. ಟ್ರೈನ್ ನಿಂತ್ಕೊಂಡಿತ್ತು. ನೋಡು ಬಗ್ಗೆ ಅಂದರು. ಇಳಿಸ್ತಿಲ್ಲ ಕೆಳಗಡೆ ಅವನ್ನ, ಬಗ್ಗೆ ನೋಡು ಅವ್ನ ತಲೆ ಬಗ್ಸಿದ್ರಂತೆ. ಹಿಂಗೆ ಬಗ್ಗಿದ. ಒಂದೇ ಸಲ ಕಣ್ಣು ಆಳ್ಬಿಡುತ್ತಂತ ಒಂದು. ಅರೇ ನಮ್ಮೂರಿದು ಅಂದಂತೆ. ತಕ್ಷಣ ಪ್ಲ್ಯಾಟ್ಫಾರ್ಮಲ್ಲಿ ಹಾರ್ಕೊಂಡ. ಆ ಸೋಲ್ಜರ್ಸ್ ಬೆನ್ನು ಹತ್ತಿದ್ರು. ಒಳಗಡೆ ಓಡಿದವನು. ನಮ್ಮನೆ ಇದು, ಅದೇ ನನ್ನ ಸ್ಕೂಲು, ಇದೇ ಗಿಡದ ಕೆಳಗೆ ಆಟ ಆಡ್ತಿದ್ದೆ ನಾನು ಅಂತ ಹೇಳಿ ತಮ್ಮ ಮನೆಗೆ ಹೋದ. ಅಪ್ಪ ಅಮ್ಮನ ಸೇರ್ಕೊಂಡ ಅಂತ ಕತೆ ಬಂತು. ಇದಾದಂಥ ಘಟನೆ ಬರೆದಿದ್ದು. ಇದು ನಾನು ತುಂಬ ಇಷ್ಟವಾದಂಥ ಘಟನೆ. ನಾವು ಕೂಡ ಹಾಗೆ ಇದ್ದೀವಿ ಅನಿಸುತ್ತೆ. ದ ಸೋಲ್ಜರ್ ಹೂ ಹ್ಯಾಸ್ ಲಾಸ್ಟ್ ಹಿಸ್ ಮೆಮರಿ. ಜೀವನದಲ್ಲಿ 10 ಘಟನೆಗಳನ್ನು, ಸನ್ನಿವೇಶಗಳನ್ನು ನೋಡಿದಾಗ ನಮ್ಮ ಮನಸ್ಸು ಮಿಡಿತದೆ. ಅದು ನಾನು ಹಾಗೆ ಅಲ್ಲ ಅಂತ ಅನಿಸುತ್ತೆ. ಅದನ್ನು ಹೇಳ್ತೀನಿ, ಶಾಲಾ ಕಾಲೇಜುಗಳಲ್ಲಿ ಯಾಕೆ ಅಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಮಕ್ಕಳಿಗೆ ಅಂತಂದರೆ, ಮಕ್ಕಳು ನೋಡಬೇಕು 10. ಇಟ್ಸ್ ಅ ಗ್ಯಾಲರಿ ಆಫ್ ಎಕ್ಸ್ಪೀರಿಯನ್ಸಸ್. ಅನುಭವಗಳ ಒಂದು ಸರಮಾಲೆ ಅದು. ನೋಡಿದಾಗ ಇದು ನನಗೆ ಹೊಂದುತ್ತೆ, ಇದು ನನ್ನ ಮನಸ್ಸಿಗೆ ಹಿಡಿತದೆ ಅಂತಂದಾಗ ಅದ್ರ ಹಾಗೆ ಬೆಳೆಯೋಕ್ಕೆ ಅವಕಾಶ ಆಗ್ತದೆ. ಅದು ಹೇಳ್ತಾರೆ, ಗಾಂಧೀಜಿ ಆ ಮನಸ್ಸನ್ನು ಓಪನ್ ಇಟ್ಕೊಂಡಿದ್ದರಿಂದ ಪ್ರತಿಯೊಂದು ಘಟನೆ ಕೂಡ ಅವ್ರ ಮನಸ್ಸನ್ನು ಬದಲಾಯಿಸ್ತಾ ಹೋಯಿತು. ಜೋಹಾನ್ಸ್ಬರ್ಗಲ್ಲಿದ್ದಾಗ ಭಗವದ್ಗೀತೆ ಓದೋಕೆ ಶುರು ಮಾಡಿದ್ರಂತೆ. ಲಂಡನ್ನಲ್ಲಿದ್ದಾಗ ಓದಿದ್ರು, ಭಗವದ್ಗೀತೆ ಮಹತ್ವ ಗೊತ್ತಿತ್ತು, ಸರಿಯಾಗಿ ಬಾಯಿಗೆ ಬರ್ತಿರಲಿಲ್ಲ. ಈ ಸಲ ಗಟ್ಟಿಯಾಗಿ ಕೂತ್ಕೊಂಡು ಓದೋಕೆ ಶುರು ಮಾಡಿದ್ರಂತೆ. ಇಂಗ್ಲೀಷಲ್ಲಿ ಓದಿದ್ರು. ಇಂಗ್ಲೀಷ್ ಮೂಲಕ ಸಂಸ್ಕೃತವನ್ನು ಬೈಪಾಟ್ ಮಾಡಿ ಅವ್ರು ಬರೆದಿದ್ದಾರೆ, ತಮಾಷೆಗೆ ಬರೀತಾರೆ. ಹೇಗೆ ಮಾಡಿದ್ದೆ ಅಂದರೆ, ನನ್ನ ಮನೆ ಬಚ್ಚಲ ಮನೆಯಲ್ಲಿ ದಿನಕ್ಕೆ ಒಂದು 4 ಶ್ಲೋಕಗಳನ್ನು ಬರೆದು ಅಂಟಿಸ್ತಾ ಇದ್ದೀರಂತ. ಬಾತ್ರೂಮಲ್ಲಿ ಅಂಟಿಸೋದು. ಸ್ನಾನಕ್ಕೆ ಹೋದಾಗ ಅದು ನೋಡ್ಕೊಂಡು ಹಾಡೋದು ಜೋರಾಗಿ. ಹೀಗೆ ಅದನ್ನು ಬಾತ್ರೂಮಲ್ಲಿ ಹಾಡಿ ನಾನು ಸುಮಾರು 1 ವರ್ಷದಲ್ಲಿ 18 ಅಧ್ಯಾಯದಲ್ಲಿ 13 ಅಧ್ಯಾಯ ಬಾಯಿಗೆ ಬರೋ ಹಂಗೆ ಮಾಡಿಕೊಂಡೆ ನಾನು ಅಂತ. ನೋಡಿ ಯಾವ ವಯಸ್ಸಿಗೆ ಮಾಡಿದ್ದು. ಆ ವಯಸ್ಸಿಗೆ ಭಗವದ್ಗೀತೆಯನ್ನು ಬಾಯ್ಪಾಠ ಮಾಡಬೇಕು ಅಂತ ಶುರು ಮಾಡಿದ್ದು. ಈ ಕಂಠಪಾಠಕ್ಕೊಂದು ಸ್ವಾರಸ್ಯ ಇದೆ. ಬಾಯಿಗೆ ಬಂದರೆ ಹೃದಯಕ್ಕೆ ಇಳಿಯೋ ಚಾನ್ಸ್ ಇದೆ. ಬಾಯಿಗೆ ಬರೆದೋದು ಹೃದಯಕ್ಕೆ ಹೋಗೋದು ಹೇಗೆ? 13 ಅಧ್ಯಾಯ ಗಟ್ಟಿ ಮಾಡಿ ದಿನ ಅನ್ನೋದು ಪ್ರಯತ್ನ ಮಾಡಿದರು. ಅವ್ರು ಹೇಳ್ತಾರೆ, ಗೀತೆ ಎಂಥ ದೊಡ್ಡ ಕೃತಿಯನ್ನು ನನಗೆ ಅರ್ಥ ಆದದ್ದು ಆವಾಗ. ಅದರಲ್ಲಿ ಒಂದು ಗುಣ ನನಗೆ ಭಾಳ ಇಷ್ಟ ಆದದ್ದು ಅಂದರೆ ಭಗವದ್ಗೀತೆಯಲ್ಲಿ ಅಪರಿಗ್ರಹ ಅನ್ನೋದು ಭಾಳ ಮುಖ್ಯ ಆಯಿತು. ಹುಚ್ಚುಚ್ಚಾರ ಸಂಪಾದನೆ ಮಾಡಬಾರ್ದು, ತುಂಬ ಕೂಡಿಡಬಾರ್ದು ಅನ್ನೋಂಥ ಬುದ್ಧಿ ಬಂತು ಅಂತ. ಹಿಂದ್ ಸ್ವರಾಜ್ಯದಲ್ಲಿ ಇದ್ರದ್ದೊಂದು ದೊಡ್ಡ ಮಾತು ಬರ್ತದೆ, ಅಪರಿಗ್ರಹ ಭಾಳ ಮುಖ್ಯ ಅಂತ ಹೇಳಿ. ಅದು ಹೇಳ್ತಾರೆ, ಭಗವದ್ಗೀತೆ ಓದಿದ್ದು ನಾನು ಅಂತ. ಇನ್ನೊಂದು ಭಾಳ ತಮಾಷೆ ಆದ ಘಟನೆ, ದೊಡ್ಡ ಘಟನೆ ಆದಂಥದ್ದು ಆ ಕಾಲಕ್ಕೆ ಅಂದರೆ,
ಇವರು ಜೋಹಾನ್ಸ್ಬರ್ಗಲ್ಲಿ ಇದ್ರಲ್ಲ, ಅಲ್ಲಿಂದ 23 ಮೈಲ್ ಮೇಲೆ ಒಂದು ಕೊಳಚೆ ಪ್ರದೇಶ ಥರ ಇತ್ತು, ಬ್ರಿಕ್ ಫೀಲ್ಡ್ಸ್ ಅಂತ. ಆ ಬ್ರಿಕ್ ಫೀಲ್ಡ್ಸ್ ಇಲ್ಲ ಈಗ, ಅದ್ರ ಬೋರ್ಡ್ ಇಟ್ಟಿದ್ದಾರೆ ಈಗಾದರೂ. ಸೌತ್ ಆಫ್ರಿಕಾದಲ್ಲಿ ಬ್ರಿಕ್ ಫೀಲ್ಡ್ಸ್ ಅಂತ ಬರೀತಾರೆ, ಅದರಲ್ಲಿ ಏನಿಲ್ಲ, ದೊಡ್ಡ ಸಣ್ಣ ಟೌನ್ಶಿಪ್ ಆಗಿದೆ ಈಗ ಅಲ್ಲಿ. ಆ ಬ್ರಿಕ್ ಫೀಲ್ಡ್ಸಲ್ಲಿ ಏನಿತ್ತು ಅಂದರೆ, ಈ ಗಣಿ ಕೆಲಸ ಮಾಡೋ ಕೂಲಿಕಾರಿದ್ರಲ್ಲ, ಅವರು ಮನೆ ಕಟ್ಸಿದ್ದಾರೆ. ತಾವು ದಯವಿಟ್ಟು ನೋಡಿರಬೇಕು, ಈ ದೊಡ್ಡ ದೊಡ್ಡ ಬಂಗ್ಲೆ ಕಟ್ತಾರೆ, ಅಪಾರ್ಟ್ಮೆಂಟ್ಸ್ ಕಟ್ತಾರೆ, ಸಾವಿರಾರು ರೂಮ್ಸ್ ಇರೋ ಮನೆ ಕಟ್ತಾರೆ, ಹೋಟೆಲ್ ಕಟ್ತಾರೆ. ಹಿಂದೆ ಒಂದು ಸ್ಲಮ್ ನಿರ್ಮಾಣ ಆಗಿರುತ್ತೆ, ನೋಡಿದ್ದೀರಾ? ಒಳಗಿರೋರೆಲ್ಲ 7 ಸ್ಟಾರ್ ಹೋಟೆಲಲ್ಲಿ ಇರೋರು, ಅವ್ರನ್ನ ಕಟ್ಟೋರು ಪಾಪ ಅಲ್ಲಿ ಇರ್ತಾರೆ. ಆ ಟೆಂಪರರಿ ಜಿಂಕ್ ಶೀಟ್ ಹೊಡೆದು ಮನೆ ಕಟ್ಟಿರ್ತಾರೆ, ಏನೇನೂ ವ್ಯವಸ್ಥೆ ಇಲ್ಲ, ಕೊಳಚಲ್ ಪ್ರದೇಶ ಪೂರ್ತಿ ಅದು. ಹಾಗೆ ಎಷ್ಟೋ ಸಾವಿರಾರು ಜನ ಇದ್ದರಂತೆ ಬ್ರಿಕ್ ಫೀಲ್ಡ್ಸಲ್ಲಿ. ಆ ಸರ್ಕಾರ ಹೇಳ್ತಿದ್ದು ಕೊಳಚೆ ಪ್ರದೇಶ ಆಗಿದೆ, ತುಂಬ ರೋಗಗಳು ಬರ್ತಾವೆ ಇಲ್ಲಿ, ಅದನ್ನು ಕಿತ್ತು ಹಾಕಬೇಕು, ಸುಟ್ಟು ಹಾಕಬೇಕು, ಅದನ್ನು ಬೇರೆ ಕಟ್ಟಿಕೊಡ್ಬೇಕು ಅಂತ. ಬೇರೆ ಕಟ್ಕೊಡೋ ವ್ಯವಸ್ಥೆ ಮಾಡ್ತಾ ಇಲ್ಲ ಸರ್ಕಾರ, ಇಲ್ಲಿ ಖಾಲಿ ಮಾಡಿ ಅಂತಿದ್ದಾರೆ. ಪಾಪ ಅವ್ರು ಎಲ್ಲಿ ಹೋಗ್ಬೇಕು, ಬೇರೆ ಕಡೆ ಜಾಗ ಕೊಟ್ಟರೆ ಹೋಗ್ತೀವಿ ಅಂತ ಅವ್ರ ಧ್ವನಿ ಇಲ್ಲ. ಅದಕ್ಕೆ ಧ್ವನಿ ಆಗೋದಕ್ಕೆ ಗಾಂಧಿ ಪ್ರಯತ್ನ ಮಾಡಿದ್ರಂತ ಅವರಿಗೆ. ಆ ಹೊತ್ತಿಗೆ ಇವ್ರ ಸ್ನೇಹಿತ ಅಂತ ಹೇಳಿದ್ನಲ್ಲ ಇನ್ನೊಬ್ಬ ಹುಡುಗ ಮದನ್ಜೀತ್ ವ್ಯಾವಹಾರಿಕ್ ಅಂತ, ಹೆಸರೆಷ್ಟು ಚೆನ್ನಾಗಿದೆ ನೋಡಿ ಒಂದು, ಮದನ್ಜೀತ್ ವ್ಯಾವಹಾರಿಕ್, ಭಾಳ ವ್ಯಾವಹಾರಿಕ ಮನುಷ್ಯ ಇರಬೇಕು ಅವನು. ಮದನ್ಜೀತ್ ವ್ಯಾವಹಾರಿಕ್ ಅಂತ ಹೇಳಿ ಆ ಹುಡುಗ ಇವ್ರ ಜೊತೆ ಉತ್ಸಾಹದಿಂದ ಬಂದಂತೆ. ಒಂದು ತಕ್ಷಣ ಫೋನ್ ಮಾಡಿದ, ಅರ್ಜೆಂಟ್ ಬನ್ನಿ ಬ್ರಿಕ್ ಫೀಲ್ಡ್ಸ್ಗೆ ಅಂದಂತೆ. ಯಾಕೆ ಅಂತ ಕೇಳಿದರೆ, ಅಲ್ಲಿ ಬ್ಲ್ಯಾಕ್ ಪ್ಲೇಗ್ ಬಂದಿದೆ ಅಂತ, ಈ ನಿಮೋನಿಯಾ ಥರದ ಬ್ಲ್ಯಾಕ್ ಪ್ಲೇಗ್ ಅಂತ. ಬ್ಲ್ಯಾಕ್ ಪ್ಲೇಗ್ ಬಂದುಬಿಟ್ಟಿದೆ, ಸಾಂಕ್ರಾಮಿಕ ರೋಗ, ಜನ ಸಾಯ್ತಾ ಇದ್ದಾರೆ, ಬಂದುಬಿಡಿ ಅಂತ. ಗಾಂಧೀಜಿಗೆ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಸಾಕು, ಸೈಕಲ್ ಮೇಲೆ ಹೋದ್ರಂತೆ 23 ಮೈಲ್. ಸೈಕಲ್ ಮೇಲೆ ಹೋಗಿ ಎಲ್ಲರೂ ಬೇಡ ಅಂದರು, ಸಾಂಕ್ರಾಮಿಕ ರೋಗ ನಿಮಗೂ ಬಂದುಬಿಡುತ್ತೆ ಬೇಡ ಅಂತ. ಇವರು ಏನು ಚಿಂತೆ ಮಾಡಲಿಲ್ಲ, ಹೋದರು, ಬಾಯಿಗೆಲ್ಲ ಕಟ್ಕೊಂಡು ಒಂದು ವಾಲಂಟಿಯರ್ ಕೋರ್ 4-5 ಜನ ಹುಡುಗರು ಕರ್ಕೊಂಡು, ಇವ್ರಲ್ಲಿದ್ರಲ್ಲ ಸೆಕ್ರೆಟರಿಗಳೆಲ್ಲ ಇದ್ದರು, ಒಬ್ಬ ಹುಡುಗಿ ಮಾತ್ರ ಇದ್ಲು, ಮಿಸ್ ಡಿಕ್ ಅಂತ, ಆಕೆನೊಬ್ಬಳನ್ನ ಬಿಟ್ಟರು, ಉಳುಕಿ ಎಲ್ಲರನ್ನ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಒಂದು ಇದ್ದದೇ ಒಂದು ಕೋಣೆ, ಆ ಕೋಣೆ ಖಾಲಿ ಮಾಡಿ ಅದನ್ನೆಲ್ಲ ಫಿನೈಲ್ ಹಾಕಿ ಅದು ಡಿಸ್ಇನ್ಫೆಕ್ಟ್ ಮಾಡಬೇಕಲ್ಲ, ಅದನ್ನು ಮಾಡಿ ಅಲ್ಲಿ ಯಾರ್ಯಾರು ರೋಗ ಬಂದು ಕರ್ಕೊಂಬಂದಲ್ಲಿ ಸೆಪರೇಟ್ ಮಾಡೋದು, ಐಸೋಲೇಷನ್ ವಾರ್ಡ್ ಥರ ಅದು, ಅಲ್ಲಿ ಹಾಕಿ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದರು. ಇವ್ರ ಟ್ರೀಟ್ಮೆಂಟ್ ಏನು, ನಿಸರ್ಗ ಚಿಕಿತ್ಸೆ. ಮತ್ತೆ ಆ ಗೌರ್ಮೆಂಟ್ ಹೇಳ್ತಂತೆ ಇದು ಮರ್ಡರ್, ಇದು ನಿಮ್ಗೆ ಮಾಡೋಕ್ಕೆ ಬಿಡೋಲ್ಲ ಅಂಥೇಳಿ ಒಬ್ಬ ಬರೀತಾರೆ ಸೊಫಿಸ್ಟಿಕೇಟೆಡ್ ನರ್ಸ್ ಕಳಿಸ್ಕೊಟ್ರು ಅಧಿಕಾರದವರು ಅಂತ. ಭಾಳ ಚೆನ್ನಾಗಿರೋ ಮಾತು. ಆ ನರ್ಸ್ ಅಂತೂ ಯಾರನ್ನೂ ಕೈಯಿಂದ ಮುಟ್ತಿರ್ಲಿಲ್ಲಂತೆ, ಭಾಳ ಡೇಂಜರ್ ಇದು ಅಂಥೇಳಿ ಕೂತ್ಕೊಂಡು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೋದು, ಯಾರನ್ನು ಮುಟ್ಟಬಾರ್ದು, ಅದು ಇನ್ಫೆಕ್ಷನ್ ಆಗ್ತದೆ ಅಂತೆಲ್ಲ ಹೇಳಿ ಬಹಳ ಕಾಳಜಿ ಮಾಡ್ತಿದ್ದು. ನಾನು ಮಾತ್ರ ಚಿಂತೆನೇ ಮಾಡಲಿಲ್ಲ. ನನಗೆ ಬಂದವರಿಗೆಲ್ಲ ಕೆಂಪು ಮಣ್ಣಿನ ರಾಡಿ ಮಾಡಿ ಪಟ್ಟಿ ಬಡಿದು ಎದೆಗೆ ತಲೆಗೆ ಬಡಿದು ಕಟ್ಟಿ ಅವನ ನಿಸರ್ಗ ಚಿಕಿತ್ಸೆ ಮಾಡ್ತಿದ್ದೆ ಅಂತ ಬರೆದು ಕೊನೆಗೆ ಹೇಳ್ತಾರೆ, ನಾನು ಸೇವೆ ಮಾಡಿದವರಲ್ಲಿ ಒಬ್ಬ ಮಾತ್ರ ಸತ್ತ, ಆದರೆ ಕರುಣಾಳು ನರ್ಸ್ ಮಾಡಿದ್ರಲ್ಲಿ ಒಬ್ಬರೂ ಬದುಕಲಿಲ್ಲ ಅಂತ. ಕರುಣಾಳು ನರ್ಸ್ ಯಾರಿಗೆ ಟ್ರೀಟ್ಮೆಂಟ್ ಕೊಟ್ಟು ಒಬ್ಬರೂ ಬದುಕಲಿಲ್ಲ ಅಂತ. ಅಂದರೆ ಅಲ್ಲಿ ಮಾಡಿದ್ಮೇಲೆ ಅವ್ರಿಗೂ ಗೊತ್ತಾಯಿತು ಕೊಳಚೆ ತುಂಬ ಕೆಟ್ಟ ಹೋಗಿದೆ ಪರಿಸ್ಥಿತಿ ಇದು ಅಂಥೇಳಿ ಅಧಿಕಾರಿ ಹೊದ್ದಾಡಿ ಬೇರೆ ಒಂದು ಏರಿಯಾ ಮಾಡಿಸಿ ಟೆಂಟ್ ಎಲ್ಲ ಹಾಕಿಸಿ ಇದನ್ನು ಸುಟ್ಟುಬಿಡಿ ಅಂತ ಹೇಳಿದ್ರಂತೆ. ಅವರೆಲ್ಲ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡಿಬಿಟ್ರಂತೆ ಕೂಲಿಕಾರೆಲ್ಲ. ಅಯ್ಯೋ ನಮ್ಮ ಆಸ್ತಿ ಎಲ್ಲ ಅಲ್ಲೇ ಇದೆ. ಏನು ನಿಮ್ಮ ಆಸ್ತಿ, ಇರೋದೇನು ಆಸ್ತಿ ನಿಮ್ಮದು, ತೊಗೊಂಡು ಹೋಗಿ ಶೆಡ್ಡೆಲ್ಲ ಖಾಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬದುಕಿ, ಇದನ್ನು ಸುಡ್ತಾರೆ, ಕ್ಲೀನ್ ಮಾಡ್ತಾರೆ ಅಂತ. ಪ್ಲೇಗ್ ಬಂದಾಗ ಸಾಮಾನ್ಯ ಸುಟ್ಟುಬಿಡ್ತಾರೆ, ರೋಗ ಹರಡಬಾರ್ದು ಅಂತ. ಅವ್ರು ಯಾಕೆ ಅಂತ ಹೇಳಿದರು ಅಂದರೆ ಹೇಳ್ತಾರೆ, ನಮ್ಮ ಗಳಿಕೆಯನ್ನೆಲ್ಲ ಇಲ್ಲೇ ಇಟ್ಟಿದ್ದೀವಿ ಅಂತ. ಏನು ಮಾಡಿದ್ದಾರೆ ಗೊತ್ತಾ, ಎಲ್ಲ ಕೂಲಿಕಾರರು ನೆಲ ಎಲ್ಲ ಅಗದು ಆ ತಾಮ್ರ ಬಂಗಾರದ ನಾಣ್ಯ ಹುಚ್ಚಿಟ್ಟಿದ್ದಾರೆ. ಅದನ್ನೆಲ್ಲ ಅಗಿಯೋಕ್ಕೆ ಶುರು ಆಯಿತು. ಅದನ್ನೆಲ್ಲ ಅಗಸಿದ್ದಾರೆ. ಅಗಸ್ಬಿಟ್ಟು ಅಪರಿಗ್ರಹದ ಬಗ್ಗೆ ಹೇಳ್ತಾರೆ ಅವರು. ಉಪವಾಸ ಇದ್ದು ದುಡ್ಡು ಕೂಡಿಟ್ಟಿದ್ದಾರೆ ಅವರು. ಕೂಡಿಟ್ಟು ಎಷ್ಟಿತ್ತು ಅಂತ ಗಾಂಧೀಜಿ ಹೇಳ್ತಾರೆ, ನನಗಂಥ ಶಾಕ್ ಜೀವನದಲ್ಲಿ ಯಾವತ್ತೂ ಆಗಲಿಲ್ಲ. ಅಷ್ಟು ಹಣ ಒಂದೇ ಕಡೆ ನಾನೇ ನೋಡಿರಲಿಲ್ಲ. ಬ್ಯಾರಿಸ್ಟರ್ ಆದವನು ಅಗದೆಲ್ಲ ತಾಮ್ರದ ನಾಣ್ಯ ಬಂಗಾರದ ನಾಣ್ಯ ಕೂಡಿಸಿ ಅದನ್ನು ಫಸ್ಟ್ ನೀರಲ್ಲಿ ಹಾಕಿ ತೊಳಿಬೇಕು, ಅದನ್ನು ಕೊಳಕಾಗಿತ್ತಲ್ಲ, ಹಾಕಿ ಫಿನೈಲಲ್ಲಿ ಹಾಕಿ ಕ್ಲೀನ್ ಮಾಡಿ ಒರೆಸಿ ತೆಗೆದು ಎಣಿಸಿದರೆ 60,000 ಪೌಂಡ್ ಇತ್ತಂತೆ. ಕ್ಯಾನ್ ಯು ಇಮ್ಯಾಜಿನ್ ದ್ಯಾಟ್? ಆಗಿನ ಕಾಲಕ್ಕೆ 60,000 ಪೌಂಡ್ ಅಂದರೆ ಈಗಿನ ಲೆಕ್ಕ 50 ಲಕ್ಷ ರೂಪಾಯಿ. ಆಮೇಲೆ ಎಲ್ಲಿಡೋದು ಅದನ್ನು, ಯಾರು ಇಟ್ಕೊಳ್ಳೋರು, ಎಣಿಸೋರು ಯಾರು, ಇಟ್ಕೊಳ್ಳೋರು ಯಾರು? ಅದಕ್ಕೆ ಹೇಳ್ತಾರೆ, ಗಾಂಧೀಜಿಯ ಮೇಲಿನ ವಿಶ್ವಾಸವೇ ಬ್ಯಾಂಕ್ ಅಂತೆ, ಇವರೇ ಅದಕ್ಕೆ ಮ್ಯಾನೇಜರು ಅಂತ. ನೀವು ಇಟ್ಕೊಂಡ್ರೆ ಸಾಕು, ನಿಮ್ಗೆ ಇಟ್ಕೊಳ್ಳಿ. ಇವ್ರು ಕಣ್ಣಿಟ್ಟು ಒಂದು ಚೀಟಿ ಮಾಡಿ ಬರ್ತ್ಕೊಂಡು ಯಾರ್ದು ಎಷ್ಟು ಪೈಸಾ, ತಾಮ್ರ ಎಷ್ಟು, ಬೆಳ್ಳಿ ನಾಣ್ಯ ಎಷ್ಟು ಲೆಕ್ಕ ಮಾಡಬೇಕು, ಇದನ್ನು ಮಾಡಿ ಇಟ್ಕೋಬೇಕು, ಅದನ್ನು ಕೂಡಿಡಬೇಕು. ಆಮೇಲೆ ಶಿಫ್ಟ್ ಆದ್ಮೇಲೆ ಅವ್ರಿಗೆಲ್ಲ ಕೊಡಬೇಕು. ಅವ್ರು ಯಾರೂ ಎಷ್ಟಿತ್ತು ಎಷ್ಟು ಕೊಟ್ರಿ ಅಂತ ಕೇಳಲಿಲ್ಲಂತೆ. ಅದಕ್ಕೆ ಹೇಳ್ತಾರೆ, ಅವ್ರಿಗಿರೋ ವಿಶ್ವಾಸದ ಅರ್ಧ ಬ್ರಿಟಿಷ್ ಅಧಿಕಾರಿಗಳು ನನ್ನ ಮೇಲಿದ್ದರೆ ಯಾವತ್ತೂ ಭಾರತೀಯರು ಆರಾಮಾಗಿರ್ತಿದ್ರಲ್ಲಿ ಅಂತ. ಅಷ್ಟು ವಿಶ್ವಾಸ ಅವರಿಗೆ. 60,000 ಪೌಂಡ್ಗಳನ್ನು ಇಟ್ಕೊಂಡು ಮಾಡಿದ್ರಂತೆ, ಕೊಟ್ಟೆ. ಆಗ ಅನ್ನಿಸ್ತು, ಹಳ್ಳಿ ಜನಕ್ಕೆ ಇರುವಂಥ ಪ್ರಾಮಾಣಿಕೆಯ ನಂಬಿಕೆ
ಅಧಿಕಾರಿಗಳಲ್ಲಿ ಶಿಕ್ಷಣ ಪಡೆದವರು ಇಲ್ಲಿರೋದಿಲ್ಲ ಅಂತ. ಅದನ್ನು ಸ್ವರಾಜ್ಯದಲ್ಲಿ ಬರ್ತದೆ. ಮತ್ತೆ ನಾವು ಶಿಕ್ಷಣ ಪಡ್ಕೊಂಡಾಗ ಯಾಕೆ ಅಷ್ಟು ನಾವು ಅವಿಶ್ವಾಸಿಗಳಾಗ್ತೀವಿ ಅಂತ. ಶಿಕ್ಷಣ ಪಡ್ಕೊಳ್ಳೋದಿದ್ದಂಥ ಹಳ್ಳಿ ರೈತ ತುಂಬ ನಂಬ್ಕೊಂಡ್ಬಿಡ್ತಾನೆ ನಿಮ್ಮನ್ನು. ಅದಕ್ಕೆ ಯಾರೋ ಹೇಳ್ತಾ ಇದ್ರು, ನಾವು ಹಳ್ಳಿ ಜನರ ಬಗ್ಗೆ ತಾತ್ಸಾರ ಮಾಡ್ತೀವಿ ಅಂತ. ಒಬ್ಬ ಮನುಷ್ಯ ಅಮೇರಿಕಾದಲ್ಲಿದ್ದ ಹುಡುಗ, ಸುಮಾರು ವರ್ಷ ಅಮೇರಿಕಾದಲ್ಲಿದ್ದಂತೆ. ಅವನಿಗೇನು ತಲೆಗಿತ್ತು ಅಂದರೆ, ನನಗೆ ಅಮೇರಿಕನ್ ಹುಡುಗಿ ಬೇಡ ಮದುವೆ ಆಗೋದಕ್ಕೆ, ಅತ್ಯಂತ ಭಾರತೀಯ ಸಂಪ್ರದಾಯವನ್ನು ಪಾಲಿಸುವಂಥ ಭಾರತೀಯ ಹುಡುಗಿನೇ ಇರಬೇಕು ನನಗೆ ಲಗ್ನಕ್ಕೆ ಅಂತ. ಅಪ್ಪ ಅಮ್ಮ ಹೇಳ್ಕೊಂಡ. ಅಂಥವ್ನು ಸಿಗ್ತಾರಪ್ಪ, ಆದರೆ ಅಮೇರಿಕಾದಲ್ಲಿ ಹೇಗೆ ಬದುಕ್ತಾಳೆ ಆಕೆ ಅಂತ. ಅದು ಚಿಂತೆ ಮಾಡಬೇಡ, ನಾನು ನೋಡ್ಕೋತೀನಿ. ಭಾರತೀಯ ಪರಂಪರೆ ಚೆನ್ನಾಗಿ ಗೊತ್ತಿರೋ ಹುಡುಗಿ ಬೇಕು. ನೋಡಿ, ಒಂದು ಪಂಜಾಬಿ ಹುಡುಗ, ಅವನು ಅಲ್ಲಿ ಪಂಜಾಬಿ ಹುಡುಗಿನ ಮಾಡಿ ಅತ್ಯಂತ ಶಾಲೆಗೆ ಹೋಗಿಲ್ಲ, ಏನಿಲ್ಲ, ಆಕೆ ಹಂಗಿದ್ದವಳು, ಮದುವೆ ಮಾಡಿ ಅಮೇರಿಕಕ್ಕೆ ಕಳಿಸಿದ್ರಂತೆ. ಏನಾಯಿತು ಅಂದರೆ, ಆಕೆಗೆ ಭಾಳ ಅದ್ಭುತ ಅನಿಸ್ಬಿಡ್ತು ಅಮೇರಿಕ. ಆಕೆ ಬದಲಾಗಿಬಿಟ್ಲಂತೆ. ಎಷ್ಟು ಬದಲಾದು ಅಂದರೆ, ದರಿದ್ರ ಇಂಡಿಯಾ ಏನೂ ಇರಲಿಲ್ಲ, ಇದೆಲ್ಲ ಚೆನ್ನಾಗಿದೆ ಅಂತ ಶುರು ಮಾಡಿಬಿಟ್ಟು. ಅವನಂದ, ಅಯ್ಯೋ ಕರ್ಮ, ಇದು ಆಗಬಾರ್ದು ಅಂತ ಹಳ್ಳಿ ಹುಡುಗಿನ ಕರ್ಕೊಂಬಂದದ್ದು ನಾನು, ಇದು ರಿವರ್ಸ್ ಆಯ್ತಲ್ಲ ಅಂತ. ಆಮೇಲೆ 2 ವರ್ಷ ಆದಮೇಲೆ ಭಾರತಕ್ಕೆ ಹೋಗ್ಬೇಕಂದ್ರೆ ಮುಖ ಸಿಂಟರ್ಸ್ಕೊಂಡ್ಬಿಟ್ಲಂತೆ. ಮತ್ತೆ ಹೋಗೋದ ಡರ್ಟಿ ಲ್ಯಾಂಡ್ ಅಂತಂತ. ಇಲ್ಲ, ಹೋಗಬೇಕು, ಮದುವೆ ಇದೆ, ಹೋಗಬೇಕು ಅಂತ ಅಂದರು. ವಿಮಾನ ಇಳಿದ್ರು. ಅಲ್ಲಿ ಬರುವಾಗೆಲ್ಲ ಚೆನ್ನಾಗಿತ್ತು. ದಿಲ್ಲಿಯಲ್ಲಿ ಇಳಿದ ತಕ್ಷಣ ಗಲಾಟೆ, ಒಂದು ಜಗದದು, ಇಮಿಗ್ರೇಷನ್ ಪ್ರಾಬ್ಲಮ್ಸು, ಬ್ಯಾಗ್ ಚೆಕ್ ಮಾಡೋದು. ಆಕೆ ಹೇಳಿದಂತೆ, ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಇಂಡಿಯಾ, ಇದು ಭಾರತದಲ್ಲಿ ಮಾತ್ರ ಆಗೋಕ್ಕೆ ಸಾಧ್ಯ ಇದು ಅಂತ. ಅವನೇನು ಮಾಡ್ತಾನೆ ಪಾಪ, ಸುಮ್ಮನೆ ಗೋಣ ಹಾಕಿದ. ಹೊರಗೆ ಬಂದ ಟ್ಯಾಕ್ಸಿ ಡ್ರೈವರ್ ಇವ್ರನ್ನ ಚಿಂದಿ ಮಾಡಿಬಿಟ್ಟು, ನಮ್ಮ ಟ್ಯಾಕ್ಸಿಗೆ ಬನ್ನಿ, ನಿಮ್ಮ ಟ್ಯಾಕ್ಸಿಗೆ ಬನ್ನಿ. ಒಬ್ಬ ಸುರ್ಕೆ ಒಬ್ಬ ಇನ್ನೊಬ್ಬ ಓಡ್ತಾನೆ, ಇನ್ನೊಂದಕ್ಕೆ ಇನ್ನೊಬ್ಬ ಓಡ್ತಾನೆ. ಅವನ್ನೆಲ್ಲ ಸೆಟಲ್ ಮಾಡಿ ಒಂದು ಟ್ಯಾಕ್ಸಿ ಗೊತ್ತು ಮಾಡೋ ಹೊತ್ತಿಗೆ ಒಂದು ಪ್ರಾಣ ಹೋಗಿತ್ತು. ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಇಂಡಿಯಾ ಅಂದಂತೆ. ಅವನು ಹೌದು ಅಂದಂತೆ. ಮುಂದೆ ಟ್ಯಾಕ್ಸಿಯಲ್ಲಿ ಹೊರಟರು. ಒಂದು 5-6 ಕಿಲೋಮೀಟ್ರ್ ದೂರ ಹೋಗ್ಬೇಕು, 5-6 ತಾಸು ಜರ್ನಿ ಇವ್ರು ಊರಿಗೆ ಹೋಗ್ಬೇಕಾದ್ರೆ. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ರಸ್ತೆ ಕೆಟ್ಟ ಡಗ 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 ಅಂತ ಹಾರೋದು. ಆ ಹಳೆ ಅಂಬ್ಯಾಸಡರ್ ಕಾರು ಹಾರ್ನ್ ಅಂದ್ಬಿಟ್ಟು ಉಳ್ಕಿದೆಲ್ಲ ಸಪ್ಲೈ ಮಾಡ್ತವೆ. ಅವನು ಸಪ್ಲೈ ಆದ ತಕ್ಷಣ ಕೇಳುವಂತೆ, ಸಿ ರಿಕೆಟಿ ಕಾರ್, ಅಮೇರಿಕ ಎಷ್ಟು ಚೆನ್ನಾಗಿತ್ತು, ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಇಂಡಿಯಾ. ಅವನು ಸುಮ್ಮನೆ ಗೋಣ ಹಾಕಿದ. ಮುಂದೆ ಸಾಯಂಕಾಲ 6:30-7 ಗಂಟೆ ಕತ್ಲೆ ಆಗ್ತಾಯಿದೆ. ರೋಡ್ ಪಕ್ಕದಲ್ಲಿ ಟೈರ್ ಬರ್ಸ್ಟ್ ಆಗ್ಬಿಡ್ತು. ಇನ್ನೊಂದು ಸ್ಟೆಪ್ನಿನೂ ಇಲ್ಲ ಅವನ ಕಡೆಗೆ. ಅವ್ನು ಕೂತ್ಕೊಳ್ಳಿ, ನಾನು ಸ್ಟೆಪ್ನಿ ಮಾಡಿಸ್ಕೊಂಬರ್ತೀನಿ ಅಂದ. ಮತ್ತು ಅದು ಸ್ಟೆಪ್ನಿ ಗಾಲಿ ಏರಿಸಿದಾಗ ಒಳಗೆ ಕೊಡೋಂಗಿಲ್ಲ, ಹೊರಗೆ ಇಳ್ಕೊಂಡ್ರು. ಬೆಲೆ ಬಾಳು ವಸ್ತು ಇದೆ, ಅಮೇರಿಕನ್ ತಂದಿದ್ದಾರೆ, ಗಿಫ್ಟೆಲ್ಲ ತಂದಿದ್ದಾರೆ. ಆಕೆ ಹೇಳಿದಂತೆ, ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಇಂಡಿಯಾ. ಅವ್ನು ಏನು ಮಾಡ್ತಾನೆ, ಸುಮ್ಮನೆ ಗೋಣ ಹಾಕ್ತಾ ಇದ್ದ. ಆಮೇಲೆ ಇವನು ಬರೋ ತಂಗಲೇಟ್ ಒಬ್ಬ ಯಾವನೋ ರೈತ ಬಂದ, ಅಲ್ಲಿ ಹಿಂಗೆ ಓಡಾಡ್ತಾ ಇದ್ದ. ಆಕೆ ಅಂದು, ಇವನ ಮೋಸಗಾರ ಬಂದ ನೋಡು. ಇವನು ಬಂದ, ನಾವಿಬ್ಬರೇ ಇದ್ದದ್ದು ನೋಡಿದ್ದಾನೆ, ಕಾರಲ್ಲಿ ಸಾಮಾನಿದೆ, ಹೊಡೆದು ಕಿತ್ಕೊಂಡು ಹೋಗ್ತಾನೆ. ಅವ್ನು ಬಂದು ಕೇಳಿದ, ಎಲ್ಲಿ ಹೋಗಬೇಕು ಅಂತ ಕೇಳಿದಂತೆ ರೈತ. ಇವ್ರು ಮೋಗಮ್ಮಗೆ ಹೇಳ್ದ, ಇಂಥ ಊರಿಗೆ ಹೋಗಬೇಕು ಅಂತ. ಅವ್ನು ಹೇಳ್ದ, ನೋಡು, ಸಣ್ಣ ವಯಸ್ಸಿನ ಹೆಂಡತಿ ನಿಲ್ಸ್ಕೊಂಡು ರಸ್ತೆ ಮೇಲೆ ನಿಂತ್ಕೋಬೇಡ, ಹಾಗೆ ನಮ್ಮ ಮನೆಗೆ ಬಾ, ಹಸ್ತಿರ್ಬೇಕು ನೀವು ತುಂಬ, ಮನೆಗೆ ಬಾ, ಇಲ್ಲಿ ಮನೆ ಬಂದು ಕೂತ್ಕೋ, ಕರ್ಕೊಂಡೋದಂತೆ. ಆಕೆ ಹೇಳಿದ್ದು, ಇವನು ಮೋಸ ಹಾಕ್ತಾನೆ, ಇವನು ಗ್ಯಾರಂಟಿ ಟೋಪಿ ಹಾಕ್ತಾನೆ ನಿಮಗೆ ಇವನು, ಅದಕ್ಕೆ ಕರ್ಕೊಂಡೋಗಿದ್ದಾನೆ, ತಿನ್ಬೇಕಾದ್ರೆ ಹುಷಾರಾಗಿರು, ಅವನೇನು ಮಾಡ್ತಾನೋ ಗೊತ್ತಿಲ್ಲ. ಅವ್ನು ಕೇಳಿದಂತೆ, ತಾನು ಜೋಳದ ರೊಟ್ಟಿ ಮಾಡಿ ಪಲ್ಯ ಮಾಡಿ ಎಲ್ಲ ಕೊಟ್ಟಂತೆ, ತಿನ್ನಿ ಅಂತ. ಆಕೆ ಹೇಳಿದಂತೆ, ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಇಂಡಿಯಾ. ಅವನೇನು ಮಾಡ್ತಾನೆ ಗೊತ್ತಾ, ಅವನು 2 ರೋಟಿ ಕೊಡ್ತಾನೆ, 50 ರೂಪಾಯಿ ಕೊಡು ಅಂತಾನೆ, 100 ರೂಪಾಯಿ ಕೊಡು ಅಂತಾನೆ. ಅದಕ್ಕೆ ಬಂದಿದ್ದಾನ ಅವನು. ಕೊಟ್ಬಿಡು ಅವನಿಗೆ. ಊಟ ಆಯಿತು, ಚೆನ್ನಾಗಿತ್ತಾ ಅಂತ ಕೇಳಿದವನು. ಶುರು ಮಾಡಿದ ನೋಡೋನು, ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಇಂಡಿಯಾ, ಆಲ್ ಬಿಸ್ನೆಸ್ ಅಂತಂದು. ಆಕೆ ಇವನು ಹೋಗಿ ಏನು ಮಾಡ್ದ, 500 ರೂಪಾಯಿ ಕೊಟ್ಟಂತೆ, ಉಸಾಬ್ರಿ ಬೇಡ ಅಂತ. ಅವನು ಬೇಡ, 500 ರೂಪಾಯಿ ಬೇಡ ಅಂದಂತೆ. ಆಕೆ ಹೇಳಿದಂತೆ, ನೋಡು, 500 ರೂಪಾಯಿ ಸಮಾಧಾನ ಇಲ್ಲ, ಅವ್ನು 1000 ರೂಪಾಯಿ ಕೊಟ್ಬಿಡು, ಆಭರಣ ಕಿತ್ಕೊಂಡ್ಬಿಟ್ರೆ ಏನು ಮಾಡ್ತೀಯ ನೀನು. ಅವನು 1000 ರೂಪಾಯಿ ಕೊಡೋಕೆ ಹೋದಾಗ ಹೇಳಿದಂತೆ, ಸ್ವಾಮಿ, ನಾವು ಊಟ ಮಾರೋರಲ್ಲ ಸ್ವಾಮಿ, ರೈತರು ನಾವು. ನೋಡಿದೆ, ಇಬ್ಬರು ನಿಂತ್ಕೊಂಡಿದ್ರಿ, ಮುಖ ಒಣಗಿಸ್ಕೊಂಡು, ಹಸಿವು ಆಗಿರಬೇಕು, ರಸ್ತೆ ಮೇಲೆ ನಿಂತಿರೋದು ಅಪಾಯ ಅಂತ ಬಂದೆ ನಾನು. ಅಲ್ಲಿ ಹೇಳ್ಬಿಟ್ಟು ಹುಡುಗ ನಿಲ್ಲಿಸಿದ್ದೀನಿ ಕಾರ್ ಹತ್ರ. ನಿಮ್ಮ ಡ್ರೈವರ್ ಬಂದ ತಕ್ಷಣ ಬಂದು ಹೇಳ್ತಾನೆ ಅವನು, ಊಟ ಮಾಡಿ ತೃಪ್ತಿ ಆಯಿತಾ, ಮನೆಗೆ ಹೋಗಿ ಚೆನ್ನಾಗಿರಿ, ದೇವ್ರ ನಮಸ್ಕಾರ ಮಾಡಿರಿ ಅನ್ನಂತೆ. ಆಗ ಗಂಡ ಹೆಂಡತಿ ಕಡೆ ತಿರ್ಕೊಂಡು ಹೇಳಿದಂತೆ, ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಇಂಡಿಯಾ. ಹಾಗೆ ಗಾಂಧೀಜಿ ಕೂಡ ಅರ್ಥ ಆದದ್ದು. ಯಾವಾಗ ನಾವು ಜಾಸ್ತಿ ಶಿಕ್ಷಣ ಪಡ್ಕೊಂಡು, ಇದ್ರ ಬಗ್ಗೆ ಮಾತು ಬರ್ತದೆ ಹಿಂದೂ ಸ್ವರಾಜ್ಯದಲ್ಲಿ, ಇದೇ ಮಾತೇ ಹೇಳ್ತಾರೆ ಅವರು. ಜಾಸ್ತಿ ಶಿಕ್ಷಣ ಪಡ್ಕೊಂಡಷ್ಟು ಎಷ್ಟು ಸ್ವಾರ್ಥಿಗಳಾಗ್ತಾ ಇದ್ದೀವಿ ನಾವು. ಶಿಕ್ಷಣ ಇಲ್ಲದೇ ಇದ್ದಾಗ ಚೆನ್ನಾಗಿದ್ವಲ್ಲ, ಪ್ರಾಮಾಣಿಕರಾಗಿದ್ವಲ್ಲ. ಅವ್ರು ಹೇಳ್ತಾರೆ, ಈ ಮಾತನ್ನು ಈ ಕೂಲಿಕಾರರಿಂದ ಕರ್ತ್ವಿ ನಾವು ಅಂತ. ಆಗ 1899ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಗಾಂಧೀಜಿ ಹೇಳಿದ್ರಂತೆ, ಮದನ್ಜಿತ್ ಇದನ್ನಲ್ಲ ಅವನು ವ್ಯಾವಹಾರಿಕ್, ಒಂದು ಪ್ರೆಸ್ ಮಾಡಯ್ಯ, ನಮ್ಮ ಮುಖವಾಣಿ ಆದಂಥ ಒಂದು ಪ್ರೆಸ್ ಇರಬೇಕು ಅಂತ ಕೇಳಿದ್ರಂತೆ. ಹಂಗಾರೆ ಪ್ರೆಸ್ ಮಾಡು ಅಂಥೇಳಿ ಇವರೇ ಅಮೌಂಟ್ ಸಾಲ ಕೊಟ್ಟಿದ್ದಾರೆ. ಸಾಲ ಕೊಟ್ಟು ಒಂದು ಇಂಡಿಯನ್ ಪ್ರೆಸ್ ಅಂತ ಶುರು ಮಾಡಿದ, ಇಂಡಿಯನ್ ಪ್ರಿಂಟಿಂಗ್ ಪ್ರೆಸ್ ಅಂತ ಶುರು ಮಾಡಿ ಅದರಿಂದ ಪತ್ರಿಕೆ ತರೋಕ್ಕೆ ಶುರು ಮಾಡಿದ. ಅವನೇ ಬಂದು ಹೇಳಿದಂತೆ ಗಾಂಧೀಜಿಗೆ, ಒಂದು ಇಂಡಿಯನ್ ಒಪಿನಿಯನ್ ಅಂತ
ವಾರಪತ್ರಿಕೆ ತರಬೇಕು ಅಂತ ಮಾಡಿದ್ದೇನೆ. ನೋಡಿ, ಶುರು ಮಾಡಿದ್ದವನು, ಹೆಸರು ಕೊಟ್ಟಿದ್ದವನು ಇಂಡಿಯನ್ ಒಪಿನಿಯನ್ ಅಂತ ಒಂದು ತರಬೇಕಂತ ಮಾಡಿದ್ದೀನಿ. ಯಾಕಂದರೆ ಅಲ್ಲೊಂದು ಪೇಪರ್ ಈಗಾಗಲೇ ಬರ್ತಾ ಇತ್ತು, ಈ ಆಫ್ರಿಕನ್ಸ್ಗೆಲ್ಲ ನೇಟಿವ್ ಒಪಿನಿಯನ್ ಅಂತ ಒಂದು ಪೇಪರ್ ಬರ್ತಾ ಇತ್ತು. ಅದಕ್ಕೆ ಇವನೇನು ಮಾಡಿದ, ಇಂಡಿಯನ್ ಒಪಿನಿಯನ್ ಅಂತ ವಾರಪತ್ರಿಕೆ ತರ್ತೇನೆ, ಅದು 4 ಭಾಷೆಯಲ್ಲಿ ಒಂದೇ ಸಲ ಪ್ರಕಟ ಆಗಬೇಕು. ಇಂಗ್ಲೀಷಲ್ಲಿ, ಗುಜರಾತಿಯಲ್ಲಿ, ತಮಿಳಲ್ಲಿ, ಹಿಂದಿಯಲ್ಲಿ 4 ಭಾಷೆಯಲ್ಲಿ ವಾರಪತ್ರಿಕೆ ತರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸಹಕಾರ ಕೊಡ್ತೀರಾ ಅಂದರು. ಸಹಕಾರ ಕೊಡೋದಷ್ಟೇ ಅಲ್ಲ, ನಾನು ಲೇಖನೂ ಬರಿತೀನಿ ಅಂದರು. ಗಾಂಧೀಜಿ ಹೆಂಗೆ ಬರೆದಿದ್ದಾರೆ ಅಂದರೆ ಬರೀತಾರೆ, 1914ನೇ ಇಸ್ವಿವರೆಗೂ ಆಗಾಗ ನಾನು ಜೈಲಿಗೆ ಹೋದಾಗ ಪ್ರಸಂಗ ಬಿಟ್ಟರೆ ಒಂದು ಸಂಚಿಕೆ ಕೂಡ ಆರ್ಟಿಕಲ್ ಬರೆಯೋದನ್ನು ತಪ್ಪಿಸ್ತಿಲ್ಲ, ನಾನು ರೆಗ್ಯುಲರಾಗಿ ಬರೆದಿದ್ದೀನಿ ಅಂತ ಹೇಳಿ ಒಪ್ಕೊಂಡು ಮೊದಲನೇ ಇಶ್ಯೂ ಬಂದದ್ದು 4th ಜೂನ್ 1903. 1903ನೇ ಇಸ್ವಿಗೆ ಮೊದಲನೇ ಸಂಚಿಕೆ ಬಂತಂತೆ. ಅದಕ್ಕೊಂದು ಆರ್ಟಿಕಲ್ ಗಾಂಧಿ ಬರೆದಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆ ಹೇಗೆ ಬಂತು ಅಂದರೆ, ಜನ ಬರೆದ್ರಂತೆ, ಬಹಳ ಬ್ಯಾಲೆನ್ಸ್ಡಾಗಿ ಬರೆದಿದ್ದಾರೆ, ತೂಕ ಮಾಡಿ ಬರೆದಿದ್ದಾರೆ ಆರ್ಟಿಕಲನ್ನು. ಬರೀ ಇಂಡಿಯನ್ಸನ್ನು ಮೇಲೆ ಏರಿಸ್ಬಿಟ್ಟು ಬ್ರಿಟಿಷರನ್ನ ಕೆಳಗೆ ಕಳೆದಿಲ್ಲ. ಬ್ರಿಟಿಷರು ಮಾಡಿದ ಒಳ್ಳೆಯದನ್ನು ಎತ್ತಿ ಹಿಡಿದಿದ್ದಾರೆ, ಭಾರತೀಯರು ಮಾಡಿದ ತಪ್ಪನ್ನು ಕೂಡ ಬರೆದಿದ್ದಾರೆ. ಅವ್ರು ಹೇಳಿದ್ದಾರೆ, ಐ ವಿಲ್ ಮೇಕ್ ದಿ ನೆಕೆಡ್ನೆಸ್ ಆಫ್ ಇಂಡಿಯನ್ ಮಿಸ್ಟೇಕ್ಸ್ ಓಪನ್ ಇನ್ ಇಂಡಿಯನ್ ಒಪಿನಿಯನ್ ಅಂತ ಬರೀತಾರೆ. ತಪ್ಪು ಮಾಡಿದ್ದನ್ನು ಹಾಗೆ ತೋರಿಸ್ತೀನಿ ಅಂತ. ಅದು ತುಂಬ ಮೆಚ್ಕೊಂಡಂತೆ ಜನ, ಬ್ಯಾಲೆನ್ಸ್ ಆಗಿ ಬರ್ತಾ ಇದೆ ಇದು ಅಂತ. ಆವಾಗ ಗಾಂಧಿ ಹೇಳ್ತಾರೆ, ನನಗೆ ಪತ್ರಕರ್ತನ ಜವಾಬ್ದಾರಿ ಏನು ಅನ್ನೋದು ಆಗ ಅರ್ಥ ಆಯಿತು. ಅವ್ರು ಬರೀತಾರೆ, ಪತ್ರಕರ್ತ ಯಾವುದನ್ನು ಉತ್ಪ್ರೇಕ್ಷಿತ ಮಾಡಬಾರದು, ಯಾವುದನ್ನು ಕಡಿಮೆ ಪ್ರಮಾಣದಲ್ಲಿ ತೋರಿಸಬಾರದು, ಇದ್ದದ್ದನ್ನು ವರದಿ ಮಾಡೋದು ನನ್ನ ಕೆಲಸ, ಅಭಿಪ್ರಾಯ ಅವ್ರದ್ದೇ ಆಗಿರಬೇಕು ಅಂತ ಹೇಳಿ, ಯಾವನಿಗೆ ಆತ್ಮ ಸಂಯಮ ಇಲ್ಲವೋ ಅವನು ಉತ್ತಮವಾದಂಥ ಪತ್ರಕರ್ತನಾಗಲಾರ ಅಂತ. ಇದು ಬಹಳ ಮುಖ್ಯ. ಒಂದು ಹಿಂದ್ ಸ್ವರಾಜ್ಯದಲ್ಲೂ ಬರುತ್ತೆ, ಪತ್ರಕರ್ತನ ಜವಾಬ್ದಾರಿ ಹೇಗೆ, ಪತ್ರಕರ್ತ ಹೇಗೆ ಸಂಯಮಿ ಆಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಈ ಕ್ಷಣಕ್ಕೆ ಇಲ್ಲಿ ನಿಲ್ಲಿಸೋಣ. ನಾಳೆ ಮಾತನ್ನು ಮುಂದುವರಿಸಿ ಹಿಂದ್ ಸ್ವರಾಜ್ಯದ ಬಗ್ಗೆ ಚರ್ಚೆಯನ್ನು ತಗೊಳ್ಳೋಣ. ನಮಸ್ಕಾರ.